ಎಲ್ರಿಗೂ ನಮಸ್ಕಾರ. ಇಲ್ಲ ಇಲ್ಲ, ಏನು ಕೇಳಕ್ ಬೇಡ ಅಣ್ಣ, ಎಲ್ಲಾರು ಕೇಳ್ತಾ ಇರ್ತಾರೆ. ಮಾರ್ಕ್ ಬಗ್ಗೆ ನಿಮ್ಮ ಎರಡು ಮಾತುಗಳನ್ನು ಸರ್ ಹೇಳ್ತೀನಿ ಸರ್, ನೀವು ಕೇಳಲಿಲ್ಲ ಅಂದ್ರೂ ಹೇಳ್ತೀನಿ. ಮಾರ್ಕ್ ಅಂದರೆ ಕನ್ನಡದಲ್ಲಿ ಗುರುತು ಅಂತ ಹೇಳ್ತಾರೆ. ಒಂದು ಮಗು ಹುಟ್ಟಬೇಕಾದ್ರೆ ತಾಯಿ ನನ್ನ ಮಗು ಇಂಥ ದಿನ ಹುಟ್ಟುತ್ತೆ ಅಂತ ಮಾರ್ಕ್ ಮಾಡ್ತಾಳೆ. ಬಟ್ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತಂದರೆ, ಈ ಸಿಸೇರಿಯನ್ ಬಂದು ಮತ್ತೆ ಕೆಲವು ಡಾಕ್ಟ್ರುಗಳು ಇಲ್ಲ ಇವತ್ತು ಹುಟ್ಟಿದ್ರೆ ಏನೋ ಕರಳು ಬಳ್ಳಿ ಸುತ್ತಕೊಂಡಿದೆ ನಾಳೆ ಮಾಡಬೇಕು, ಇಲ್ಲ ಜ್ಯೋತಿಷ್ ಹೇಳಿದ್ದಾರೆ ಟೈಮ್ ನಾಳೆ ಬರುತ್ತೆ, ನಾಳೆ ಅದನ್ನು ಡಿಲಿವರಿ ಮಾಡಬೇಕು ಅಂತ ಅಂದ್ಬಿಟ್ಟು. ಬಟ್ 5 ತಿಂಗಳಿಗೆ ಮುಂಚೆ ಅಣ್ಣ ಒಂದು ಡೇಟ್ನ ಮಾರ್ಕ್ ಮಾಡಿದರು. 5 ತಿಂಗಳು 17 ದಿನ ಆಗಿರಬೇಕು, ಜುಲೈ 17ನೇ ತಾರೀಕು. ಬಟ್ ಮಗು ಹುಟ್ಟೋದು ಡೇಟ್ ಚೇಂಜ್ ಆಗಿರ್ಬೋದು, ಬಟ್ ಡಿಸೆಂಬರ್ 25ಗೆ ಮಾರ್ಕ್ ಬರೋ ಡೇಟ್ ಮಾತ್ರ ಚೇಂಜ್ ಆಗಿಲ್ಲ ಅಣ್ಣ. ಬಟ್ ನೀವು ಮಾರ್ಕ್ ಮಾಡಿದಾಗ ಆ ಡೇಟ್ನ ನಾನು ಅಂದ್ಕೊಂಡಿದ್ದೆ ಹೆಂಗೆ 5 ತಿಂಗಳಲ್ಲಿ ಸಿನಿಮಾ ಆಗುತ್ತೆ ಇದು ಅಂತ. ನನ್ನನ್ನು ಎಷ್ಟೋ ಜನ ಕೇಳಿದ್ರು ಮಾರ್ಕ್ ಹೆಂಗೆ ಬರುತ್ತೆ, ಹೆಂಗಾಗೋಗುತ್ತೆ, ಏನಾಗುತ್ತೆ ಅಂತಂದ್ಬಿಟ್ಟು. ನಾನು ಆ ಜರ್ನಿನ ಒಂದು 5-6 ತಿಂಗಳು ಅಣ್ಣನ ಜೊತೆ ಪ್ರತಿದಿನ ನೋಡ್ಕೊಂಬಂದಿದ್ದೀನಿ. ಅವರು ನಿದ್ದೆನೇ ಮಾಡಿಲ್ಲ ನನ್ನ ಪ್ರಕಾರ. ಒಂದು 5 ದಿನ 6 ದಿನ ಶೂಟ್ ಮಾಡೋರು, ತಿರ್ಗಾ ಎಲ್ಲೋ ತೂತುಕುಡಿಲಿ ಶೂಟಿಂಗ್ ನಡೀತಾ ಇತ್ತು, ಪಾಂಡಿಚೇರಿಲಿ ನಡೀತಾ ಇತ್ತು. ಅಲ್ಲಿಂದ ಅಣ್ಣ ಎಲ್ಲಿದ್ದೀರಾ ಅಂದರೆ ಪಾಂಡಿಚೇರಿ ಅನ್ನೋರು. ತಿರ್ಗಾ ನೆಕ್ಸ್ಟ್ ಡೇ ಮಾರ್ನಿಂಗು ಬಿಗ್ ಬಾಸ್ ಬಿಡ್ದಿಲಿರೋರು, ತಿರ್ಗಾ ಬಿಡ್ದಿಲ್ ನೈಟ್ ಕಾಲ್ ಮಾಡೋರು. ತಿರ್ಗಾ ಅಣ್ಣ ಎಲ್ಲಿದ್ದೀರಾ ಅಂತಂದರೆ ಅರ್ಲಿ ಮಾರ್ನಿಂಗು ತಿರ್ಗಾ ಸೆಟ್ಟು ಇಲ್ಲೆಲ್ಲೋ ಕೆಂಗೇರಿ ಹತ್ರ ಒಂದು ಬಂಡೆದು ಒಂದು ಜಾಗ ಇದೆ, ಅಲ್ಲಿ ಶೂಟ್ ಮಾಡ್ತಾ ಇದ್ದೀನಿ ಅನ್ನೋರು. ನಾನು ಒಂದಿನ ಕೇಳಿದೆ ಅಣ್ಣ ನಿದ್ದೆನೇ ಮಾಡಲ್ವಲ್ಲ ಅಂತಂದಾಗ ಒಂದ್ಸತಿ ನನಗೆ ಚಂದ್ರಣ್ಣ ಹೇಳಿದ್ರು, ಕ್ಯಾಮ್ರಾಮನ್ನು, ಇಲ್ಲಿವರೆಗೂ ನಾವು ಶೂಟ್ ಮಾಡಿದ ಅಷ್ಟು ದಿನದಲ್ಲಿ ಅವ್ರು ಯಾವತ್ತೂ ಸೆಟ್ಟಲ್ಲಿ ಮಲಗ್ದವರೇ ಅಲ್ಲ. ಬಟ್ ಅವತ್ತು ಹತ್ತತ್ರ ಒಂದು 18-19 ಅವರ್ಸ್ ಶೂಟ್ ಆಗಿತ್ತು ಕಂಟಿನ್ಯೂಸ್. ಬೆಳಿಗ್ಗೆಗೆ ಡೈರೆಕ್ಟ್ ಅಲ್ಲಿಂದ ಇದಕ್ಕೆ ಹೋಗ್ಬೇಕಾಗಿತ್ತು, ಎಲ್ಲಿಗೆ ಬಿಗ್ ಬಾಸ್ಗೆ. ಸೆಟ್ಟಲ್ಲೇ ಒಂದು 5-15 ನಿಮಿಷ ಹಿಂಗೆ ಟೇಬಲ್ ಮೇಲೆ ಮಲ್ಕೊಂಡಿದ್ರು, ನಾವ್ಯಾರು ಡಿಸ್ಟರ್ಬ್ ಮಾಡಲಿಲ್ಲ. ಇನ್ನೊಂದು 15 ನಿಮಿಷ ಆಮೇಲೆ ಇದ್ದಕ್ಕಿದ್ದಾಗೆ ಎದ್ದು ಏನು ಮಾಡ್ತಾ ಇದ್ದೀರಾ ಅಂತಂದಾದ್ಮೇಲೆ ಅವ್ರು ಹೇಳಿದ್ರಂತೆ ಚಂದ್ರಣ್ಣ, ಇಲ್ಲ ನೀವು ಮಲಗಿದ್ರಲ್ಲ ಡಿಸ್ಟರ್ಬ್ ಮಾಡಿಲ್ಲ ಅಂತ. ಅಂದರೆ ನಿದ್ದೆನೇ ಇಲ್ದಂಗೆ ಮಾಡಿದಾಗ ಮತ್ತೆ ಆ ಕಮಿಟ್ಮೆಂಟ್ ಇದ್ದಾಗ ಮಾತ್ರನೇ ಒಂದು ಮಾರಕ್ ಥರದ ಸಿನಿಮಾ ಆಗಕ್ಕೆ ಸಾಧ್ಯ. ಅಂದರೆ ದೊಡ್ಡವ್ರು ಒಂದು ಮಾತು ಹೇಳ್ತಾರೆ, ದೊಡ್ಡ ವ್ಯಕ್ತಿನ ಎಲ್ಲರೂ ಗುರುತಿಟ್ಕೋಬೇಕು ಅಂತಂದರೆ, ಅಂದರೆ ಮಾರಕ್ ಮಾಡ್ಕೋಬೇಕು ಅಂತಂದರೆ ಏನಾದರೂ ಬರ್ದಿಟ್ಟು ಹೋಗ್ಬೇಕಂತೆ ಎಲ್ಲರೂ ಓದ್ಕೊಳ್ಳೋ ಥರ. ಇಲ್ಲ ಅಂತಂದರೆ ಏನಾದರೂ ಮಾಡಿಟ್ಟು ಹೋಗ್ಬೇಕಂದ್ರೆ ಎಲ್ಲರೂ ಅವ್ರ ಬಗ್ಗೆ ಬರೆಯೋ ಥರ ಅದನ್ನು ಬರೆದಿದ್ದಾರೆ ಮಾರ್ಕ್ ಸಿನಿಮಾದಲ್ಲಿ. ಆಲ್ ದ ವೆರಿ ಬೆಸ್ಟ್ ಅಣ್ಣ, ಗುಡ್ ಲಕ್ ಎಂಟೈರ್ ಮಾರ್ಕ್ ಟೀಮ್ಗೆ ಮತ್ತು ಡೈರೆಕ್ಟರ್ಗೆ. ತುಂಬ ಅದ್ಭುತವಾಗಿ ಮಾಡಿದ್ದೀರಾ ಸಿನಿಮಾನ, ಆಲ್ ದ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಹಾಡು ಕೊನೆಗೆ ಬರ್ತೀನಿ, ಯಾಕಂದರೆ ಅದರಲ್ಲೊಂದು ಕಂಪ್ಲೇಂಟು ಇದೆ ನಂದು. ಮೊದಲನೇದಾಗಿ ನಾವು BRB ಶೂಟಿಂಗ್ ಮಾಡ್ತಾಯಿದ್ವಿ ಏಪ್ರಿಲಲ್ಲಿ. ಸೊ ಫಸ್ಟ್ ಸ್ಕೆಡ್ಯೂಲ್ ಮುಗೀತು. ಅದಾದಮೇಲೆ ಒಂದು ಡಿಸ್ಕಷನ್ ಆಯಿತು, ಸುದೀಪ್ ಸರ್ದು ಒಂದು ಸಿನಿಮಾ ಈ ವರ್ಷ ಬರಲೇಬೇಕು, ಸೊ ಮಾರ್ಕ್ ಸ್ಟಾರ್ಟ್ ಆಗುತ್ತೆ, ಸೊ BRB ಅಲ್ಲಿವರೆಗೂ ಹೋಲ್ಡಲ್ಲಿ ಇರೋಣ ಅಂತ. ಸೊ ನಾನು ಅಂದ್ಕೊಂಡೆ ಒಂದು 1.5-2 ವರ್ಷ ಹೊಟ್ಟೋಯ್ತು ನಂದು ಅಂತ. ಬಿಕಾಸ್ ಲೋ ಬಜೆಟ್ ಸಿನಿಮಾ, ಹೊಸಬ್ರ ಸಿನಿಮಾನೇ ಇಷ್ಟು ಬೇಗ ಮುಗಿಸೋದು ಸಾಧ್ಯನೇ ಇಲ್ಲ. ಅದರಲ್ಲಿ ಸೂಪರ್ ಸ್ಟಾರ್ ಸಿನಿಮಾ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ, ಹೋಯಿತು ಅಂತ. ಸೊ ಥ್ಯಾಂಕ್ ಯು ವಿಜಯ್ ಅವರೇ, ಫಸ್ಟ್ ಆಫ್ ಆಲ್ ಮುಗಿಸಿದ್ದೀರಾ, ಮುಗಿಸಿ ನಮ್ಮ ಕೈಗೆ ವಾಪಸ್ ಕೊಡ್ತಾ ಇದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಅಪ್ ವಿತ್ ಸಚ್ ಅ ವಂಡರ್ಫುಲ್ ಪ್ರಾಡಕ್ಟ್ ಇನ್ ಸಚ್ ಅ ಶಾರ್ಟ್ ಡ್ಯೂರೇಷನ್. ಸತ್ಯಜ್ಯೋತಿ ಸಿನಿಮಾಸ್ಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. ಆ್ಯಂಡ್ ಎರಡನೇದಾಗಿ ನಾನು ಕಂಟಿನ್ಯೂಸ್ ಆಗಿ ಫಾಲೋ ಅಪ್ ಮಾಡ್ತಾನೇ ಇದ್ದೆ. ಬಿಕಾಸ್ ಇಂಡಸ್ಟ್ರಿ ಅವ್ರದ್ದೊಂದು ಪ್ರೇಯರ್ ಇದ್ದೇ ಇತ್ತು ಈ ಸಿನಿಮಾ ರಿಲೀಸ್ ಆಗಬೇಕು ಅಂತ. ನಂದು ಇನ್ನೂ ದೊಡ್ಡ ಪ್ರೇಯರ್ ನಡೀತಾ ಇತ್ತು ಬ್ಯಾಕ್ಗ್ರೌಂಡಲ್ಲಿ, ಬೇಗ ಮುಗೀಲಿ ಅಂತ. ಸೊ ಫಾಲೋ ಅಪ್ ಮಾಡ್ತಾನೆ ಇದ್ದೆ. ಎಷ್ಟು ದಿನ ಶೂಟಿಂಗ್ ಆಯಿತು, ಮುಗಿಸಿದ್ರೆ ಆಗುತ್ತಾ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ ಮಂತ್ವರೆಗೂ ನನಗೆ ಖಂಡಿತ ನಂಬಿಕೆ ಇರಲಿಲ್ಲ ಆಗುತ್ತೆ ಅಂತ. ಸೊ ಯಾವಾಗ ಲಾಸ್ಟ್ ಸ್ಕೆಡ್ಯೂಲ್ ಶೂಟ್ಗೆ ಹೋದೆ, ಒಂದು ಸಾಂಗ್ ಮುಗಿಸ್ತಾಯಿದ್ರು. ಸೊ ಆವಾಗ ಒಂದು ಖುಷಿ ಆಯಿತು, ನೆಮ್ಮದಿನೂ ಆಯಿತು, ದ್ಯಾಟ್ ಫೈನಲಿ ಬರ್ತಾ ಇದೆ ಸಿನಿಮಾ ಅಂತ. ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ಟು ಇಟ್. ಆ್ಯಂಡ್ ಕಮಿಂಗ್ ಟು ದ ಸಾಂಗ್, ಸೊ ಅಜನೀಶ್ ಅವ್ರ ಮೇಲೆ ಇವತ್ತೊಂದು ಫಾರ್ಮಲ್ ಕಂಪ್ಲೇಂಟ್ ಲಾಂಚ್ ಮಾಡ್ತೀನಿ ನಾನು. ಮ್ಯಾಕ್ಸಲ್ಲೂ ಅಷ್ಟೇ, ಮಾರ್ಕಲ್ಲೂ ಅಷ್ಟೇ, ಮ್ಯಾಕ್ಸಿಮಮ್ ಮಾಸ್ ಸಾಂಗ್ ಇತ್ತಲ್ಲ. ಸೊ ಫೋನ್ ಮಾಡಿದ್ರು, ಅನೂಪ್ ಅರ್ಜೆಂಟ್ ಲಿರಿಕ್ಸ್ ಬೇಕು ಸಾಂಗ್ಗೆ ಅಂತ. ಸರಿ ಅಜನೀಶ್, ಯಾವಾಗ ಬೇಕು? ನಾಳೆ ಶೂಟಿಂಗು, ಇವತ್ತು ಬೇಕು ಅಂತ. ಸೊ 3 hours ಬರೆದಿದ್ದು ಆ ಸಾಂಗ್ನ. ಸರಿ, ಓಕೆ, ಒಂದು ಸಲ ಆಯಿತು. ಈ ಸಲ ಮತ್ತೆ ಸೈಕೋಸ್ ಆಯ್ತಾನು ಫೋನ್ ಮಾಡಿದ್ರು, ಅನೂಪ್ ಶೂಟಿಂಗ್ ನಡೀತಾ ಇದೆ, ಸಾಂಗ್ ಬೇಕು ಅಂದರು.
ಇದುವರೆಗೂ ಶೂಟಿಂಗ್ ನಡೆಯೋಕ್ಕೆ ಮುಂಚೆ ಕೇಳ್ತಾ ಇದ್ರು, ಈ ಸಲ ಶೂಟಿಂಗ್ ನಡೀತಾ ಇದೆ ಸಾಂಗ್ ಬೇಕು ಅಂದರು. ಮತ್ತು ಶೂಟಿಂಗ್ ಹೆಂಗೆ ಮಾಡ್ತಾಯಿದ್ದಾರೆ ಅಂತ ಕೇಳಿದೆ. ಇಲ್ಲ BGM ಮಾಡ್ತಾ ಇದ್ದಾರೆ, ಲಿರಿಕ್ಸ್ ಏನೋ ಬರೆದಿರೋದು ಇಷ್ಟ ಆಗಿಲ್ಲ, ನೀವೇನೋ ಬೇರೆ ಬರೀಬೇಕಂತೆ ಅಂದರು ಹೊಸದಾಗಿ. ಸೊ ಬರೆದ್ಬಿಟ್ಟು ಕಳಿಸ್ದೆ ಒಂದು ವರ್ಷನ್ ಬೇಸ್ಡ್ ಆನ್ ಹಿಂದೆ ಏನು ಬರೆದಿತ್ತು. ಸೊ ಅದ್ರ ಮೇಲೆ ಒಂದು ಐಡಿಯಾದಲ್ಲಿ ಬರೆದಾದ್ಮೇಲೆ ವಾಪಸ್ ಸುದೀಪ್ ಸರ್ದೊಂದು ವಾಯ್ಸ್ ನೋಟ್ ಬಂತು. ಈ ಥರ ಬೇಡ, ಹೀರೋ ಇಂಟ್ರೊಡಕ್ಷನ್ ಥರ ಬೇಡ, ಅವನೊಂಥರ ಕಂಪ್ಲೀಟ್ ಕ್ರೇಜಿ ಕ್ಯಾರೆಕ್ಟರ್, ಅದಕ್ಕೆ ಬೇಕಾಗಿರೋ ಥರ ಬೇಕು ಅಂತ. ಸೊ ಆ ಟೈಮಲ್ಲಿ ಉಟ್ಕೊಂಡಿದ್ದೆ ಸೈಕೋ ಸೈತಾನ್ ಅನ್ನೋ ಲೈನ್. ಸೊ ನೀವು ರಿಕ್ವೆಸ್ಟ್ ಮಾಡಿದ್ರಿಂದ ಒಂದು ಲೈನ್ ಹಾಡು. ಅದಕ್ಕಿಂತ ಮುಂಚೆ ಸರ್, ಪ್ರತಿಯೊಂದು ಸತಿ ನೀವು ಅಜನೀಶ್ ಅವ್ರ ಬಗ್ಗೆ ಕಂಪ್ಲೇಂಟ್ ಮಾಡ್ಬೇಕು ಅನ್ಬೇಡಿ ಸರ್. ಎಷ್ಟು ಕಂಪ್ಲೇಂಟ್ಸ್ ಅಂತ ತಗೊಳ್ಳೋ ಶಕ್ತಿ ಇದೆ ಪಾಪ ಅವ್ರಿಗೆ. ಅಷ್ಟು ಕಷ್ಟಪಟ್ಟು ನೋಡಿ, ದಿಢೀರ್ ಮಾಡೋ ಅಡುಗೆನೇ ಚೆನ್ನಾಗಿರುತ್ತೆ. ಅದಕ್ಕೆ ಈ ಥರ 1-2 ದಿನದಲ್ಲಿ ಮಾಡುವಂಥ ಸಾಂಗ್ಗಳಿಗೆ ಸೂಪರಾಗಿ ಬರುತ್ತೆ. ಅಷ್ಟೇ ಅದ್ಭುತವಾಗಿ ಬಂದಿದೆ. ಈಗ ನಿಮ್ಮ ಕಡೆಯಿಂದ ಇಲ್ಲ ಆನ್ ಅ ಸೀರಿಯಸ್ ನೋಟ್, ಐ ಥಿಂಕ್ ನಾನು ಯಾವತ್ತೂ ಹೇಳ್ತೀನಿ, ನನ್ನ ಸಿನಿಮಾದಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈಸ್ ಅ ಸೆಕೆಂಡ್ ಹೀರೋ ಅಂತ. ಸೊ ಎವ್ರಿ ಫಿಲ್ಮ್ ಹಿ ಡಸ್ ಫ್ಯಾಂಟಾಸ್ಟಿಕ್ ಮ್ಯೂಸಿಕ್ ಕೊಡ್ತಾರೆ. ಅಜನೀಶ್ ಅವ್ರಿಗೆ ಬರಲಿ ಚಪ್ಪಾಳೆ. ಈಗ ನಿಮ್ಮ ಕಡೆಯಿಂದ ಬರಲಿ ಸರ್ ಆ ಒಂದು ಸಾಂಗ್. 3, 2, 1 ಗೋ. ಎಡೆಬಿಡದೆ ತಡೆ ಕೊಡದೆ ಗುಡುಗುಡುಗೋ ಗುಡುಗಿವ, ಎರಗದೆ ಜರಗದೆ ನೀ ಎರಗಿದರೆ ಅಡಿ ಹೊಡಿ ಕಡಿ ಬಡಿಯುವ, ಕುಟುಕೋ ಕಟಕ ಕಂಡರೆ ಕಂಟಕ ಕಪಟ ನಾಟಕ ಬಿಟ್ಟಾಕು ಬೆಂಕಿಯ ಕಿಡಿಯ ಸುಡುವ ಐಡಿಯಾ ಮನಸ್ಸಿನಿಂದಾನೆ ಸುಟ್ಟಾಕು ಹೈ ವೋಲ್ಟೇಜ್ ಟ್ರಿಪಲ್ ಸ್ಟಾರ್ ಬೋಲೋ ಮಾಕ್ ಯೇ ಸೈಕೋ ಸೈತಾನ್ ಪಕ್ಕ ಮೆಂಟಲೆ, ವೈಲೆಂಟ್ ಆದ್ರೂ ಹಾಟು ಜಂಟಲೆ, ಗುಡಿಯ ಕಟ್ಟಿ ಇವನಿಗಂತಲೇ 6 ಫೀಟ್ ರಾವಣ ಬಟ್ ವಿತ್ ಒಂತಲೇ. ಚಿಕ್ಕಮಗಳೂರಲ್ಲಿದ್ದೆ, ಡೈರೆಕ್ಟಾಗಿ ಬಂದೆ. ಸೊ ಸ್ಟೇಜ್ ಹತ್ರ ಸುಟ್ಟರು, ನನಗೆ ಏನು ಮಾತಾಡೋದು ಅದು ನಿಧಾನಕ್ಕೆ ಕಾರ್ಬೋದು, ಚಿರತೆ ನಿಧಾನಕ್ಕೆ ಕೊಡ್ಬೋದು. ನಾನು ನಿಧಾನಕ್ಕೆ ಕಾರಲ್ಲಿ ಬಂದಿರ್ಬೋದು, ಬಟ್ ಮಾರ್ಕ್ ಫಂಕ್ಷನ್ಗೆ ಬರಲೇಬೇಕು ಅಂತ ನಾನು ಚಿಕ್ಕಮಗಳೂರಿಗೆ ಸೊ ಕರೆದಿದ್ರು. ಆಮೇಲೆ ಮೇಕಪ್ ಹಾಕೊಂಡಾಗ ಎಲ್ಲರೂ ಚೆನ್ನಾಗಿ ಕಾಣ್ತಾರೆ, ಅದೇ ಮಸಿ ಬಳ್ದಾಗಲೂ ತುಂಬ ಅದ್ಭುತವಾಗಿ ಕಾಣೋದು ನೀವೇ ಸರ್. ಮ್ಯಾಕ್ಸಲ್ಲಿ ಅಷ್ಟು ಅಂದರೆ ಆ ಲುಕ್ಕು ಕ್ಲೈಮ್ಯಾಕ್ಸ್ ಲುಕ್ಕಲ್ಲಿ ಬಂತಲ್ಲ. ಸೊ ನಮಗೆ ಎಲ್ಲರೂ ಥಿಯೇಟ್ರಲ್ಲಿ ವಿಸಲ್ ಹೊಡೆದಾಗ ಸಖತ್ ಖುಷಿ ಆಯಿತು. ಆಮೇಲೆ ಯೂಶ್ವಲಿ ಫಿಲಮ್ ಸೆಕೆಂಡ್ ಹಾಫು ಮತ್ತು ಕ್ಲೈಮ್ಯಾಕ್ಸಲ್ಲಿ ಸೀಟ್ ಎಡ್ಜ್ ಇರುತ್ತೆ, ಬಟ್ ಟ್ರೈಲರ್ ನೋಡಿದಾಗ ಗೊತ್ತಾಯಿತು ಈ ಸಿನಿಮಾ ಫಸ್ಟ್ ಸೀನಿಂದನೇ ಸೀಟ್ ಎಡ್ಜ್ ಇರುತ್ತೆ ಅಂತ. ಸೊ ಮ್ಯಾಕ್ಸು ಫ್ಯಾನ್ಸ್ ಶೋ ನೋಡಿದ್ದು, ಮಾರ್ಕು ಫ್ಯಾನ್ಸ್ ಶೋ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಸೊ ಆಲ್ ದ ಬೆಸ್ಟ್ ಹೇಳ್ತೀನಿ ಇಡೀ ಟೀಮ್ಗೆ, ಡೈರೆಕ್ಟರ್ ಸರ್ಗೆ, ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ, ಎಲ್ರಿಗೂ ನಮಸ್ಕಾರ. ನನ್ನ ಮೈಕ್ ತಗೋಚಿನ ಬಾಲ್ ಸ್ವಿಂಗ್ ಆಗ್ತಿದೆಯಾ? ಹಾಯ್ ಸರ್. ಮ್ಯಾಕ್ಸ್ ಪ್ರೀ ರಿಲೀಸ್ ಇವೆಂಟಲ್ಲಿ ನಾನು ಪ್ರಿಯಾಕಂಗೆ ಹೇಳ್ತಾ ಇದ್ದೆ, ವರ್ಷಕ್ಕೊಂದು ಸಿನಿಮಾ ಮಾಡೋಕ್ಕೆ ಹೇಳಿ, ಬೇಗ ಸಿನಿಮಾ ಮಾಡೋಕ್ಕೆ ಹೇಳಿ ಅಂತ. ಅದು ಇಷ್ಟು ಬೇಗ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ಇನ್ಫ್ಯಾಕ್ಟ್ December 25th ನಾನು ತಲೆಯಲ್ಲಿ ಇಟ್ಕೊಂಡಿದ್ದೆ, ಅಕಸ್ಮಾತ್ ಮ್ಯಾಕ್ಸ್ ಏನಾದ್ರು ಮೋಸ್ಟ್ಲಿ ಡೌಟ್ ಬರೋದು, ಅಷ್ಟು ಬೇಗ ಇಷ್ಟು ದೊಡ್ಡ ಸಿನಿಮಾ ಮಾಡೋಕ್ಕೆ ಹೆಂಗೆ ಸಾಧ್ಯ, ನಾವು ಹಿಂಗಾರು ಟೈಮ್ ರಿಲೀಸ್ ಮಾಡೋಣ ಅಂತ ಬ್ಯಾಕ್ ಎಂಡಲ್ಲಿ ನಾನು ರೆಡಿ ಮಾಡ್ತಾ ಬರ್ತಾ ಇದ್ದೆ. ಮತ್ತು ನಮ್ಮ ಮಂಜು ಅವರು ಈ ಫಿಲಮಲ್ಲಿ ಕೋ-ಡೈರೆಕ್ಟರ್ ಕೆಲಸ ಮಾಡ್ತಿದ್ರು. ವಾರಕ್ಕೆ ಒಂದ್ಸಲ ಕಾಲ್ ಮಾಡ್ತಾ ಇದ್ದೆ, ಬರ್ತೀರಾ ಈಗ ಸರ್ ಶೂಟಿಂಗ್ ನಡೀತದೆ, ಒಂದು 30 ದಿನ ಬಂದ್ಬಿಡ್ತೀವಿ ಅಂತ. ಅದು ಏನು 1.5-2 ತಿಂಗಳ ಹಿಂದೆ. 30 ದಿನ ಹಿಡ್ಕೊಂಡು ಹೆಂಗೆ ರಿಲೀಸ್ ಮಾಡ್ತೀರಾ, ಏನೋ ಬರಲ್ವೇನೋ ತಾಡೋ. ನಾನು RR ಅದು ಇದು ಎಲ್ಲ ನನ್ನ ಕೆಲಸಗಳು ಫಾಸ್ಟಾಗಿ ಮಾಡ್ತಾ ಇದ್ದೆ. ಆಮೇಲೆ ಮೊನ್ನೆ ಸೆರೆಮನೆಗೆ ಹೋದಾಗ ಎಲ್ಲ ಕಂಪ್ಲೀಟ್ ಆಯಿತು, ಇನ್ನೇನು ನೀವು 100% ಬರ್ತೀವಿ ಅಂದರು. ನಾನು ಸರ್ ಇಷ್ಟು ಬೇಗ ಹೆಂಗೆ, ಅವಾಗ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಹೆಂಗೆ ಮಾಡಿದ್ರು ಅಂತ. ಐ ಥಿಂಕ್ ಒಂದು ದೊಡ್ಡ ಒಂದು ಲೆಸನ್ ಅಂತ ಹೇಳ್ಬೋದು ಇದು ಎಂಟೈರ್ ಇಂಡಸ್ಟ್ರಿಗೆ. ಸಿನಿಮಾನ ಅಂದರೆ ಒಂದು ಕ್ವಾಲಿಟಿ ಸಿನಿಮಾನ ಹೇಗೆ ಅದನ್ನು ಇಷ್ಟು ಬೇಗ ಒಂದು ಪ್ರಾಡಕ್ಟ್ನ ರೆಡಿ ಮಾಡೋದು ಅಂತ. ಆ್ಯಂಡ್ ಆ ಟ್ರೈಲರ್ ನೋಡಿದ್ರಾಗ ಇಷ್ಟು ಅರ್ಜೆಂಟಲ್ಲಿ ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ತುಂಬ ಟೈಮ್ ತೊಗೊಂಡು, ತುಂಬ ಯಾಕಂದರೆ ಎಲ್ಲೂ ಒಂದು ಫ್ರೇಮಲ್ಲೂ ಒಂದು ಏನೋ ಸಿಂಪಲ್ ಶಾರ್ಟ್ಸ್ಗಳಿಲ್ಲ, ಅಷ್ಟು ಅದ್ಭುತವಾಗಿರೋಂಥ ಒಂದು ಫ್ರೇಮ್ಸ್ಗಳಿದೆ. ಅದಕ್ಕೆ ಡೆಫಿನೆಟ್ಲಿ ಒಬ್ಬರು ಮೇಕರ್ ಆಗಿ ಎಷ್ಟು ಟೈಮ್ ಬೇಕು, ಎಷ್ಟು ಪ್ರೊಡಕ್ಷನ್ ರಿಸೋರ್ಸ್ ಅಷ್ಟು ಬೇಕು ಅಂತ ಗೊತ್ತಿರುತ್ತೆ. ಐ ಥಿಂಕ್ ಆ ಔಟ್ಪುಟ್ಟು ಈ ಟೈಮಲ್ಲಿ ಆ್ಯಡ್ಸ್ ಆಫ್ ಇಡೀ ತಂಡಕ್ಕೆ. ಆ್ಯಂಡ್ ಸರ್ ಕಾಯ್ತಾ ಇದ್ದೀವಿ. ಸೊ ಮ್ಯಾಕ್ಸ್ ಕೂಡ 8:30 ಶೋ ನೋಡಿ ಸರ್ ನಿಮ್ಗೆ ಮೆಸೇಜ್ ಮಾಡಿದ್ದೆ. ಡೆಫಿನೆಟ್ಲಿ ನನ್ನ ಮಗಳನ್ನೂ ಕರ್ಕೊಂಡೋಗಿ ನೋಡ್ತೀನಿ ಈ ಸಿನಿಮಾನ, ಮಾರ್ಕ್ನ. ಆ್ಯಂಡ್ ಆ್ಯಸ್ ಅ ಫ್ಯಾನ್ ಎಲ್ಲರೂ ಕಾಯ್ತಾ ಇದ್ದೀವಿ ನಿಮ್ಮ ಸಿನಿಮಾನ ಥಿಯೇಟ್ರಲ್ಲಿ ಎಂಜಾಯ್ ಮಾಡೋದಕ್ಕೆ. ಇದೇ ರೀತಿ ನೆಕ್ಸ್ಟ್ ಡಿಸೆಂಬರ್ಗೂ ರೆಡಿ ಆಗ್ಬಿಡ್ತೀವಿ ಸರ್. ನೆಕ್ಸ್ಟ್ ಕ್ರಿಸ್ಮಸ್ಗೂ ನಿಮ್ಮ ಸಿನಿಮಾ ನೋಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ವೆಲ್,
2009ನಲ್ಲಿ ವಾಟ್ ಐ ಸಾ ದ ಎನರ್ಜಿ ಸುದೀಪ್ ಸರ್ ಅವ್ರದ್ದು, ಹೌ ಕೆಂಪೇಗೌಡ ಹಿ ಡಿಡ್ ಡೇ ಆ್ಯಂಡ್ ನೈಟ್, ಎಕ್ಸಾಕ್ಟ್ಲಿ ದ ಸೇಮ್ ವೇ. ಬರೀ ಮಾರ್ಕ್ ಅಲ್ಲ, ಪ್ರತಿಯೊಂದು ಸಿನಿಮಾನು ಹಿ ಡಸ್ ದ ಸೇಮ್ ವೇ ಆ್ಯಕ್ಚುಲಿ. ಬಿಕಾಸ್ ನಾನು ನೋಡೀನಿ, ವಿತೌಟ್ ಸ್ಲೀಪಿಂಗ್ he is for cinema actually. I mean, he loves cinema. Other than cinema, I don't think so he knows anything. Maybe the second would be cricket. But first thing is for cinema. Pratiyondu industry nalli, they are very lucky to have such a wonderful actor, a superstar, who will deliver the best thing for the industry. And that's the reason our Mark cinema na, within 5 months he has completed. And he has given an example to people that, you know, Madbodu. So, all the best for the entire team of Mark. Vijay sir, you have done a fantastic job. Max was awesome, and this is next level actually. Sudeep sir, great job done, and waiting for 25th. All the best. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಸತ್ಯಜ್ಯೋತಿ ಫಿಲ್ಮ್ಸ್. ಕನ್ನಡದಲ್ಲಿ ಮೊದಲನೇ ಸಿನಿಮಾ ಮಾಡ್ತಾ ಇದ್ದೀರಾ. ವಿಶಿಂಗ್ ಯು ದ ಬೆಸ್ಟ್. ವಿಜಯ್ ಸರ್, ಮೊದಲನೇ ಸಿನಿಮಾದಲ್ಲೇ ಬಂಪರ್ ಹೊಡೆದಿದ್ರಿ. ಸೆಕೆಂಡ್ ಸಿನಿಮಾನು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಎಲ್ರಿಗೂ ಡೌಟ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅವಾಗಿಂದ ಸ್ಟೇಜ್ ಮೇಲೆ. ಬಟ್ ನನಗೆ ಡೌಟ್ನ ಅಣ್ಣ 2009 ಕ್ಲಿಯರ್ ಮಾಡಿಬಿಟ್ಟಿದ್ರು. ಯಾವಾಗ ನಮ್ಮನ್ನ 4:15 ಗ್ರೌಂಡಿಗೆ ಕರೆಯೋರು ಅವಾಗಲೇ ಕ್ಲಿಯರಾಗಿ ಹೋಗಿತ್ತು. ಇವ್ರು 4:15ಗೆಲ್ಲ ಬೆಳಿಗ್ಗೆ 2:30 ಮಲ್ಕೊಂಡು 4:15 ಹೇಳ್ತಾರೆ ಅಂತ. ಸೊ ನಿದ್ದೆ ಮಾಡಲ್ಲ, ಕೆಲಸ ಮಾಡ್ತಾರೆ, ಕಮಿಟ್ಮೆಂಟ್ ಆದರೆ ಆ ಟೈಮಿಗೆ ಬಂದೇ ಬರ್ತಾರೆ ಅನ್ನೋದು ನನಗಂತೂ ಡೌಟ್ ಇರಲಿಲ್ಲ. ಸೊ ಜುಲೈಯಲ್ಲಿ ಸ್ಟಾರ್ಟ್ ಮಾಡಿದಾಗ ಡಿಸೆಂಬರ್ ಯಾವಾಗ ಬರ್ತೀನಿ ಅಂತಂದರು, ಫಿಕ್ಸ್ ಇತ್ತು. ಸೊ ಡಿಸೆಂಬರ್ಗೆ ಬಂದೇ ಬರ್ತಾರೆ ಅಂತ. ಆ್ಯಸ್ ಹಿ ಮೇಡ್ ಅ ಪ್ರಾಮಿಸ್, ಹಿ ಹಸ್ ಕೆಪ್ಟ್ ಅಪ್. ತುಂಬ ಖುಷಿ ಆಗ್ತಿದೆ. ಇದೊಂದು ಡೆಫಿನೆಟಾಗಿ ಕೇಸ್ ಸ್ಟಡಿ. ಆ ಕೇಸ್ ಸ್ಟಡಿ ಮಾಡಿಕೊಟ್ಟಿರೋದು ನೀವು ಅಣ್ಣ. ದಮ್ ಅನ್ನೋ ಪದಕ್ಕೆ ಹೆಂಗೆ ನಾಂದಿ ಹಾಡಿದ್ರೋ ಮಾರ್ಕ್ ಮಾಡಿ 5 ಮಂತ್ಸಲ್ಲಿ ಸಿನಿಮಾನೂ ಮುಗಿಸ್ಬೋದು ಅಂತ ಈ ರೀತಿಯಲ್ಲಿ ನಾಂದಿ ಹಾಡಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್ ಟು ಯು. ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಕೆಲವು ತುಣುಕುಗಳಲ್ಲಿ ನೋಡಿದ್ದೀನಿ. ವೆರಿ ಪ್ರೌಡ್ ಆಫ್ ಯು. ಆ್ಯಂಡ್ ನಮ್ಮನ್ನೆಲ್ಲ ಕರೆದು ಇಲ್ಲಿ ಸ್ಟೇಜ್ ಮೇಲೆ ಮಾತಾಡ್ಸಿದ್ದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಾನಂತೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಡಿಸೆಂಬರ್ 25th. ನೀವುಗಳು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಡೇ ಫಸ್ಟ್ ಶೋ ಥಿಯೇಟ್ರಲ್ಲಿ ಸಿಗೋಣ. ಎಲ್ರಿಗೂ ಮ್ಯಾಕ್ಸ್ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ, ಅದೆಲ್ರಿಗೂ ಗೊತ್ತಿರೋದು. ಬಟ್ ಆ ಅನುಭವನೇ ತುಂಬ ಚೆನ್ನಾಗಿತ್ತು. ಅಂದರೆ ಒಬ್ಬ ಕಲಾವಿದನಾಗಿ ಮ್ಯಾಕ್ಸ್ ನನಗೆ ಸೆಟ್ ಸಿಕ್ಕಿದ್ದು ಅಂದರೆ ಸುದೀಪ್ ಅಣ್ಣ ಜೊತೆ ಆ್ಯಕ್ಟ್ ಮಾಡೋದು. ಒಂದು ಸಿನಿಮಾ ಅನ್ನೋ ಲೈಬ್ರರಿ ಇತ್ತು ಅಂದರೆ ಆ ಲೈಬ್ರರಿನಲ್ಲಿ ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಇರ್ಬೋದು, ಆ್ಯಕ್ಟಿಂಗ್ ಇರ್ಬೋದು, ಎಲ್ಲನೂ ಇರುತ್ತೆ. ಬುಕ್ಸು, ಆ ಬುಕ್ಸ್ ಎಲ್ಲ ಓದ್ಕೊಂಡು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡಿರೋವಂಥದ್ದು ಒಬ್ಬರು ಸುದೀಪ್ ಅಣ್ಣ. ಒಂದು ಲೈಬ್ರರಿಗೆ ಪ್ರಾಂಶುಪಾಲರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರತಿ ಸಲ ಸೆಟ್ಟಲ್ಲಿ ನಮ್ಮ ಜೊತೆ ಆ್ಯಕ್ಟ್ ಮಾಡ್ತಿರ್ತಾರೆ, ನಮ್ಮ ಜೊತೆ ಏನೋ ಡೈಲಾಗ್ ಹೇಳ್ತಿರ್ತಾರೆ. ಅಲ್ಲಿ ನೋಡಿದ್ರೆ ಆ ಯಾಕೋ ಟ್ರಾಲಿ ಶೇಕ್ ಆಗ್ತಿದೆ ಅಂತ ಹೇಳ್ತಾರೆ, ಅಲ್ಲಿ ಯಾಕೋ ಕಂಟಿನ್ಯೂಟಿ ಪೇಪರ್ ಬಿದ್ದಿಲ್ಲ ಅಂತಾರೆ. ಅಂದರೆ ಆ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಗೊತ್ತು ಅವ್ರಿಗೆ. ಹಾಗಾಗಿನೇ ಈ ಸಿನಿಮಾ ಮಾರ್ಕ್ ಸಿನಿಮಾ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ಮುಗ್ಸೋಕ್ಕೆ ಸಾಧ್ಯ ಆಯಿತು. ಅಂದರೆ ಆ ಕ್ವಾಲಿಟಿ ಅದೆಲ್ಲ. ಮಾರ್ಕ್ ಸಿನಿಮಾ ಡಿಸೆಂಬರ್ 25th ನಮ್ಮ ಇಡೀ ದೇಶದಲ್ಲೇ ಒಂದು ಮಾರ್ಕಾಗಿ ಉಳಿಯುತ್ತೆ. ಆಲ್ ದ ಬೆಸ್ಟ್ ಇಡೀ ತಂಡಕ್ಕೆ. ವಿಜಯ್ ಸರ್ ಆಲ್ ದ ಬೆಸ್ಟ್. ಆ್ಯಂಡ್ ಆ ಡೈರೆಕ್ಟರ್ ಶಿವಣ್ಣ ಇರ್ಬೋದು, ಆ ಚಂದ್ರು ಸರ್ ಇರ್ಬೋದು, ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಸಂಚಿತ್ ಕಮ್ ಡೌನ್. ಕಮಾನ್, ಜೋರ್ ಚಪ್ಪಾಳೆ ಬರಲಿ ಫಾರ್ ನಮ್ಮ ಸಂಚಿತ್. ಇದು ಅಂತಿಂತ ಸಂಚಿತ್ ಅಲ್ಲ, ಮ್ಯಾಂಗೋ ಪಚ್ಚ ಇದು. ಕಂಗ್ರ್ಯಾಚುಲೇಷನ್ಸ್ ಮ್ಯಾನ್. ಮುಂದಿನ ತಿಂಗಳು ರಿಲೀಸ್ ಆಗೋ ನಿಮ್ಮ ಚಿತ್ರಕ್ಕೆ ಒಳ್ಳೇದಾಗಲಿ. ನೀವೇನು ಹೇಳ್ತೀರಿ ಮಾವನ ಬಗ್ಗೆ? ಎಲ್ರಿಗೂ ನಮಸ್ಕಾರ. ಇಲ್ಲಿ ಎಲ್ಲರೂ ಬಾದ್ಶಾ, ಕಿಚ್ಚ, ಸುದೀಪ್ ಬಗ್ಗೆ ಮಾತಾಡಿದ್ರು. ಬಟ್ ಐ ವಾಂಟ್ ಟು ಟಾಕ್ ಅಬೌಟ್ ಮೈ ದೀಪ್ ಮಾಮ. ಮನೇಲಿ ನೋಡಿರೋದ್ರಲ್ಲಿ ಫಸ್ಟ್ ಆಫ್ ಆಲ್ ಹಿ ಈಸ್ ನೆವರ್ ಅಟ್ ಹೋಮ್. ಒಂದಿನ ಶೂಟಿಂಗ್ ಮಾಡ್ತಾರೆ, ಇಲ್ಲಾಂದರೆ CCLಗೆ ಹೋಗ್ತಾರೆ, ಇಲ್ಲಾಂದರೆ ಬಿಗ್ ಬಾಸಿಗೆ ಹೋಗ್ತಾರೆ. ಬಟ್ ನೀವಿಷ್ಟು ವರ್ಷ ನೀವು ಮಾಡಿರೋ ತ್ಯಾಗ ಆಗಿರ್ಬೋದು, ಕಷ್ಟ ಆಗಿರ್ಬೋದು, ಅದಷ್ಟು ಈ ಟ್ರೇಲರಲ್ಲಿ ಕಾಣಿಸ್ತಾ ಇದೆ. ಆ್ಯಂಡ್ ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಸ್ಪೋಕನ್ ಅಬೌಟ್ ಇಟ್. ಆಲ್ವೇಸ್ ಗೋಯಿಂಗ್ ಟು ಬಿ ಅ ವೆರಿ ಬಿಗ್ ಇನ್ಸ್ಪಿರೇಷನ್ ಟು ಆಲ್ ಆಫ್ ಅಸ್. ಆ್ಯಂಡ್ ಸೆಕೆಂಡ್ಲಿ, ಅತ್ತೆ ಸುಪ್ರಿಯಾನ್ವಿ ಪ್ರೊಡಕ್ಷನ್ಸ್ ಮೊದಲನೇ ಸಲ ವಿತ್ ಹೆಲ್ಪ್ ಆಫ್ KRG Studios you are getting into distribution. So all the very best for that. And yes, Mark December 25th. ದಯವಿಟ್ಟು ಬನ್ನಿ, ಚಿತ್ರಮಂದಿರದಲ್ಲಿ ಈ ಪಿಕ್ಚರ್ನ ನೋಡಿ ಸಂಭ್ರಮಿಸಿ. ಆ್ಯಂಡ್ ಇಟ್ ವಾಂಟ್ ಬಿ ಅ ಡಿಸಪಾಯಿಂಟ್ಮೆಂಟ್. ಥ್ಯಾಂಕ್ ಯು. ಮಾರ್ಕ್ಸ್ ಹಿಟ್ ಆಗುತ್ತೆ. ನಮಸ್ಕಾರ. ಎದುರಿಸ್ಬಿಟ್ರಲ್ಲಪ್ಪ ಇದು. ಅಕ್ಕ ಏನು ಮಾತಾಡ್ಬೋದಕ್ಕ? ಮೊಟ್ಟ ಮೊದಲಾಗಿ ಎಲ್ಲರಿಗೂ ನಮಸ್ಕಾರ.
ಟ್ರೇಲರ್ ನೋಡಿದ್ಮೇಲಂತರೂ ಏನು ಮಾತಾಡ್ಬೇಕನ್ನೋದೇ ಗೊತ್ತಾಗ್ತಿಲ್ಲ, ಅಷ್ಟು ಅದ್ಭುತವಾಗಿ ಬಂದಿದೆ. ಅಣ್ಣ, ನೀನು ಡೇಟ್ ಅನೌನ್ಸ್ ಮಾಡಿದಾಗ ಭಾಳಷ್ಟು ಜನ ಕೇಳ್ತಿದ್ರು, ಆ ಡೇಟಿಗೆ ಬರ್ತಾರಾ ಸುದೀಪ್ ಅಣ್ಣ ಅಂತಂದು. ನಾನು ಒಂದು ಮಾತು ಹೇಳಿದೆ ಅವರಿಗೆ, ಒಂಥರ ನಮ್ಮ ಸುದೀಪ್ ಅಣ್ಣ ಅಂದರೆ ಎಲೆಕ್ಷನ್ ಕಮಿಷನರ್ ಇದ್ದಂಗೆ. ಆ ಡೇಟ್ ಅನೌನ್ಸ್ ಮಾಡಿಬಿಟ್ರೆ ಆ ಡೇಟಿಗೆ ಎಲೆಕ್ಷನ್ ಹಾಗೇ ಆಗ್ತದೆ. ಹಂಗೆ ಈ ಡೇಟಿಗೆ ಅಣ್ಣ ಬಂದೇ ಬರ್ತಾನಂತ ಎಲ್ಲರಿಗೂ ಅಡ್ವಾನ್ಸ್ ಹೇಳ್ತಿದೆ. ಯಾಕೆಂದ್ರೆ ಅಷ್ಟು ಹೌದು. ಯಾಕೆ ಚಕ್ರವರ್ತಿ ಅಣ್ಣ, ಒಂದ್ಸಲ ಎಲೆಕ್ಷನ್ ಅನೌನ್ಸ್ ಆದಮೇಲೆ ಮತ್ತೆ ಚೇಂಜ್ ಆಗಿದ್ದು ನೋಡಿದೆ. ಹಂಗೆ ಸುದೀಪ್ ಅಣ್ಣ ಅವನ್ನ ಅನೌನ್ಸ್ ಮಾಡಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. 25ನೇ ತಾರೀಕು ನೀವು ಬರ್ತಿದ್ದೆ, ದೇವ್ರು ಒಳ್ಳೇದು ಮಾಡಲಿ, ಇನ್ನೂ ಅಣ್ಣಗೆ ಯಶಸ್ವಿ ಸಿಗಲಿ. ನಿಮ್ಮ ನೋಡಿ ಭಾಳಷ್ಟು ಜನ ಭಾಳ ಕಲಿಯೋದಿದೆ. ಬರೀ ಒಬ್ಬ ಹೀರೋ ಆಗಿ ಸುದೀಪ್ ಅಣ್ಣ ಈ ಫಿಲಿಮ್ನಾಗ ನಟಿಸಿದ್ನಂತಂದರೆ ಅನೌನ್ಸ್ ಮಾಡಿ ಡೇಟಿಗೆ ಬರ್ತಿದ್ದಿಲ್ಲ. ಈ ತಂಡದ ನಾಯಕನಾಗಿ ಎಲ್ಲವನ್ನೂ ನಿನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಕ್ಕೆ, ಅಷ್ಟೊಂದು ಕಷ್ಟಪಟ್ಟಕ್ಕೆ ಇವತ್ತು ಪ್ರೊಡ್ಯೂಸರ್ಗೂ ಒಳ್ಳೆಯದಾಗಿದೆ, ಡೈರೆಕ್ಟರ್ವ್ರಿಗೂ ಒಳ್ಳೆಯದಾಗಿದೆ, ಎಲ್ಲ ಆರ್ಟಿಸ್ಟ್ಗಳಿಗೂ ಒಳ್ಳೆಯದಾಗಿದೆ. ಎಲ್ಲರಿಗಿಂತ ಹೆಚ್ಚಾಗಿ ಇಡೀ ಚಿತ್ರರಂಗಕ್ಕೆ, ಅದ್ರ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಿದೆ ಅಣ್ಣ. ತುಂಬ ಖುಷಿ ಆಗ್ತದೆ. ಕಂಗ್ರಾಟ್ಸ್ ಅಣ್ಣ, ಭಾಳ ಅದ್ಭುತವಾಗಿ ಮಾಡಿದೆ. ಈ ಥರ ಎಲ್ಲರೂ ಹೀರೋಸ್ಗಳು ಸಪೋರ್ಟ್ ಮಾಡಿದ್ರೆ ಪ್ರೊಡ್ಯೂಸರ್ಗಳಿಗೆ ಭಾಳ ಅಂದ್ರೆ ಭಾಳ ಅನುಕೂಲ ಆಗ್ತದೆ. ಒಳ್ಳೆ ರೀತಿಯಿಂದ ಎಲ್ಲರೂ ಫಿಲಿಮ್ ಮಾಡೋಕ್ಕೆ ಅನುಕೂಲ ಆಗ್ತದೆ. ಆ ರೀತಿ ಭಾಳ ಒಳ್ಳೆ ರೀತಿಯಿಂದ ಬರ್ತದೆ. ಈ ಫಿಲಿಮು ಇಂಥ ಹಿಟ್ ಆಗೋದಲ್ಲ ಸತ್ಯ. ಅವರ ಪ್ರೊಡ್ಯೂಸರು ಎಲ್ಲರ ಊರಿಗೆ ಹೋಗ್ಬೇಕಂದ್ರೆ ತಮಿಳ್ನಾಡಿಗೆ ನೀವು ಗಿಸ್ನಾಗ ಹೋಗಂಗಿಲ್ಲ, ಅಥವಾ ಫ್ಲೈಟ್ನಾಗ ಹೋಗಂಗಿಲ್ಲ, ದೊಡ್ಡ ಲಾರಿನೇ ತೊಗೊಂಡೋಗ್ಬೇಕು. ಅಷ್ಟು ದೊಡ್ಡ ಇಷ್ಟ ಆಗ್ತದೆ. ಅಷ್ಟು ದುಡ್ಡು ತೊಗೊಂಡು ಹೋಗ್ಬೇಕಾದ್ರೆ ದೊಡ್ಡ ಲಾರಿನೇ ಬೇಕು ನಿಮಗೆ. ಅಷ್ಟೊಂದು ದೊಡ್ಡ ಹಿಟ್ ಆಗಲಿ, ಒಳ್ಳೆಯದಾಗಲಿ ತಮ್ಮೆಲ್ಲರಿಗೆ ಅಂತೇಳಿ ಈ ಒಂದು ಫಿಲಿಮ್ ತಂಡಕ್ಕೆ ಎಲ್ಲರಿಗೂ ಶುಭ ಹಾರೈಸ್ತಾ, ಎಲ್ಲ ನಮ್ಮ ಫ್ರೆಂಡ್ಸು ಹೇಳಿದ್ರೆ 25ನೇ ತಾರೀಕು ನಾನು ನಿಮ್ಮ ಜೊತೆಗೂ ನೋಡೋಕ್ಕೆ ಬರ್ತೀನಿ. 25ನೇ ತಾರೀಕು ಹೋಗಿ ಎಲ್ಲರೂ ಈ ಪಿಕ್ಚರನ್ನು ಚೆನ್ನಾಗಿ ನೋಡೋಣ, ಹಾರೈಸೋಣ ಅಂತ ಹೇಳ್ತಾ ಒಳ್ಳೇದಾಗಲಿ ಅಂತ ನಾನು ಎರಡು ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬಾದ್ಶಾ ಕಿಚ್ಚ ಸುದೀಪ್ ಅವರು, ಕಿಚ್ಚ ಸುದೀಪ್ ಅಂತ ಬರೀ ಹೆಸರೇ ಅಲ್ಲ, ಅವರು ಮಾತಾಡ್ತಕ್ಕಂಥ ಮಾತಿಂದ ಹಿಡಿದು, ಅವ್ರ ಆಕ್ಟಿವಿಟಿಯಿಂದ ಹಿಡಿದು, ಪಿಕ್ಚರಿಂದ ಹಿಡಿದು ಎಲ್ಲ ಕಿಚ್ಚನ್ನೇ. ಯಾಕಂತ ಹೇಳಿದ್ರೆ ಇವತ್ತು ಎಷ್ಟು ಟೆಕ್ನಾಲಜಿ ಇದೆ, ಆ ಟೆಕ್ನಾಲಜಿಗಿಂತ ಮುಂದೆ ಸ್ಪೀಡಲ್ಲಿ ಇರ್ತಕ್ಕಂಥವರು, ಆ ಟೆಕ್ನಾಲಜಿ ಜೊತೆ ಇವತ್ತು ಇಷ್ಟೊಂದು ದೊಡ್ಡ ಪಿಕ್ಚರ್ ಮಾಡಿರ್ತಕ್ಕಂಥದ್ದು ಕಿಚ್ಚ ಸುದೀಪ್ ಅವರು. ಅವರಿಂದ ನಮ್ಮ ಕನ್ನಡ ಸಿನಿಮಾ ರಂಗಕ್ಕೆ ಇವತ್ತು ಹೆಸರು ಬಂದಿದೆ. ಧನ್ಯವಾದಗಳಣ್ಣ. ಇನ್ನಷ್ಟು ಪಿಕ್ಚರ್ ಮಾಡಲಿ. 25ನೇ ತಾರೀಕು ಪಿಕ್ಚರು ಬಾಕ್ಸ್ ಆಫೀಸು ತುಂಬಲಿ ಅಂತೇಳಿ ಇಡೀ ನಮ್ಮ ದೇಶದಲ್ಲೇ ದೊಡ್ಡ ಮಟ್ಟಕ್ಕೆ ಇನ್ನಷ್ಟು ಬೆಳೆದು ದೊಡ್ಡ ಪಿಕ್ಚರ್ ಮಾಡಲಿ ಅಂತ ಆಲ್ ದ ಬೆಸ್ಟ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಮಾತು. ನಮಸ್ಕಾರ ಸುದೀಪ್ ಸರ್. 25 ಮಾರ್ಕ್ ಮಾಡ್ಕೊಂಡು ಕುಟುಂಬ ಜೊತೆ ಹೋಗಿ ಮೂವಿ ನೋಡ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇದು ಬಂದು ವಾಟ್ ಟು ಸೇ, ಲೈಕ್ ಇಟ್ಸ್ ಲೈಕ್ ಅ ಫ್ಯಾಮಿಲಿ ಫಂಕ್ಷನ್ ಟು ಮೀ. ಸೊ ಯು ಎವ್ರಿಥಿಂಗ್ ಟು ಮೀ. ಆ್ಯಂಡ್ I worked with most of the directors here. It's another refreshing moment. And 25th of December is not only Christmas, it's a new birth for us, for everyone. So expecting much laurels to it. Thank you. ಎಲ್ರಿಗೂ ನಮಸ್ಕಾರ. ನಮ್ಮ ಚಿತ್ರರಂಗದ ಕುಟುಂಬನೇ ಇಲ್ಲಿದೆ. ತುಂಬ ಸಂತೋಷ. ಪ್ರೇಮ್ ಅವರಿದ್ದಾರೆ, ಚಂದ್ರು, ಅರ್ಜುನ್. ಒಂಥರ ಈ ಥರ ಚಿತ್ರರಂಗದಲ್ಲಿ ಈ ಥರ ಕಾರ್ಯಕ್ರಮಗಳು ತಿಂಗಳಲ್ಲಿ 3-4 ಸುಮಾರು ನಡೀತಾ ಇರೋದು. ಈಗ ಅದು ಶುರುವಾಗಿದೆ. ಅದು ತುಂಬ ಸಂತೋಷ. ಟ್ರೈಲರ್, ಸಾಂಗ್ ಇವೆಲ್ಲ ನೋಡಿದ ಮೇಲೆ ಅದಕ್ಕೆ ದೊಡ್ಡ ಏನು ಸಿಗ್ತಾವಣೆ. ನಾನು ಅಫ್ಕೋರ್ಸ್ ಸುದೀಪ್ ಅವರು ಕಷ್ಟಜೀವಿ, ಟೈಮಿಂಗ್ ಅನ್ನೋದನ್ನು ಅಫ್ಕೋರ್ಸ್ ಪಾಪ ಸುಮಾರು ಜನ ಕಲಾವಿದರು ಎಲ್ಲರೂ ಹಂಚ್ಕೊಂಡ್ರು. ನಾನು ಅವ್ರ ಚಿತ್ರರಂಗಕ್ಕೆ ಬರೋದಕ್ಕೆ ಮುಂಚೆಯಿಂದ ಚಿತ್ರರಂಗಕ್ಕೆ ಬಂದ ಮೇಲಿಂದನೂ ನೋಡ್ತಾ ಇದ್ದೀನಿ. ಅವ್ರ ಟೈಮ್ ಅಂದರೆ ಟೈಮ್. ಬರೀ ಶೂಟಿಂಗ್ ಇದ್ದರೆ ಅಂತಲ್ಲ, ಬೇರೆ ಯಾವುದೇ ಕಾರ್ಯಕ್ರಮಗಳಿಗಾಗಲಿ
ಒಂದು ಯಾವುದೇ ಫಂಕ್ಷನ್ಗೆ ಬರ್ತೀನಿ ಅಂದ್ರೂ ಆ ಟೈಮ್ಗೆ 100% ಬರ್ತಾರೆ, ಅನ್ಲೆಸ್ ಅಂಟಿಲ್ ಫಾರ್ ಸಮ್ ರೀಸನ್ಸ್ ಮೇ ಬಿ. ಕಲಾವಿದರನ್ನ ಎಂಕರೇಜ್ ಮಾಡೋದಾಗಲಿ ಸೆಟ್ಟಲ್ಲಿ, ಅಥವಾ ಆ ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ನಾನು ಒಬ್ಬ ಕಲಾವಿದನಾಗಿ ಸುದೀಪ್ ಅವ್ರ ಜೊತೆಯಲ್ಲಿ ಒಂದು ಚಿತ್ರ ಮಾಡಿದ್ದೆ, ಒಂದು ಫುಲ್ ಲೆಂತ್ ಸಿನಿಮಾ. ನನಗೂ ಆ ಅನುಭವ ಆಗಿತ್ತು. ಇಷ್ಟೊತ್ತಿಗೆ ಬಂದ್ಬಿಡ್ತಾರೆ, ಹೌದಾ ಬರ್ತಾರೆ, ಬಂದರು ಸೊ ಈ ಥರ ಆ ಒಂದು ಚಿತ್ರ ಹೆಂಗೆ ಮುಗೀತು ಗೊತ್ತಿಲ್ಲ. ಅಲ್ಲಿ ನಮ್ಗೆ ಈ ಥರ ಮಾಡೋಣ, ಈ ಥರ ಮಾಡೋಣ. ಸೊ ಆ ಒಂದು ದೊಡ್ಡ ಸ್ಟಾರು ಇಲ್ಲ, ಅದೆಲ್ಲ ಮಾಧ್ಯಮ ಮತ್ತು ಜನಗಳ ಮನಸ್ಸಲ್ಲಿರುತ್ತೆ ಅಷ್ಟೇ. ಅವ್ರು ದೊಡ್ಡ ಸ್ಟಾರ್ ಅಂತ ಅವ್ರಿಗೆ ಗೊತ್ತೇ ಇಲ್ಲ ಇವತ್ತಿಗೂ, ನನಗೆ ಗೊತ್ತಿರೋಂಗೆ. ಆ ರೀತಿ ಸೆಟ್ಟನ್ನು ಯಾವ ಥರ ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾರೆ ಅಂದರೆ, ಅಲ್ಲಿ ಒಬ್ಬೊಬ್ಬರ ಮೈಂಡಲ್ಲಿ ಏನೇನೋ ಓಡ್ತಾ ಇರುತ್ತೆ, ಅದನ್ನೆಲ್ಲ ಕಲೆಕ್ಟಿವ್ ಆಗಿ ಸೆಟ್ ಮಾಡಿ ಶೂಟಿಂಗ್ ಮುಖ್ಯ. ಎಲ್ಲರೂ ಗಮನ ಸೆಳೆದು ತಮಾಷೆ ಮಾಡಿ ಅದನ್ನು ಎಷ್ಟು ಚೆನ್ನಾಗಿ ಆ ಒಂದು ಸೆಟ್ಟನ್ನು ಖುಷಿಯಾಗಿಟ್ಟು ಅಲ್ಲಿ ಆಗಬೇಕಾದ ಕೆಲಸನ ಆನ್ ಟೈಮ್ ಮುಗಿಸ್ಕೊಳ್ಳೋದಕ್ಕೆ ಆ ಪ್ರಯತ್ನ ಇದೆಯಲ್ಲ, ಹ್ಯಾಟ್ಸ್ ಆಫ್ ಸುದೀಪ್ ಅವರೇ. ಅವತ್ತು ನೋಡ್ತಾ ಇದ್ದೀನಿ, ಇವತ್ತು ನೋಡ್ತಾ ಇದ್ದೀನಿ, ಅದನ್ನು ಕೇಳ್ತಾ ಇದ್ದೀನಿ. ನಾನು ನೋಡೋದಲ್ಲ, ಇವತ್ತು ಅಂದರೆ ಎಷ್ಟೋ ಹೊಸ ಪ್ರತಿಭೆಗಳು ಬಂದು ನಿಮ್ಮನ್ನು ಅದ್ರ ಬಗ್ಗೆ ಮಾತಾಡುವಾಗ ನನಗೆ ತುಂಬ ಖುಷಿ ಆಯಿತು. ಈ ಥರ ಸುದೀಪ್ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ತುಂಬ ಮಾತಾಡ್ಬೋದು. ಈ ಚಿತ್ರದ ಮುಖ್ಯವಾಗಿ ನಿರ್ದೇಶಕರು, ಎರಡನೇ ಚಿತ್ರ ಅವ್ರದ್ದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೊದಲನೇ ಚಿತ್ರ ತುಂಬ ದೊಡ್ಡ ಹಿಟ್ಟಾಗಿ ಕನ್ನಡದಲ್ಲಿ, ಎರಡನೇ ಚಿತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೊಡ್ಯೂಸರ್ ಬಂದು ಸತ್ಯಜ್ಯೋತಿ ಫಿಲಿಮ್ಸ್, ತ್ಯಾಗರಾಜನ್ ಅಂದರೆ ತಮಿಳ್ನಾಡಲ್ಲಿ ತುಂಬ ದೊಡ್ಡ ಬ್ಯಾನರ್, ತುಂಬ ದೊಡ್ಡ ಪ್ರೊಡ್ಯೂಸರ್ ಅವರು ಕನ್ನಡ ಚಿತ್ರರಂಗದಲ್ಲಿ ಕನ್ನಡ ಪಿಕ್ಚರ್ ಈಗ ಸುದೀಪ್ ಅವ್ರ ಜೊತೆ ಮಾಡಿದ್ದಾರೆ. ತುಂಬ ಸಂತೋಷ. ಅವ್ರಿಗೆ ನಾನು ಇದೇ ಥರ ಹಲವಾರು ಚಿತ್ರಗಳನ್ನ ಮಾಡ್ತಾ ಇರಿ ಅಂತ ನಾನು ಸ್ವಾಗತಿಸ್ತೀನಿ. ಯಾಕೆ ಹೇಳ್ತೀನಿ ಅಂದರೆ, ಅಫ್ಕೋರ್ಸ್ ಎಲ್ಲ ಚಿತ್ರರಂಗದಲ್ಲಿ ಎಲ್ಲ ರಾಜ್ಯದಲ್ಲಿ ಆ ಒಂದು ಕೋಪ್ರೇಷನ್ ಸಿಗುತ್ತೆ. ಬೇರೆ ನಾಡಿನ ಬಂದು ನಿರ್ಮಾಣ ಮಾಡುವಂಥ ನಿರ್ಮಾಪಕರಿಗೆ ಆ ಪ್ರೋತ್ಸಾಹ ಸಿಗುತ್ತೆ, ಆದರೆ ಕರ್ನಾಟಕದಲ್ಲಿ ಜಾಸ್ತಿ ಸಿಗುತ್ತೆ. ಸೊ ಹಾಗಾಗಿ ಅವ್ರಿಗೂ ನನ್ನ ವಿಷಯ ತಿಳಿಸ್ತಾ, ಈ ಚಿತ್ರದಲ್ಲಿ ಮಾಡಿದಂಥ ಎಲ್ಲ ಕಲಾವಿದರು, ಹಾಗೆ ಅಜನೀಶ್ ಆಗ್ಬೋದು, ಈ ಟ್ರೈಲರ್ನ ನೀವು ಇನ್ನೊಂದ್ಸರಿ ಹಾಕಿ ಅಂತ ನೀವು ಕೇಳಿದ್ರಿ. ನನಗೆ ಮನಸ್ಸಾಗಿ ಇತ್ತದು, ಇನ್ನೊಂದ್ಸರಿ ಹಾಕ್ಸ್ಬೇಕಾಯ್ತು, ಇನ್ನೊಂದ್ಸರಿ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ. ಎಲ್ಲರ ಮನಸ್ಸಲ್ಲೂ ಇತ್ತು ಅಲ್ವಾ? ಸೊ ನಿಜವಾಗಲೂ ಇಟ್ ವಾಸ್ ಅಮೇಝಿಂಗ್. ಅಫ್ಕೋರ್ಸ್ ನಾನು ಹೇಳಿದಾಗೆ ಸುದೀಪ್ ಅವ್ರ ನಟನೆ ಬಗ್ಗೆ ನಾನು ಅದು ಹೊಸದಾಗಿ ಏನು ಹೇಳೋದು ಬೇಡ. ಒಂದೆರಡು ನಿಮಿಷ ಜಾಸ್ತಿ ತಗೋತೀನಿ ಮಾತಾಡೋದಕ್ಕೆ. ಪ್ಲೀಸ್ ಸರ್, ನೀವು ಮಾತಾಡ್ಬೇಕು ಸರ್. ಯಾಕೆಂದರೆ ಇವತ್ತಿನ ಚಿತ್ರರಂಗದ ಸ್ಥಿತಿಗತಿ ಯಾವ ರೀತಿ ಇದೆ ಅಂದರೆ, ನಾವು ಒಂದು 2-3 ಜನ್ರೇಷನಿಂದ ಚಿತ್ರರಂಗ ನೋಡ್ಕೊಂಡು ಬರ್ತಾ ಇದ್ದೀವಿ. ಈ ಸ್ಪೀಡು, ಈ ಎನರ್ಜಿನ ಇದ್ದಾಗ ನಾವು ಚಿತ್ರಗಳನ್ನ ತುಂಬ ಮಾಡ್ತಾಯಿದ್ವಿ. ಆ ಸ್ಪೀಡು, ಆ ಎನರ್ಜಿ ಹಿಂಗೆ ಬಿದ್ದೋಯ್ತು. ಕಾರಣ ಏನೇನು ಇರ್ಬೋದೇನೋ. ಆದರೆ ಈ ಚಿತ್ರ ಶುರು ಮಾಡೋವಾಗ ಸುದೀಪ್ ಅವರು ಸಿಕ್ಕಿದಾಗ ಹೇಳ್ತಾಯಿದ್ರು, ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ವಿ ಸರ್, ಈ ಥರ ಒಂದು ಪ್ಲ್ಯಾನ್ ಮಾಡಿದ್ದೀವಿ, ಹೀಗೆ ಅಂದಾಗ, ಪ್ಲ್ಯಾನ್ ಎಲ್ಲರೂ ಮಾಡ್ಬೋದು. ಪ್ಲ್ಯಾನ್ ಮಾಡೋದಕ್ಕೂ ಎಕ್ಸಿಕ್ಯೂಟ್ ಆಮೇಲೆ ಪ್ಲ್ಯಾನ್ ಮಾಡೋದಕ್ಕೂ ಆ ಒಂದು ಎನರ್ಜಿ ಬೇಕು. ಆ ಪ್ಲ್ಯಾನ್ ಮಾಡೋದಕ್ಕೆ ಆ ಎನರ್ಜಿ ಇದ್ದಾಗ, ಆ ಪ್ಲ್ಯಾನಿಂಗ್ ಕರೆಕ್ಟಾಗಿ ಆದಾಗ ಸುದೀಪ್ ಅವರಿಗೆ ಎಕ್ಸಿಕ್ಯೂಷನ್ ಪ್ರೆಸೆಂಟೇಷನ್ ಮಾಡೋದಕ್ಕೆ ಅವರಿಗೆ ಆ ಟೀಮ್ ತುಂಬ ಚೆನ್ನಾಗಿದೆ. ಅವ್ರ ಹತ್ರ ಇರೋ ಟೀಮ್ ಆ ಥರ ಒಂದು ಟೀಮ್ನ ಸೆಟ್ ಮಾಡಿ ಇಟ್ಕೋತಾರೆ. ಯಾವಾಗ ಹೊಗಳ್ಬೇಕೋ ಒಳ್ಳೆ ಕೆಲಸ ಮಾಡಿದಾಗ ಹೊಗಳ್ತಾರೆ, ಯಾವಾಗ ತಪ್ಪಾದರೆ ಅದನ್ನ ತಿದ್ಕೊಳ್ಳೋದಕ್ಕೆ ಅವಕಾಶ ಕೊಡ್ತಾರೆ. ಅವಕಾಶ ಕೊಟ್ಟಾಗ ತಿದ್ಕೊಂಡಿಲ್ಲ ಅಂದರೆ ಅವ್ರನ್ನ ನೋಡೋದು ಇಲ್ಲ ತಿರ್ಗಾ ಇನ್ನೊಂದ್ಸರಿ ಅಂತ ಒಂದು ಕ್ಯಾರೆಕ್ಟರ್ ಸುದೀಪ್ ಅವರು. ಸೊ ಇಂಥ ಒಂದು ಸಂದರ್ಭದಲ್ಲಿ
ಇವತ್ತಿನ ಕನ್ನಡ ಚಿತ್ರರಂಗದ ಸ್ಥಿತಿಗತಿ ಯಾವ ಥರ ಇದೆ ಅನ್ನೋದನ್ನು ನಮಗೆಲ್ಲರಿಗೂ ಗೊತ್ತಿದೆ. ಆದರೆ ಆ ಹೀಟ್, ಆ ಬಿಸಿ ಯಾರಿಗೆ ತಗಲ್ತಾ ಇದೆ ಅವ್ರಿಗೆ ಮಾತ್ರ ತುಂಬ ಗೊತ್ತಾಗುತ್ತೆ. ಇವತ್ತು ಕನ್ನಡ ಚಿತ್ರರಂಗ ಒಂದೇ ಯಾವುದೋ ಒಂದು ಮೀಟಿಂಗ್ ಇತ್ತು ನಮ್ಮ ಚೇಂಬರಲ್ಲೆಲ್ಲ. ಮಾತಾಡುವಾಗ ಹಲವಾರು ಚಿತ್ರಗಳು ಬರಬೇಕು, ಮಾತಾಡಬೇಕು, ಅದು ಇದಂತ ಹೀರೋಗಳನ್ನ ಪ್ರೆಸೆಂಟ್ ಮಾಡಬೇಕು, ಇಲ್ಲ ನಿರ್ದೇಶಕರನ್ನೆಲ್ಲ ಕರೆಸಿ ಮಾತಾಡಬೇಕು, ಇವೆಲ್ಲ ಮಾತಾಡ್ತಾ ಇದ್ದಾಗ ನಾನು ಹೇಳಿದೆ, ಅಫ್ಕೋರ್ಸ್ ಒಳ್ಳೆ ಪ್ರಯತ್ನನೇ. ಆದರೆ ನಮ್ಮಲ್ಲಿ ಎಷ್ಟು ಜನ ನಿರ್ದೇಶಕರಿದ್ದಾರೆ, ಎಷ್ಟು ಜನ ನಾಯಕ ನಟರಿದ್ದಾರೆ, ಅದೇ ಇದ್ದಾರೆ ನಾಯಕ ನಟರು, ಬಟ್ ಒಂದು ಇಮೇಜ್ ಇದ್ದು ಚಿತ್ರರಂಗನ ಫುಲ್ ಮಾಡೋವಂಥ ನಾಯಕ ನಟರ ಬಗ್ಗೆ ಮಾತಾಡ್ತಿದ್ವಿ. ಸೊ ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತು ನಾನು ಒಬ್ಬ ನಿರ್ಮಾಪಕನಾಗಿ, ಅಂದರೆ ನನ್ನ ಒಬ್ಬ ನೋಟೆಡ್ ಪ್ರೊಡ್ಯೂಸರ್, ಹಳೆ ಕಾಲದಿಂದ ಸಿನಿಮಾ ಮಾಡಿದಾರೆ ಒಬ್ಬ ನಿರ್ಮಾಪಕ ಅಂತ ಹೇಳ್ತಾರೆ. ನಾನು ಎಷ್ಟು ಸಿನಿಮಾ ಮಾಡ್ತಾಯಿದ್ದೀನಿ, ವರ್ಷಕ್ಕೊಂದು, 2 ಇಲ್ಲ 3 ವರ್ಷಕ್ಕೊಂದು ಮಾಡ್ತಾ ಇರ್ಬೋದು ಅಷ್ಟೇ. ಆದರೆ ನನ್ನಂಥ ನಿರ್ಮಾಪಕರು ಒಂದು 5 ಜನ ಇದ್ದರೆ ಎಲ್ಲ ಸೇರಿದ್ರು ಒಂದು 10-15 ಸಿನಿಮಾ ಮಾಡ್ತೀವಿ ನಾವು. 250 ಚಿತ್ರಗಳಿಗಿಂತ ಜಾಸ್ತಿ ಇವತ್ತು ಬಿಡುಗಡೆ ಆಗ್ತಾಯಿದೆ ನಮ್ಮ ಕರ್ನಾಟಕದಲ್ಲಿ. 250 ಚಿತ್ರಗಳಿಗಿಂತ ಜಾಸ್ತಿ ಆಗ್ತಾಯಿದೆ. ಆದರೆ ನಾವು ಹಳೆ ಪ್ರೊಡ್ಯೂಸರ್ಸು, ಹಳೆ ಡೈರೆಕ್ಟರ್ಸು ಅಂತ ಏನು ಹೆಸರು ಕೊಟ್ಟಿದ್ದಾರೆ ನಮಗೆ, ದೊಡ್ಡ ಪ್ರೊಡ್ಯೂಸರ್ಸು, ದೊಡ್ಡ ಡೈರೆಕ್ಟರ್ಸ್ ಅಂತ, ನಾವು ಚಿತ್ರರಂಗಕ್ಕೆ ಏನು ಕಾಂಟ್ರಿಬ್ಯೂಷನ್ ಕೊಡ್ತಾಯಿದ್ದೀವಿ? ಕಾಂಟ್ರಿಬ್ಯೂಷನ್ ನಮ್ಮದಲ್ಲ, ಆ 250 ಚಿತ್ರ ಮಾಡ್ತಾ ಇರೋ ಹೊಸ ಪ್ರೊಡ್ಯೂಸರ್ಸ್ದು ಕಾಂಟ್ರಿಬ್ಯೂಷನ್ ಚಿತ್ರರಂಗಕ್ಕೆ. ಅವರು ನಮ್ಮ ಕಾರ್ಮಿಕರಿಗೆ, ಕಲಾವಿದರಿಗೆ ಊಟ ಕೊಡ್ತಾ ಇರೋದು ಅವರು, ನಿಜವಾಗ್ಲೂ ನಾವಲ್ಲ. ನಾವು ಯಾವಾಗಲೂ ಹಬ್ಬಕ್ಕೆ ಊಟ ಕೊಡ್ತೀವಿ ಅಷ್ಟೇ. ಒಂದು ಹಬ್ಬ ಬಂದಾಗ ವರ್ಷಕ್ಕೆ 4, 5, 6 ಹಬ್ಬ ಬರುತ್ತಲ್ಲ, ಆಗ ನಾವು ದೊಡ್ಡ ನಿರ್ಮಾಪಕರು, ದೊಡ್ಡ ನಿರ್ದೇಶಕರು ಆವಾಗ ಊಟ ಕೊಡ್ತಾಯಿದ್ದೀವಿ ನಮ್ಮ ಚಿತ್ರರಂಗಕ್ಕೆ. ಅರ್ಥ ಆಯ್ತಾ? ಅದನ್ನು ಬ್ರೇಕ್ ಮಾಡಿದ್ದು ಮಾರ್ಕ್. ಬರಲಿ ಜೋರ್ ಚಪ್ಪಾಳೆ ಇದಕ್ಕೆ. ಇವತ್ತಿನ ಟ್ರೆಂಡಲ್ಲಿ ಸುದೀಪ್ ಅವರು ಇದನ್ನು ಹೇಳಿದರು, ನಾನು ಸತ್ಯವಾಗಿ ಹೇಳ್ತೀನಿ, ಕತೆ ಒಂದು ಹೇಳಿದರು, ಬಟ್ ಆಗುತ್ತಾ ಇದು? ಬಟ್ ಇವ್ರು ಮಾಡ್ತಾರೆ, ಇವ್ರಿಗೆ ಸಪೋರ್ಟಿವ್ ಆಗಿ ಲೊಕೇಶನ್ಸ್ ಆಗ್ಬೋದು, ಎಲ್ಲ ಇವತ್ತಿನ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗುತ್ತೆ. ಬಟ್ ಅವರೊಬ್ಬರು ಶ್ರಮ ಪಟ್ಟರೆ ಆಗಲ್ವಲ್ಲ, ಅವ್ರ ಹತ್ರ ಒಂದು ಟೀಮ್ ಇಟ್ಕೊಂಡಿದ್ದಾರೆ. ಸೊ ಒಳ್ಳೇದಾಗುತ್ತೆ, ಒಳ್ಳೇದಾಗಲಿ ಅಂತ ನಾನು ಅನ್ಕೊಂಬಂದೆ. ಸುದೀಪ್ ಅವರೇ, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಏನಕ್ಕೆ ನಿಮ್ಮನ್ನೇ ಪಾಯಿಂಟ್ ಮಾಡಿ ಹೇಳ್ತಿದ್ದೆ ಅಂದರೆ, ನಿಮಗೆ ಗೊತ್ತು, ನಾನು ಇರೋದು ಓಪನ್ನಾಗಿ ಮಾತಾಡೋನು. ಒಬ್ಬ ಹೀರೋ ಇವತ್ತು ಬರೀ ಸ್ಕ್ರೀನ್ ಮೇಲಲ್ಲ, ಸೆಟ್ ಮೇಲೂ ಹೀರೋ ಆಗಿದ್ದರೆ ಈ ಥರ ಸಿನಿಮಾ ಮಾಡ್ಬೋದು. ತಮಾಷೆ ಅಲ್ಲ, ಯಾಕಂದ್ರೆ ನಾನು ಇವತ್ತು ಸಿನಿಮಾ ಮಾಡ್ತಾ ಇದ್ದೀನಿ, ಮಾಡೋಕ್ಕಾಗದೆ ಸುಮ್ಮನೆ ಆಗ್ಬಿಟ್ಟಿದ್ದೀನಿ ನಾನು. ಇಷ್ಟು ದೊಡ್ಡ ಸಿನಿಮಾನ 114 ದಿನ ಶೂಟಿಂಗ್ ಆಗ್ಬೋದು, 180-60 ಕಾಲ್ ಶೀಟ್ ಆಗ್ಬೋದು, ಲೊಕೇಶನ್ಸು 100 ಲೊಕೇಶನ್ಸು ಅಂತೀರಾ, ಇದನ್ನು ಮ್ಯಾಜಿಕ್ ಮಾಡಿದ್ರು ಆಗಲ್ಲ ಅಂತ ಅನಿಸುತ್ತೆ. ಇವತ್ತು CGಯಲ್ಲೂ ಆ ಥರ ಒಂದು ನಾವು ಸೆಟ್ ಮಾಡ್ಕೊಂಡು ಮಾಡಿದ್ರು CG ವರ್ಕ್ ಮಾಡಬೇಕು ಅಂದ್ರೆ ಇವತ್ತು ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಗೊತ್ತು, ಅದೇ ಒಂದು 3 ತಿಂಗಳು 6 ತಿಂಗಳಿಗೆ ಟೈಮ್ ಆಗಿಬಿಡುತ್ತೆ. ನೀವು ಈ ಶಾರ್ಟ್ ಪೀರಿಯಡಲ್ಲಿ ಇಷ್ಟು ದೊಡ್ಡ ಸಿನಿಮಾನ ನೀವು ಮಾಡಿದ್ದೀರಾ ಅಂದರೆ, ಇದು ಚಿತ್ರರಂಗದಲ್ಲಿ ಇವತ್ತಿಂದ ಇದು ಒಂದು ಟ್ರೆಂಡ್ ಸೆಟ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೊಂದು ಟ್ರೆಂಡ್ ಸೆಟ್ಟರ್ ಸರ್. ಇದು ಬರೀ ಕನ್ನಡ ಚಿತ್ರರಂಗಕ್ಕಲ್ಲ, ನಾನು ನೋಡ್ತಾ ಇದ್ದೆ ತೆಲುಗು, ತಮಿಳ್, ಮಲಯಾಳಂ, ಹಿಂದಿ, ಈ ಥರ ಸರ್. ಇದು ನಿಮ್ಮ ಹಿಂದೆ ಇದು ಯಾವುದೋ ಈಗ ಮೊನ್ನೆ ಯಾವುದೋ ಒಂದು ಕಾರ್ ತಗೋಬೇಕು ಅಂತ ಯಾವುದೋ ತರಿಸ್ದೆ, ಅವ್ರು ಹೇಳ್ತಿದ್ರು ಏನೋ 8 ಪಿಸ್ಟನ್ನು, ಏನೇನೋ ಎಷ್ಟು ಹಾರ್ಸ್ ಪವರ್ ಅಂತ. ನಿಮ್ಗೆ ಆ ದೇವರು ಅಷ್ಟು ಹಾರ್ಸ್ ಪವರು, ಅಷ್ಟು ಎನರ್ಜಿ ನಿಮಗೆ ಕೊಟ್ಟವನೇ ಸರ್, ಸತ್ಯ ಹೇಳ್ತೀನಿ. ನಾನೊಬ್ಬ, ಯಾಕೆಂದರೆ ನಾನು ಈ ಚಿತ್ರರಂಗದಲ್ಲಿ ಸಿನಿಮಾ ಮಾಡೋದಕ್ಕೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬಂದು ಕುಂತ್ಕೊಂಡು ಕತೆ ಡಿಸ್ಕಸ್ ಮಾಡಿ ಎಕ್ಸಿಕ್ಯೂಷನ್ ಮಾಡಬೇಕು, ಅದನ್ನು
ಕಾರ್ಯರೂಪಕ್ಕೆ ತಂದು ಸೆಟ್ಗೆ ಹೋಗ್ಬೇಕು ಅಂತಲೇ 6 ತಿಂಗಳು ಬೇಕು ನನಗೆ ಇವತ್ತು. ಇದನ್ನು ಕರೆಕ್ಟಾಗಿ ನಿಮ್ಮಂಗೆ ಒಬ್ಬ ಹೀರೋ, ಒಂದು ಡ್ರೈವಿಂಗ್ ಫೋರ್ಸ್ ಅಂತ ಏನು ಹೇಳ್ತೀವಿ, ಆ ಡ್ರೈವಿಂಗ್ ಫೋರ್ಸ್ ನೀವಾಗಿರೋದ್ರಿಂದ ಈ ಚಿತ್ರ ಇವತ್ತು ಇಷ್ಟು ಬೇಗ ಮುಗಿದು ಇಷ್ಟು ದೊಡ್ಡ ಚಿತ್ರನ ಇಷ್ಟು ಲೊಕೇಶನ್ಸ್ಗಳಾಗ್ಬೋದು, ಇಷ್ಟು ಕಾಲ್ ಶೀಟ್ ಆಗ್ಬೋದು. ಕಾಲ್ ಶೀಟ್ ಆಗುತ್ತೆ ಅಂದರೆ ಆಗುತ್ತೆ, ಅಫ್ಕೋರ್ಸ್ ಕಾಲ್ ಶೀಟಿಗೆ ನಾವು ಪ್ರೊಡ್ಯೂಸರ್ ದುಡ್ಡು ಕೊಡ್ಬೋದು, ಆದರೆ ಕೆಲಸ ಮಾಡೋರಿದಾರಲ್ಲ 24/7 ಅವ್ರನ್ನ ನಾವು ನಿಜವಾಗ್ಲೂ ಹೇಳ್ತೀನಿ, ವಿ ಕಾಂಟ್. ಖಂಡಿತವಾಗ್ಲೂ ದುಡ್ಡು ಕೊಡ್ಬೋದು ನಾವು, ಆ 24/7 ಕೆಲಸ ಮಾಡಿಕೊಂಡು ಯಾರು ಹೇಳ್ತಾಯಿದ್ರಿ ಅಲ್ಲೇ ಟ್ರೀಟ್ಮೆಂಟ್ ತೊಗೊಂಡು ಶೂಟಿಂಗ್ ಮಾಡ್ತಾಯಿದ್ವಿ ಅಂತ. ನಾನು ಏನಕ್ಕೆ ಇಷ್ಟು ಡೀಪಾಗಿ ಮಾತಾಡ್ತಾ ಇದ್ದೀನಿ ಅಂದರೆ, ಇದನ್ನೆಲ್ಲ ನಾವು ಮುಂಚೆ ಮಾತಾಡ್ತಾ ಇದ್ವಿ, ನೋಡ್ತಾ ಇದ್ವಿ, ಅನುಭವಿಸ್ತಾ ಇದ್ವಿ. ಈಗ ಈ ಚಿತ್ರನ ನಾನು ನೋಡಿದ ಮೇಲೆ, ಕೇಳಿದ ಮೇಲೆ, ಇದನ್ನು ನಾನು ಕಣ್ಣಾರೆ ನೋಡಿ ಅನುಭವಿಸಿದ ಮೇಲೆ ನಿಜವಾಗ್ಲೂ ಹೇಳ್ತೀನಿ ಸರ್, ದಯವಿಟ್ಟು ಫಸ್ಟು ನಿಮ್ಮಿಂದನೇ ಶುರು ಆಗಿದೆ, ನಿಮ್ಮಿಂದನೇ ಇದು ಇನ್ನೂ ಹಂಗೆ ಕಂಟಿನ್ಯೂ ಆಗಲಿ ಸರ್. ದಯವಿಟ್ಟು ವರ್ಷಕ್ಕೆ 2 ಚಿತ್ರ ನಮ್ಮ ಚಿತ್ರರಂಗಕ್ಕೆ ಕೊಡಿ ಸರ್, ಪ್ಲೀಸ್. ನಮ್ಮ ಚಿತ್ರರಂಗ ಅಂದರೆ ನೀವು ಮಾಡೋ ಚಿತ್ರಗಳು ಇಡೀ ನಮ್ಮ ಕರ್ನಾಟಕದ ಜನದಲ್ಲಿ ನಿಮಗೆ ಅಭಿಮಾನಿಗಳು ಸಾವಿರಾರು ಜನ, ಲಕ್ಷಾಂತರ ಜನ ಇದ್ದಾರೆ, ಇಲ್ಲ ಅಂತೇಳಿಲ್ಲ. ಇದು ಅದೇ ಥರ ಒಂದು ಹಿಡನ್ ಫ್ಯಾನ್ಸ್, ಹಿಡನ್ ಆಡಿಯನ್ಸ್ ನಿಮಗೆ ಎಲ್ಲ ರಾಜ್ಯದಲ್ಲೂ ಇದ್ದಾರೆ ಸರ್. ದಯವಿಟ್ಟು ಮರಿಬೇಡಿ, ದಯವಿಟ್ಟು ಮಾಡಿ. ಈ ಥರ ಚಿತ್ರಗಳು ಮಾಡೋದ್ರಿಂದ, ನೀವು ಒಂದು ವರ್ಷದಲ್ಲಿ 2 ಚಿತ್ರ ಮಾಡೋದ್ರಿಂದ ಲಕ್ಷಾಂತರ ಜನ, ಸಾವಿರಾರು ಜನ ಅಲ್ಲ ಸರ್ ನಾನು ಹೇಳ್ತಾ ಇರೋದು. ಯಾಕಂದರೆ ನನಗೆ ಗೊತ್ತು, ಐ ಆಮ್ ನಾಟ್ ಓನ್ಲಿ ಎ ಪ್ರೊಡ್ಯೂಸರ್, ಐ ಆಮ್ ಎ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಎಕ್ಸಿಬಿಟರ್. ಎಲ್ಲಿ ನಾವಿಲ್ಲಿ ಪ್ರೊಡಕ್ಷನ್ ಅಂತೀವಿ, ಬರೀ ಇಷ್ಟೇ ಲೆಕ್ಕ ಹಾಕ್ತೀವಿ. ಬಿಡುಗಡೆಯಾಗಿ ಗೇಟ್ ಕೀಪರಿಂದ ಎಲ್ಲರೂ ಊಟ ಮಾಡ್ತಾರೆ ಸರ್, ಇದರಿಂದ ಲಕ್ಷಾಂತರ ಜನ. ಇದನ್ನು ನಾನು ಒಬ್ಬ ಚಿತ್ರರಂಗದಲ್ಲಿ ಹಿತೈಷಿಯಾಗಿ ನಾನು ಹೇಳ್ತೀನಿ, ಎಲ್ಲ ಹೀರೋಗಳು, ನಾಟ್ ಓನ್ಲಿ ಕನ್ನಡ ನಾನು ಹೇಳ್ತಾ ಇರೋದು, ತೆಲುಗು, ತಮಿಳ್, ಮಲಯಾಳಂ, ಎಲ್ಲ ಚಿತ್ರರಂಗದಲ್ಲಿ ಈ ಥರ ಬರೀ ಕನ್ನಡ ಇಂಡಸ್ಟ್ರಿಗೆ ಮಾತ್ರ ನೀವು ಸ್ಫೂರ್ತಿಯಾಗಿಲ್ಲ ಸರ್, ಇಡೀ ಇಂಡಿಯನ್ ಸಿನಿಮಾ ಪ್ರೊಡ್ಯೂಸರ್ಸ್ಗಾಗ್ಬೋದು, ಡೈರೆಕ್ಟರ್ಸ್ಗಾಗ್ಬೋದು, ನಾಯಕ ನಟರಿಗಾಗ್ಬೋದು, ಎಲ್ರಿಗೂ ನೀವು ಇನ್ಸ್ಪೈರ್ ಆಗಿದ್ದೀರಾ ಸರ್. ನೀವೇ ಇನ್ಸ್ಪಿರೇಷನ್ ಅವ್ರಿಗೆಲ್ಲ. ಅದನ್ನು ಒಂದು ಚಾಲೆಂಜಿಂಗ್ ಆಗಿ ತಗೊಂಡು ಎಲ್ಲರೂ ಮಾಡಿದ್ರೆ ನಮ್ಮ ಇವತ್ತಿನ ಚಿತ್ರರಂಗ ಯಾರ ಮೇಲೆ ಡಿಪೆಂಡ್ ಆಗಿದೆ ಅನ್ನೋದು, ಯಾಕಂದರೆ ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇರ್ತೀವಿ, ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ ಸರ್ ಇವತ್ತು ನಾವು? OTT ಅಂತೀವಿ. OTT ನಮ್ಮನ್ನು ಬಾಚಿ ತಪ್ಕೊಂತು ಫಸ್ಟು. ಇವಾಗ ಗೇಟಿಂದ ಆಚೆ ನಿಲ್ಲಿಸೋರು ನಮ್ಮನ್ನು ಜ್ಞಾಪಕ ಇಟ್ಕೋಬೇಕು ಸರ್. ನಾವೆಲ್ಲ ಫಸ್ಟು ಬಾಚಿ ತಪ್ಕೊಂಡ್ರು, ಅರೆ ಇಂಥ ಒಂದು ಶಕ್ತಿ ಸಿಗ್ತಲ್ಲ ನಮಗೆ ಅಂದ್ಕೊಂಡ್ವಿ ನಾವು. ಇವತ್ತು ನಮ್ಮನ್ನು ಗೇಟಿಂದ ಒಳಗೆ ಬರೋದಕ್ಕೆ ಅಪಾಯಿಂಟ್ಮೆಂಟ್ ತೊಗೊಂಡೋಗ್ಬೇಕು ನಾವು, ಯಾಕಂದರೆ ಚೆನ್ನಾಗಿ ಬೆಳೆದ್ರು ನಮ್ಮಿಂದ. ಇವಾಗ ನಾವು ಬೇಕಾಗಿಲ್ಲ ಅವ್ರಿಗೆ. ಅದನ್ನು ಬ್ರೇಕ್ ಮಾಡಬೇಕು ಅಂದರೆ ನೀವು ಏನು ಟ್ರೆಂಡ್ ಸೆಟ್ ಮಾಡಿದ್ದೀರಾ ಸರ್, ಅದನ್ನು ಪ್ರೇಮ್ ಅವರಾಗಲಿ, ಮಿಕ್ಕಿದ ನಮ್ಮೆಲ್ಲ ನಿರ್ದೇಶಕರು, ನಾನು ಅದೇ ಹೇಳೋದು, ವರ್ಷಕ್ಕೆ 2 ಪಿಕ್ಚರ್ ಮಾಡಿ ಸರ್, ಆಗುತ್ತೆ ನಿಮ್ಮ ಕೈಯಲ್ಲಿ. ಅವಾಗ ಅವ್ರು ತಿರ್ಗಾ ವಾಪಸ್ ಬರ್ತಾರೆ ನಮಗೆ. ನಮ್ಮ ಬಾಕ್ಸ್ ಆಫೀಸ್ ಅಂತ ಏನು ಹೇಳ್ತೀವಿ, ನಮ್ಗಿರೋದು 2 ಸೋರ್ಸ್, ರೆವೆನ್ಯೂ ಕಲೆಕ್ಟ್ ಮಾಡೋದು 2 ಸೋರ್ಸ್ ನಮಗೆ. ಒಂದು ಬಾಕ್ಸ್ ಆಫೀಸ್, ಇನ್ನೊಂದು OTT ಡೋರ್ ಕ್ಲೋಸ್. ಕನ್ನಡ ಚಿತ್ರ ಓಪನ್ ಆಗಿ ಹೇಳ್ತಾರೆ ಅವರು, ಕನ್ನಡ ಚಿತ್ರಗಳು ತಗೊಳ್ಳೋಲ್ಲ ನಾವು. ಏನಾಗಬೇಕು 250 ಚಿತ್ರ ಮಾಡಿರುವಂಥ ನಿರ್ಮಾಪಕರು ನೆಕ್ಸ್ಟ್ ಮಾಡ್ಬೇಕು ತಾನೆ ಅವರು. ಇದು ಬರೀ ಕರ್ನಾಟಕದಲ್ಲಾಗಿದೆ ಶುರು ಆಗಿದೆ ಅಂದ್ಕೊಬೇಡಿ, ಎಲ್ಲ ರಾಜ್ಯದಲ್ಲೂ ಈ ಥರ ಆಗಿದೆ ಈಗ. ಸಾರಿ ಟು ಸೇ ದಿಸ್, ಎಂಥ ದೊಡ್ಡ ಪಿಕ್ಚರು, ಎಂಥ ದೊಡ್ಡ ಡೈರೆಕ್ಟರು, ಎಂಥ ದೊಡ್ಡ ಹೀರೋ ಮೊನ್ನೆ ಚಿತ್ರ ಬಿಡುಗಡೆ ಆಗಿಲ್ಲ, ತೆಲುಗು ಪಿಕ್ಚರು ಆಗಿಲ್ವಲ್ಲ. ಎಂಥ ದೊಡ್ಡ ಚಿತ್ರ ಬಿಸ್ನೆಸ್ ಆಗಿದೆ, ಸೇಮ್ OTT. ಸೊ ಇದೆಲ್ಲ ನಾವು ಬ್ರೇಕ್ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿ ಈ ಚಿತ್ರನ ಇಡೀ ನಾಡುಗೆಲ್ಲ ದೇಶಕ್ಕೆ ಕೊಡ್ತಾ ಇದ್ದೀರಾ. ಇದನ್ನೆಲ್ಲರೂ ನಾವು ಬಳಸ್ಕೋಬೇಕು, ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಎಲ್ಲರೂ ಇದನ್ನು ನಾವು ಒಂದು ಏನು ಹೇಳ್ತೀನಿ ಅಂದರೆ, ಎಲ್ರಿಗೂ ಎನ್ಕರೇಜ್ ಮಾಡೋವಂಥ ಎಲ್ಲರೂ ಒಂದು ಉರ್ದುಂಬಿಸುವಂಥ ಕೆಲಸ ನೀವು ಮಾಡಿದ್ದೀರಾ. ನಿಜವಾಗಲೂ ಈ ಒಂದು ಟ್ರೆಂಡ್ನ ನಿಮ್ಮಿಂದ ಶುರುವಾಗಿದೆ, ನೀವು ಕಂಟಿನ್ಯೂ ಮಾಡಿ.
ಎಲ್ಲರೂ ಆದಷ್ಟು ನಾವಿವಾಗ ಬೇರೆ ನಿರ್ದೇಶಕರನ್ನ ನಿರ್ಮಾಪಕರನ್ನ ಕರೆದು ಮೊನ್ನೆ ಏನೋ ಚೇಂಬರ್ ಮೀಟಿಂಗ್ ಎಲ್ಲರನ್ನು ತಟ್ಟಿ ಎಬ್ಬರಿಸ್ತೀವಿ ಇದನ್ನು. ಸೊ ಇದನ್ನು ಮಾತಾಡಿ ಎಷ್ಟು ನಾವು ಈ ಥರ ಒಂದು ಚಿತ್ರನ ಮಾಡಿದಂಥ ಒಂದು ಸಂದರ್ಭದಲ್ಲಿ ಮನಸ್ಸು ತೃಪ್ತಿಯಾಗಿ ನಾವು ಈ ಒಂದು ಚಿತ್ರನ ಬಿಡುಗಡೆ ಡಿಸೆಂಬರ್ 25ಕ್ಕೆ ಆಗ್ತಾಯಿದೆ. ಒಂದು ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎರಡನೇ ಮಾತಿಲ್ಲ. ನಾನು ಕೇಳ್ಕೊಳ್ಳೋದು ಇಷ್ಟೇ, ನಮ್ಮ ಕರ್ನಾಟಕದ ಪ್ರೇಕ್ಷಕರಲ್ಲಿ ಯಾವುದೇ ಫ್ಯಾನ್ಸ್ ಆಗಲಿ ಕನ್ನಡ ಅನ್ನೋದನ್ನು ಮರಿಬೇಡಿ, ಕನ್ನಡ ಅನ್ನೋದನ್ನು ದಯವಿಟ್ಟು ಮರಿಬೇಡಿ. ಆ ಫ್ಯಾನ್, ಆ ಹೀರೋ, ಈ ಹೀರೋ ಆ ಹೀರೋ ಅನ್ನೋದನ್ನೆಲ್ಲ ದಯವಿಟ್ಟು ಇರಲಿ, ಮನಸ್ಸಲ್ಲಿ ಅಭಿಮಾನ ಇಟ್ಕೊಳ್ಳಿ, ಬೇಡನಲ್ಲ. ಅದನ್ನು ಪಾಸಿಟಿವ್ ಆಗಿ ಆಚೆ ತೋರಿಸಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಳೆಸಿ, ಎಲ್ಲ ಕನ್ನಡ ಚಿತ್ರಗಳನ್ನು ನೋಡಿ, ಅದರಲ್ಲೂ ಥಿಯೇಟ್ರಲ್ಲೇ ನೋಡಿ. ನನ್ನ ರಿಕ್ವೆಸ್ಟ್ ಇದು. ಥಿಯೇಟ್ರಲ್ಲಿ ನೋಡಿದಾಗ ನಿಮ್ಗಾಗೋ ಅನುಭವ ಬೇರೆ. ಅದು ನಾನು ಇಷ್ಟೊತ್ತೇಳಿ ಲಕ್ಷಾಂತರ ಜನ ಜೀವನ ಮಾಡ್ತಾರೆ ಅದರಲ್ಲಿ, ಯಾವುದೋ ಪೈರಸಿಯಲ್ಲಿ ಎಲ್ಲೋ ನೋಡೋದ್ರಿಂದ ಪ್ರಯೋಜನ ಆಗಲ್ಲ, ಚಿತ್ರರಂಗ ಬೆಳೆಯೋದಿಲ್ಲ. ಸೊ ದಯವಿಟ್ಟು ಎಲ್ಲರೂ ಚಿತ್ರಮಂದಿರದಲ್ಲೇ ಚಿತ್ರನ ನೋಡಿ ಎಲ್ಲ ಕನ್ನಡ ಚಿತ್ರಗಳನ್ನ ಪ್ರೋತ್ಸಾಹ ಮಾಡಿ. ಕೊನೆಯದಾಗಿ ನಾನು ಹೇಳೋದು ಒಂದೇ ಮಾತು, ಮಾರ್ಕ್ ಮೈ ವರ್ಡ್, ಮಾರ್ಕ್ ವಿಲ್ ಮೇಕ್ ಮ್ಯಾಕ್ಸ್ ಕಲೆಕ್ಷನ್ ಅಂಡ್ ಬಿಗಿಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಎಲ್ಲರಿಗೂ ನಮಸ್ತೆ. ಸುಮಾರು ಜನರ ಕತ್ಲೆಲ್ಲ ಕಾಣ್ತಿಲ್ಲ, ಹೆಸರು ಹೇಳೋಕ್ಕಾಗಲ್ಲ. ಎಲ್ಲರಿಗೂ ನಮಸ್ತೆ. ತುಂಬ ಸ್ಮಾರ್ಟ್ ಆಗಿದ್ದೆ ಅವಾಗ. ಥ್ಯಾಂಕ್ ಯು ಸರ್. ಇರಲಿ, ಅವಾಗ ಕಾಲು ಎಳಿತಾ ಇರ್ತೀಯಾ, ಸಿಗ್ತೀಯಲ್ಲ ಹೊರಗಡೆ. ಇರಲಿ, ಓಕೆ ಡಾರ್ಲಿಂಗ್. ನೋಡಿ, ಅವ್ರ ಸಪೋರ್ಟ್ ಇದೆ ನನಗೆ ಯಾವಾಗಲೂ. ಡಾರ್ಲಿಂಗ್ ನಮಸ್ತೆ. ಆ್ಯಂಡ್ ರಾಕ್ಲೈನ್ ಸರ್, ಎಲ್ಲರಿಗೂ ಹೆಸರುಗಳೆಲ್ಲ. ರಾಜಣ್ಣ ಎಲ್ಲಿ? ರಾಜಣ್ಣ ಎಸ್ಕೇಪ್ ಆಗ್ಬಿಟ್ಟವ್ರೆ. ಓಕೆ, ಎನಿವೆ, ಸೊ ಎಲ್ಲರಿಗೂ ಕಾರ್ತಿಕ್ ಅವರು ಆ್ಯಂಡ್ ಮಾರ್ಕ್ ನಾನು ಮ್ಯಾಕ್ಸ್ ಸಿನಿಮಾ ನೋಡಿದ್ದೆ. ಮ್ಯಾಕ್ಸ್ ನೋಡಿಬಿಟ್ಟು ಡಾರ್ಲಿಂಗ್ ಫೋನ್ ಮಾಡಿದ್ದೆ ನಾನು. ಅದ್ಭುತವಾಗಿದೆ ಡಾರ್ಲಿಂಗ್, ತುಂಬ ಚೆನ್ನಾಗಿ ಮಾಡಿದೆ, ಹೆವಿ ಮಾಸ್ ಆಗಿ ಅಂತ. ಮತ್ತು ಮಾರ್ಕ್ ಟೀಸರ್ ಟ್ರೈಲರ್ ನೋಡಿದಾಗ ಹಾಗೆ ಅನ್ನಿಸ್ತು ನನಗೆ, ಇದು ಒಂದು ಅದೇ ಥರ ಬಿಗ್ ಹಿಟ್ ಆಗಲಿ ಅಂತ ನಾನು ಎಲ್ಲರಲ್ಲಿ ಕೇಳ್ತೀನಿ. ಆ್ಯಂಡ್ ವಿಜಯ್ ಅವರು ಡೈರೆಕ್ಟ್ರು, ವಿಜಯ್ ಅವರಲ್ಲ, ಎಲ್ಲಿ ವಿಜಯ್ ಅವರು ಇದ್ದಾರೆ ಡೈರೆಕ್ಟ್ರು? ಬನ್ನಿ ಸರ್. ಎಲ್ಲ ನೀವು ಇಲ್ಲಿ, ನಾವೆಲ್ಲ ಕನ್ನಡದ ಡೈರೆಕ್ಟರ್ಗಳೇ, ನೀವು ಬನ್ನಿ ಸರ್. ಬನ್ನಿ. ಆ್ಯಂಡ್ ಚೆನ್ನಾಗಿ ಮಾಡಿದಿರಿ ವಿಜಯ್ ಅವರು, ನಿಜವಾಗ್ಲೂ ಅದ್ಭುತವಾಗಿ ಮಾಡಿದಿರಿ. ನಾವು ಯಾವಾಗಲೂ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ನಮ್ಮ ಡಾರ್ಲಿಂಗ್ ಹಿಂಗೆ ತೋರಿಸ್ಬೇಕು ಅಂತ. ನಾವೆಲ್ಲ ಅಂದರೆ ನನಗೆ ಅರ್ಥ ಆಗುತ್ತಲ್ಲ ಕನ್ನಡ, ನಂಗೆ ಬೇರೆ ಲ್ಯಾಂಗ್ವೇಜ್ ಬರೋಲ್ಲ, ಅದಕ್ಕೆ. ಓಕೆ, ಥ್ಯಾಂಕ್ ಯು. ಸೊ ಅಲ್ಲ, ಅದಕ್ಕೆ ಆಮೇಲೆ ಯಾರು ತಪ್ಪಿಲ್ಕೊಬಿಟ್ರು ಅಂತವ್ರು, ಯಾಕೆ ಬೇಕು ಅಲ್ವಾ ಸರ್? ನೀವು ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್ ಮಾತಾಡ್ತೀರಾ? ಇಲ್ಲಪ್ಪ ಅಲ್ವಾ? ಅಲ್ಲಲ್ಲಿ ಡಾರ್ಲಿಂಗ್ ಎದ್ದು ಬಂದ್ರೆ ಮುಗೀತು ಎಲ್ಲರ ಕಥೆ ಇಲ್ಲಿ. ಸರ್ ನೀವು ಕೊರಿಯನ್ ಮಾತಾಡ್ತೀರಾ, ಚೈನೀಸು ಕೊರಿಯನ್ ಎಲ್ಲ ಮಾತಾಡ್ತೀರಾ, ಏನ್ ಸರ್? ನಾನು ಆಮೇಲೆ ಪರ್ಸನಲ್ ಮಾತಾಡೋಣ. ಏನಿವೆ, ತುಂಬ ಚೆನ್ನಾಗಿ ಅದ್ಭುತವಾಗಿ ತೋರಿಸ್ತೀರಾ. ಆ್ಯಂಡ್ ನಾನು ಫಸ್ಟ್ ಸಿನಿಮಾ ನೋಡಿದ್ದೆ ಮ್ಯಾಕ್ಸ್, ಈಗ ಮಾರ್ಕ್. ಆ್ಯಂಡ್ ಇದು ತುಂಬ ನಾನು ಮುಂಚೆನೇ ನಾನೊಂದು ಸಾರಿ ಬೇಜಾಮಕ್ಕಬಿಡಿ, ನಾನು 2-3 ಫೈಟ್ ನೋಡಿದ್ದೆ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಫೈಟ್ನ ತುಂಬ ರಾಗೆ ಮಾಡಿದ್ದಾರೆ. ಸೊ ಏನು ಅವ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ನಾನು. ಆ್ಯಂಡ್ ಇದೇ ಡಿಸೆಂಬರ್ 25 ಬರ್ತಿದೆ. ಆ್ಯಂಡ್ ನಾನು ಅವ್ರ ಬಗ್ಗೆ ಜಾಸ್ತಿ ಹೋಗ್ಲಲ್ಲ, ಯಾಕೆಂದರೆ ಸಾಮಾನ್ಯವಾಗಿ ಸುದೀಪ್ ಸರ್ ಬಂದ್ಬಿಟ್ಟು ಯಾರ ಬಗ್ಗೆನೂ ದ್ವೇಷ ಆಗಲಿ, ಯಾರ ಬಗ್ಗೆನೂ ಅಸೂಯೆ ಆಗಲಿ, ಯಾರ ಬಗ್ಗೆ ಕಿಂಡಲ್ ಮಾಡೋದಾಗಲಿ ಮಾಡಿದವರಲ್ಲ ಇವತ್ತಿನವ್ರಿಗೂ. ನನಗೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ಅವ್ರನ್ನ. ಸೊ ಅದರಿಂದ ಹೇಳ್ತೀನಿ, ಕನ್ನಡ ಸಿನಿಮಾ ಡಿಸೆಂಬರ್ ತಿಂಗಳಲ್ಲಿ 3 ಸಿನಿಮಾ ಬರ್ತಿದೆ. ಓಕೆ, 3 ಸಿನಿಮಾಗಳು. ಆಮೇಲೆ ಯಾವುದೇ ಸಿನಿಮಾಗಳು ಬಂದ್ರೂ ಅವರು ಒಂದ್ಸರಿ ಮಾರ್ಕು ಮತ್ತು 45 2 ಬರ್ತಿದೆ ಅಂತ ಕೇಳ್ಬಿಟ್ಟೆ ನಾನು. ಅವಾಗ ಚೆನ್ನಾಗಿ ಹೇಳಿದ್ರು ಅವರು. ಅರ್ಜುನ್ ಕೇಳ್ದೆ ನನಗೆ, ಅರ್ಜುನ್ ಅವರ ಹುಡುಗನೇ.
ಅರ್ಜುನ್ ಜನ್ಯ ಕೇಳ್ದ, ಸರ್ ಏನು ಮಾಡೋದು ಸರ್ ಅಂತ. ನಾನು ಅದೇನು ಹೇಳಿದೆ ಅವ್ರಿಗೆ, ನೋಡು ಯಾವತ್ತು ಸುದೀಪ್ ಸರ್ ಬಂದ್ಬಿಟ್ಟು ಇನ್ನೊಬ್ರು ಬರ್ತಾರೆ, ಅವ್ರು ಬರ್ತಾರೆ, ಇವ್ರು ಬರ್ತಾರೆ ಮಾತಾಡೋದು, ಥಿಂಕ್ ಮಾಡೋದು, ಯೋಚನೆ ಮಾಡೋದು, ನೆಗೆಟಿವ್ ಯೋಚನೆ ಮಾಡೋದು, ಇದು ಯಾವತ್ತೂ ವಯ್ಯ ಮಾಡಿದ್ದೇ ಇಲ್ಲ, ಮಾಡೋದು ಇಲ್ಲ. ಬರಲಿ ಚಿನ್ನ ಪಾಪ, ಅವ್ರ ಸಿನಿಮಾ ಅವ್ರದ್ದು, ನಮ್ಮ ಸಿನಿಮಾ ನಮ್ಮದು, ಮಾಡೋಣ ಪಾಪ, ಎಲ್ಲರ ಸಿನಿಮಾಗಳಲ್ಲ ಚಿನ್ನ ಅನ್ನೋ ಒಂದು ಮನೋಭಾವ. ಹಾಗೆ 3 ಸಿನಿಮಾ ಬರ್ತಿದೆ, ಡೆವಿಲ್ಲು ಮತ್ತು ಮಾರ್ಕು ಮತ್ತು 45. ಕನ್ನಡದ ಹಬ್ಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಸೆಂಬರ್ 2025 ಇಯರ್ ಎಂಡು ಕನ್ನಡದ ಬಹು ದೊಡ್ಡ ಹಬ್ಬ, ಕನ್ನಡದ ಹಬ್ಬ ಅಂತ ಹೇಳ್ತೀನಿ. ಯಾಕೆಂದರೆ ಹೈದರಾಬಾದ್ ಆಗಲಿ, ಚೆನ್ನೈ ಆಗಲಿ, ಬಾಂಬೆ ಆಗಲಿ, ಯಾವುದೋ ಸಿನಿಮಾಗಳು ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಬಂದು ಸಿನಿಮಾಗಳು ನೋಡ್ತಾರೆ ಅವರವರು. ಹಾಗೆ ಕನ್ನಡ ಸಿನಿಮಾ ದಯವಿಟ್ಟು ನೋಡಿ. ಹಂಗೆ ಇನ್ಸ್ಪೈರ್ ಡಾರ್ಲಿಂಗ್, ನಮಗೆ ಇನ್ಸ್ಪೈರ್ ಯಾಕೆ ಹೇಳಿ? ಯಾರಾದ್ರೂ ಯಾವಾಗಲೂ ಹೇಳ್ತಿದ್ರು, ರಾಕ್ಲೈನ್ ಸರ್ ಹೇಳ್ತಿದ್ರು, ಯಾವಾಗಲೂ ಹೇಳ್ತಿದ್ರು, ಸುದೀಪ್ ಅವರ ಎಷ್ಟು ಗಂಟೆ ಬರ್ತಾರೆ ಶೂಟಿಂಗ್ಗೆ ಅಂತ. ನಾನು ಆವಾಗಲೇ ರಾಕ್ಲೈನ್ ಸರ್ ಹೇಳ್ತಿದ್ರು, ಎಷ್ಟು ಗಂಟೆ ಬರ್ತಾರೆ ಶೂಟಿಂಗಿಗೆ? ಮ್ಯಾಕ್ಸಿಮಮ್ ನಿಮಗೆ ಬರ್ತಾರೆ ಗುರು. ಇಲ್ಲ ಲೇಟ್ ಅಂತೆ. ಯಾರು ಲೇಟು? ಟೆಕ್ನಿಷಿಯನ್ಸ್ ಲೇಟು. ಅವ್ರು 6 ಗಂಟೆಗೆ ಬಂದು ಕೂತಿರ್ತಾರೆ. ಸೊ ಅಂಥ ಒಬ್ಬ ಸೂಪರ್ ಸ್ಟಾರ್ನ ಇಟ್ಕೊಂಡು ಈ ಥರದೊಂದು ಸಿನಿಮಾ 100 ದಿನದಲ್ಲಿ, ಅದು 6 ತಿಂಗಳಲ್ಲಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಗ್ರೇಟ್. ಸೂಪರ್ ಡಾರ್ಲಿಂಗ್. ನಿಮ್ಮ ಥರ ಎನಿವೆ ಎಲ್ಲರಾಗಲಿ ಇನ್ಸ್ಪೈರ್ ಆಗಿ ಹೇಳಿ ಹೊಗಳ್ತಾ ಏನಿಂತಿಲ್ಲ. ನಿಮ್ಮ ಥರ ಯಾವುದೇ ಕಲಾವಿದರಾಗಲಿ, ಯಾವುದೇ ಸೂಪರ್ ಸ್ಟಾರ್ಗಳು ಈ ಥರ ಒಬ್ಬ ನಿರ್ದೇಶಕನಿಗೆ ಸಪೋರ್ಟ್ ಮಾಡಿ ಹಿಂಗೆ ಬೆನ್ ತಟ್ಟಿದ್ರೆ 6 ತಿಂಗಳಲ್ಲಿ ಒಂದು ಸಿನಿಮಾ ಮಾಡ್ಬೋದು ಡಾರ್ಲಿಂಗ್. 100% ಗ್ಯಾರಂಟಿ ಮಾಡ್ಬೋದು ನಿಜವಾಗ್ಲೂ. ಸೊ ಇನ್ಸ್ಪೈರ್ ಡಾರ್ಲಿಂಗ್ ನೀವು ಎಲ್ಲರಿಗೂ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇವಾಗ ಯಾಕೆಂತೇಳಿ, ಕಮಿಂಗ್ ನೆಕ್ಸ್ಟ್ ಇದೇ ಪಾಸ್ಟಾಗೆ ಇದಾಗೆ ಶುರು ಕಮಿಂಗ್ ನೆಕ್ಸ್ಟ್ ವಾಟ್? ವೆಯ್ಟ್ ಬರುತ್ತೆ. ಅದೇ ಏನು ಸರ್? ಬರುತ್ತೆ ವೆಯ್ಟ್ ಬ್ರದರ್. ಕಮಿಂಗ್ ನೆಕ್ಸ್ಟ್ ಎಸ್ ಕಿಚ್ಚ ಬ್ರೋ. ಕಮಿಂಗ್ ನೆಕ್ಸ್ಟ್. ಕಮ್ ಆನ್, ಆಲ್ರೆಡಿ ವೇದಿಕೆ ಮೇಲೆ ಒಂದು ಮಾರ್ಕ್ ಮಾಡ್ಬಿಟ್ಟಿದ್ದಾರೆ. ಬರುತ್ತೆ. ಯಾವ ರಿಲೀಸ್ ಹೇಳ್ಬಿಡಿ ಈಗಲೇ. ತುಂಬ ಅದ್ಭುತವಾಗಿ ನೀವು ನೋಡಿಲ್ಲ ಆ ಥರದೊಂದು ಅದ್ಭುತವಾಗಿ. ಸೊ ಬರುತ್ತೆ ಡಾರ್ಲಿಂಗ್ ಜೊತೆ. ಏನಕ್ಕೆ ಅಂದರೆ ಅವ್ರ ಜೊತೆ ಕೆಲಸ ಮಾಡೋದಿದೆಯಲ್ಲ, ನನಗಿಂತ ಮುಂಚೆ ಅಂದರೆ ನಾನು ಯಾವಾಗಲೂ ಅದನ್ನೇ ಭಯ ನನಗೆ. ನಾನು ಮ್ಯಾಕ್ಸಿಮಮ್ 5:30 6 o'clock ನಾನು ಹೋಗಿ ಸೆಟ್ಟಲ್ ಹೋಗಿ ನಿಂತಿರ್ತೀನಿ. ನಾನು ಯಾವಾಗಲೂ ನನಗಿಂತ ಮುಂಚೆ ಬಂದಿರ್ತಾರೆ ಸಮ್ ಟೈಮ್. ನಾನು ಅದನ್ನೇ ಹೇಳ್ತೀನಿ, ಬಂದರೆ ನಾವು ಡಾರ್ಲಿಂಗ್ ಲವ್ ಮುಡ ಮಕ್ಳ ಕರೀರೋ, ಯಾಕ್ರೋ ನಮ್ಮ ಟಾರ್ಚರ್ ಕೊಟ್ಟು ಬಂದ್ಬಿಡ್ದಾಗ ನಾವು ಅಂತೀವಿ ನಾವು. ಅಷ್ಟು ಡೆಡಿಕೇಶನ್ನು. ಸೊ ಅದಕ್ಕೆ ವಿಲ್ ಡೂ ಬೆಸ್ಟ್ ಸರ್. ಒಟ್ಟಿನಲ್ಲಿ ವೇದಿಕೆ ಮೇಲೆ ಒಂದು ಅನೌನ್ಸೇ ಮಾಡಿಬಿಟ್ಟಿದ್ದೀರಾ. ಸೊ ನಮ್ಮ ಕಿಚ್ಚಬ್ರು ಹೆಂಗೆ ಡಿಸೆಂಬರ್ 25 ಒಂದು ಸಿನಿಮಾನ ಕಂಪ್ಲೀಟ್ ಮಾಡಿ ತೆರೆ ಕಾಣ್ತಾ ಇದ್ದಾರೆ ಮೂವಿ ಮಾರ್ಕ್, ಅದೇ ತರ ನೀವು ಕೂಡ ಮನಸ್ಸಲ್ಲಿ ಡೇಟ್ ಇಟ್ಕೊಂಡಿದ್ದೀರಿ ತಾನೆ? ಐ ಥಿಂಕ್ ನೆಕ್ಸ್ಟ್ ಇಯರ್ ಡಿಸೆಂಬರ್ಗೆ ಬರ್ಲಿ ಚಪ್ಪಾಳೆ ಗಾಯ್ಸ್. ಈ ಒಂದು ಚಿತ್ರಕ್ಕೆ ಕೂಡ ನಾವು ವೇಟ್ ಮಾಡ್ತಿರ್ತೀವಿ. ಪ್ರೇಮ್ಸ್ ಅವರೇ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮಾರ್ಕ್ 25th ಬರ್ತಿದೆ. ದಯವಿಟ್ಟು ನಮ್ಮ ಕರ್ನಾಟಕ ಎಲ್ಲ ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗ್ತಿದೆ, ಎಲ್ಲ ಕಡೆ ಹೋಗಲಿ. ನಮ್ಮ ಸಿನಿಮಾಗಳು ನಮ್ಮ ಕನ್ನಡದವರು 100 ಕೋಟಿಗಿಂತ ಅಧಿಕ ಕಲೆಕ್ಷನ್ಸ್ ಆಗ್ತಿದೆ ಇವಾಗ, ಎಲ್ಲರಿಗೂ ಗೊತ್ತೇ ಇದೆ. ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಲವ್ ಯು ಡಾರ್ಲಿಂಗ್. ಲವ್ ಯು ಸೋ ಮಚ್ ಡಾರ್ಲಿಂಗ್. ಥ್ಯಾಂಕ್ ಯು ಪ್ರೇಮ್ಸ್ ಬ್ರೋ. ಥ್ಯಾಂಕ್ ಯು. ಅಂಡ್ ಆರ್ ಚಂದ್ರು ಅವರೇ, ನೀವು ಹೇಳಿ ಮಾರ್ಕ್ ಬಗ್ಗೆ, ಕಿಚ್ಚ ಬ್ರೋ ಬಗ್ಗೆ. ಈ 6 ತಿಂಗಳಲ್ಲಿ ಸಿನಿಮಾ ಕಂಪ್ಲೀಟ್ ಮಾಡಿ ತೆರೆ ಕಾಣ್ತಿದೆ ಅಂದರೆ ಇದು ದೊಡ್ಡ ಮಟ್ಟದ ಇತಿಹಾಸ ಇದು. ಎಲ್ಲರಿಗೂ ನಮಸ್ಕಾರ. ಕಿಚ್ಚ ಸುದೀಪ್ ಸರ್ ಬಗ್ಗೆ ಮಾತಾಡೋಷ್ಟು ಆ್ಯಕ್ಚುಲಿ ನಾವು ದೊಡ್ಡವರೇ ಅಲ್ಲ. ನನ್ನ ಪ್ರಕಾರ ನಾನು ದೀಪು ಸರ್ ಅಂತ ಕರಿತೀನಿ. ದೀಪು ಸರ್ ನಿಜವಾಗ್ಲೂ ನೀವು ಅಭಿನಯದಲ್ಲಿ ಅಭಿನಯ ಚಕ್ರವರ್ತಿ, ಗುಣದಲ್ಲಿನೂ ನೀವು ಚಕ್ರವರ್ತಿ. ಮತ್ತು ನಮ್ಮ ಥರ ನಿರ್ದೇಶಕರುಗಳನ್ನು ಸೋಲಲಿ ಗೆಲ್ಲಿ ನಿಲ್ಲಿಸಿ ಮತ್ತೆ ಬೆಂತಟ್ಟಿ ನೀನು ಮಾಡ್ತೀಯಾ ಮಾಡೋ ಚಿನ್ನ ಅಂತ ಅರ್ಜುನ್ ಇರ್ಬೋದು, ನಾನಿರ್ಬೋದು, ಪ್ರೇಮ್ ಅವರು ಎಲ್ಲರಿಗೂ ಸರ್ ನೀವು ನಂಬಲ್ಲ, ಒಂದು 15 ದಿನ ಆದರೆ ಒಂದು SMS ಮಾಡ್ತಾರೆ, ಎಲ್ಲಿದೆಯಾ ಏನು ಮಾಡ್ತಿದ್ಯಾ ಅಂತ. ಅಷ್ಟು ದೊಡ್ಡ ಮೇರು ಪರ್ವತ ಗುಣ ಇರ್ತಕ್ಕಂಥ ನಮ್ಮ ದೀಪು ಸರ್. ಸಿನಿಮಾ ಹಿಟ್ಟಾಗುತ್ತೆ ಬಿಡಿ ಸರ್, ಅದು ಎಲ್ಲ ಮಾರ್ಕ್ ಮಾಡ್ಕೊಂಡು ಆಗಿದೆ ದೀಪು ಸರ್. ಇದು ಇತಿಹಾಸ ಸೇರುತ್ತೆ ಅಂತ ಅದು ನಾವು ಯಾರೂ ಹೇಳೋ ಅವಶ್ಯಕತೆಯೇ ಇಲ್ಲ. ನಾನು ಚೆನ್ನೈಗೆ ಹೋಗಿದ್ದಾಗ ಶೂಟಿಂಗಲ್ಲಿ ದೀಪು ಸರ್ ನನಗೊಂದು 20 ನಿಮಿಷ ಫುಟೇಜ್ ತೋರಿಸಿದ್ರು ಸರ್. ನಿಜವಾಗ್ಲೂ ನನಗೊಂದು ವಿಜಯ್ ಅವ್ರ ಮೇಲೆ ಒಂದು ಜಲಸ್ ಆಯಿತು, ಅಬ್ಬಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸರ್ ಒಂದು ಹಾಲಿವುಡ್ ಮೂವಿ ಥರ ಇದೆ ಸರ್ ದೀಪು ಸರ್ ಸ್ಟೈಲು. ಆಮೇಲೆ ಎಲ್ಲ ಕಥೆಗಳು ಸರ್ ನಾವೇನೇ ಮೇಕಿಂಗ್ ಮಾಡ್ಬೋದು, ಹೀರೋನ ಆರಾಧಿಸ್ಕೊಂಡು ಮಾಡಬೇಕು. ವಿಜಯ್ ಅವರು ಮಾರ್ಕಲ್ಲಿ ನಮ್ಮ ದೀಪು ಸರ್ನ ನಮಗೆಲ್ಲ ಅನ್ನಿಸ್ತಿತ್ತು, ನಾವು ಹಿಂಗೆ ಬರೀಬೇಕು ಸರ್ಗೆ ಅನ್ನಿಸ್ತಿತ್ತು. ಆದರೆ ನಾವು ಯಾರೂ ಬರ್ಕೊಳ್ಳಿಲ್ಲ, ಮಾಡಬೇಕು ಅನ್ನೋ ಇನ್ನೂ ಇದರಲ್ಲಿದ್ದೀವಿ. ವಿಜಯ್ ಅವರು ದೀಪು ಸರ್ನ
ಅವ್ರ ಜೊತೆಯಲ್ಲಿ ನಿಂತ್ಕೊಂಡು ಮತ್ತು ಅವ್ರ ಸಜೆಷನ್ಸ್ ತೊಗೊಂಡು ನಾನು ನೋಡ್ತಿದ್ದೆ ಶೂಟಿಂಗ್, ಸುಮಾರು ಸತಿ ಹೋಗಿದ್ದೀನಿ. ಆ ದೀಪು ಸರ್ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತೇಳಿ ಅವ್ರ ಇನ್ವಾಲ್ವ್ಮೆಂಟು, ಇಡೀ ಟೀಮ್ ವರ್ಕು ಸರ್. ನಿಜವಾಗ್ಲೂ ಸರ್ ನಾನೂ ಕಾಯ್ತಾ ಇದ್ದೀನಿ. ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಕನ್ನಡಿಗರು ಮಾರ್ಕ್ ಮಾಡ್ಕೊಂಡಿದ್ದೆ, ಎಂಟೈರ್ ಇಂಡಿಯಾ ಮಾರ್ಕ್ ಮಾಡ್ಕೊಂಡಿದೆ. ಇದೊಂದು ಇತಿಹಾಸ ಸೇರುತ್ತೆ. ದೀಪು ಸರ್ ವ್ಯಕ್ತಿತ್ವದ ಬಗ್ಗೆ ಹೇಳ್ತೀನಿ ಸರ್. ಸರ್ ನಾನು ಯಾವಾಗ ಮನೆಗೆ ಹೋದ್ರೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ನೋದಕ್ಕೆ ಹೇಳ್ತೀನಿ ಸರ್. ಕಾಫಿ ಕುಡಿತೀಯಾ, ಟೀ ಕುಡಿತೀಯಾ ಚಿನ್ನ ಅಂತಾರೆ ಸರ್. ನಾವು ಸರಿ ಪರವಾಗಿಲ್ಲ ಸರ್ ಅಂತೀವಿ. ಅವ್ರು ನೋಡಿದ್ರೇ ಭಯ ನಮ್ಗೆ, ಅವ್ರಿಗೆ ಮಾತಾಡೋದೇ ಒಂದು ಖುಷಿ. ಆ ಥರ ಬೆಳೆದವ್ರು ನಾವು. ಸರ್ ಯಾವುದೇ ನಿನಗೇನು ನಿನ್ನ ಹೊಟ್ಟೆ ಡಸ್ಟ್ಬಿನ್ನಾ, ಕಾಫಿ ಕುಡಿತೀಯಾ ಟೀ ಕುಡಿತೀಯಾ ಸರ್, ಈ ಥರದೊಂದು ಕ್ಯಾರೆಕ್ಟರ್ ಮಿಸ್ಟರ್ ಪರ್ಫೆಕ್ಟ್ ಅಂದರೆ ನಮ್ಮ ದೀಪು ಸರ್. ನಿನಗೇನು ಬೇಕು ತಗೊಳಪ್ಪ, ನಿನಗೇನು ನಾನು ಮಾಡಿಕೊಡ್ತೀನಿ. ಅವರೇ ನಿಮಗೆ ಕಾಫಿ ಟೀ ಕೇಳ್ತಾರಲ್ವಾ, ನನಗೆ ಕೂಡಿಸ್ಬಿಟ್ಟು ಊಟನೇ ಮಾಡಿ ಅಡುಗೆ ಮಾಡಿ ಊಟ ಬಡಿಸಿ ನೀಟಾಗಿ ಕಳಿಸ್ತಾರೆ. ನಾನು ಒಬ್ಬನಿಗೆ ಅಂತೇಳಿ ದಯವಿಟ್ಟು ಸ್ಪೆಷಲಾಗಿ ಎಲ್ಲ ಮರ್ಯಾದೆ ಹೋಯ್ತು ನಂದು, ಪ್ಲೀಸ್. ನೋಡಿ ಆನಂದ್ ಮಗ ನೋಡಿ ಡಾರ್ಲಿಂಗ್, ಅವ್ನು ನೋಡಿ ಪಕ್ಕದಲ್ಲಿ ನಿಂತ್ಕೊಂಡು ಹೇಳ್ತಾವನು ಹಲೋ 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 ನಾನಿದ್ದೀನಿ ಇಂತಾನಲ್ಲಿ. ಅಲ್ಲ ಪ್ರೇಮ್ ಸರ್, ಇಲ್ಲಿರುವಂತ 99% ಜನ ನಮ್ಮ ಕಿಚ್ಚ ಬ್ರೋ ಅವ್ರು ಮಾಡೋ ಅಡಿಗೆ ತಿಂದೇ ಇರ್ತಾರೆ. ಅವ್ರು ಖುದ್ದಾಗಿ ಅವ್ರ ಕೈಯಾರೆ ಮಾಡಿ ಬೇಕಿದ್ದ ಪ್ರೀತಿಯಿಂದ ಕೊಟ್ಟಿರ್ತಾರೆ ಅವರು. ಆ ಒಂದು ಪ್ರೀತಿಯ ನಮ್ಮ ಕಿಚ್ಚ ಬ್ರೋಗೆ ಒಂದು ಚಪ್ಪಾಳೆ ಬರಬೇಕು. ಅದ್ರಲ್ಲಿ ನಾನು ಕೂಡ ಇದ್ದೀನಿ. ನಮಗೋಸ್ಕರ ಅಂತಾನೆ ಅಡುಗೆ ಮಾಡಿ ಬಡಿಸಿ ಚೆನ್ನಾಗಿದೆ ಇಲ್ಲೋ ಅಂತ ಕೇಳಿ ಏನಾದ್ರು ಚೇಂಜಸ್ ಇದ್ರೆ ಮಾಡಿ ಕೊಡುವಂತ ವ್ಯಕ್ತಿತ್ವ ಅವ್ರದ್ದು. ಆ ವ್ಯಕ್ತಿತ್ವಕ್ಕೆ ದೊಡ್ಡ ಚಪ್ಪಾಳೆ ಬರಲೇಬೇಕಪ್ಪ. ಲವ್ ಯು ಕಿಚ್ಚ ಬ್ರೋ ಫಾರ್ ದ್ಯಾಟ್. ಸರ್ ಅದು ಅಡುಗೆ ಅನ್ನ ಹಾಕೋ ಮನೆ ಜೊತೆಗೆ ಅದು ಅನ್ನ ಹಾಕೋ ಕೈ ಅಂದರೆ ಅವರೇ ಮಾಡ್ತಾರೆ ಸರ್. ಹಾಗಾಗಿ ದೀಪು ಸರ್ ನಿಮ್ಗೆ ಯಾವತ್ತೂ ದೇವ್ರ ಕೈ ಬಿಡಲ್ಲ, ನೀವು ಯಾವತ್ತೂ ಚೆನ್ನಾಗಿರ್ತೀರಾ. ನಿಮ್ಗೇನು ಸರ್ ನಾವೆಲ್ಲ ಹೇಳೋದು, ನೀವು ಆಲ್ರೆಡಿ ಸರ್ ಈಗ ರಾಜಮೌಳಿ ನೀವು ಮೇರು ಪರ್ವತ ಸರ್, ನಾವು ಮಾತಾಡೋಂಗಿಲ್ಲ. ಹೇಳಿದ್ರೆ ಇದು ಹೊಗಳಿಕೆ ಅಂತ ಏನಿಲ್ಲ ಸರ್, ಎಲ್ಲರಿಗೂ ಗೊತ್ತು. ಆಲ್ ದಿ ಬೆಸ್ಟ್ ದೀಪು ಸರ್. ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು. ಅಕ್ಕ ನೀವು ಎಲ್ಲರೂ ಚೆನ್ನಾಗಿರಬೇಕು. ನಿಮ್ಮನ್ನು ಪ್ರೀತಿಸೋ ಕೋಟ್ಯಾಂತರ ಜನ ನಮ್ಮ ಥರ ಫ್ಯಾನ್ಸ್ ಇದ್ದೀವಿ. ಮಾರ್ಕ್ ಹಿಟ್ಟಾಗಲಿ, ಸತ್ಯಜ್ಯೋತಿ ಅವ್ರಿಗೆ ಒಳ್ಳೇದಾಗಲಿ. ತಮಿಳಿಂದ ಒಂದು ಪ್ರೊಡಕ್ಷನ್ ಹೌಸು, ವಿಜಯ್ ಅವ್ರಿಗೆ ಸರ್ 2ನೇ ಸತಿನೂ ಮ್ಯಾಕ್ಸ್ ಮಾಡಿದ್ರು. ಇಲ್ಲಿ ಭಾಷೆಯ ಅಂತರ ಇಲ್ಲ, ಗಡಿ ಇಲ್ಲ ಅನ್ನೋದಕ್ಕೆ ನೀವು ಮತ್ತೂ ಪ್ರೂವ್ ಮಾಡಿದ್ದೀರಾ. ನೀವು ಬೇರೆ ಭಾಷೆಯಲ್ಲೂ ಸಿನಿಮಾ ಮಾಡ್ತೀರಾ, ಕನ್ನಡದಲ್ಲಿ ಅಭಿನಯ ಚಕ್ರವರ್ತಿ, ತಮಿಳಾದರೂ ಪರವಾಗಿಲ್ಲ, ಕ್ರಿಯೇಟಿವಿಟಿಗೆ ಬೆಲೆ ಕೊಡ್ತೀರಾ. ವಿಜಯ್ ಮಾಡುವಂಥ 2ನೇ ಸಿನಿಮಾ ಕೊಟ್ಟಿದ್ದೀರಾ. ಸೊ ಹಂಗಾಗಿ ಸರ್ ಮಾರ್ಕು ದೊಡ್ಡ ಹಿಟ್ ಆಗುತ್ತೆ ಅನ್ನೋದ್ರ ಸಂಶಯ ಇಲ್ಲ. ನಮ್ಮ ದೀಪು ಸರ್ಗೆ, ಮಾರ್ಕ್ ಟೀಮ್ಗೆ ಎಲ್ಲರಿಗೂ ಒಳ್ಳೇದಾಗಲಿ. ವಿಜಯ್ ಅವರಿಗೆ ಇದು ಹಿಟ್ ನಮ್ಮ ದೀಪು ಸರ್ ಕಡೆ ಹಿಟ್ಟಾಗುತ್ತೆ. ನೆಕ್ಸ್ಟ್ ದೀಪು ಸರ್ಗೆ ಮಾಡಿ ಸರ್, ನಿಮ್ಗೆ ಖಂಡಿತ ಹ್ಯಾಟ್ರಿಕ್ ಆಗುತ್ತೆ, ಮಿಸ್ ಮಾಡ್ಕೋಬೇಡಿ. ಆಮೇಲೆ ಒಳ್ಳೇದಾಗಲಿ ದೀಪು ಸರ್. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್. ಹಾಯ್ ಸರ್, ಇಷ್ಟು ದಿನ ನಾವೆಲ್ಲ ಸಿನಿಮಾದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತದ್ದು ನೋಡ್ತಾ ಇದ್ದೀವಿ. ಇವತ್ತು ಆನ್ ಸ್ಕ್ರೀನ್ ಟು ಸಿ ಆಲ್ ಆಫ್ ಅವರ್ ವರ್ಕ್. ಫಸ್ಟ್ಲಿ ಥ್ಯಾಂಕ್ ಯು ಸುದೀಪ್ ಸರ್. ಹಿಂದೆ ಹೋಗಿ ಮಾತಾಡಬೇಕಾ? ಓಕೆ. ಸೊ ಎಲ್ರಿಗೂ ನಮಸ್ಕಾರ. ಆ್ಯಂಡ್ ನಮ್ಮ ಸ್ಟೇಜ್ ಮುಂದೆ ಇರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ. ಥ್ಯಾಂಕ್ ಯು ಆಲ್ ಸೋ ಮಚ್. ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡೋದೇ ಒಂದು ದೊಡ್ಡ ಖುಷಿ. ಆ್ಯಂಡ್ ಸುದೀಪ್ ಸರ್, ಈ ಸಿನಿಮಾದಲ್ಲಿ ಇಡೀ ತಂಡ, ವಿಜಯ್ ಸರ್, ಚಂದ್ರು ಸರ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ಅವರೆಲ್ಲ 24/7 ಕೆಲಸ ಮಾಡಿದ್ದಾರೆ. ಆ್ಯಂಡ್ ನೀವೂ ಅಷ್ಟೇ ಸರ್, ಸಿನಿಮಾದಲ್ಲಿ ನೀವು ಬಂದು ಶೂಟಿಂಗ್ ಮುಗಿಸ್ಕೊಂಡು ಹೋದ್ರೂ ಯು ಆರ್ ಸ್ಲೀಪಿಂಗ್ ಓನ್ಲಿ ಫಾರ್ 2-3 hours. ಆ್ಯಂಡ್ ಇನ್ನೊಂದು ಕಡೆ ಬೇರೆಯವ್ರು ಯಾರೇ ನಿಮ್ಮನ್ನ ಮೀಟ್ ಮಾಡೋಕ್ಕೆ ಬಂದರೂ ಅಷ್ಟೇ ಗೌರವದಿಂದ ಅವ್ರನ್ನ ಮಾತಾಡಿಸಿ ಮೀಟ್ ಮಾಡ್ತಾಯಿದ್ರಿ. ಆ್ಯಂಡ್ ಎನಿ ಅದರ್ ವರ್ಕ್ 100% ಎಫರ್ಟ್ ಹಾಕಿ ಕೆಲಸ ನಡೆಸ್ಕೊಡ್ತಾಯಿದ್ರಿ. ಐ ಥಿಂಕ್ ನಾವೆಲ್ಲ ಲಕ್ಕಿ ಒನ್ಸ್ ಅಂತ ಹೇಳ್ಬೋದು. ಯಾಕಂದರೆ ಅವ್ರನ್ನ ಸ್ಕ್ರೀನ್ ಅವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅಂತಲೂ ನೋಡ್ತಿದ್ವಿ. ಬಟ್ ಅಟ್ ದ ಸೇಮ್ ಟೈಮ್ ಅವರಿಂದ ಕಲಿಯೋಕ್ಕೆ ತುಂಬ ವಿಚಾರಗಳು ದಿನ ಸಿಗ್ತಿತ್ತು. ಸೊ ಒಂದು ಶಾರ್ಟ್ ಮಧ್ಯ ನಮಗೇನೇ ಒಂದು 10 minutes ಬ್ರೇಕ್ ಸಿಕ್ಕಿದ್ರು ನಾವು ಯೂಸ್ ಟು ಗೋ ಟು ಸರ್ ಇದೇಂಗೆ ಸರ್, ಅದೇಂಗೆ ಸರ್, ಹೌ ಡು ಯು ಡೀಲ್ ವಿತ್ ದಿಸ್, ಹೌ ಡು ಯು ಡೀಲ್ ವಿತ್ ದ್ಯಾಟ್, ಇದೇ ಥರ ಕ್ವೆಶನ್ಸ್ ಕೇಳಿಕೊಂಡು ನಾವು ಐ ಥಿಂಕ್ ಒಂದು ಸ್ವಲ್ಪ ಮಾಸ್ಟರ್ ಕ್ಲಾಸ್ ಥರ ಇತ್ತು. ಸೊ ಥ್ಯಾಂಕ್ ಯು ಸರ್. ಇಟ್ಸ್ ಬಿನ್ ಅ ಹಾನರ್ ಟು ಶೇರ್ ಅ ಸ್ಕ್ರೀನ್ ಸ್ಪೇಸ್ ವಿತ್ ಯು. ಇದೊಂದು ನಮ್ಮೆಲ್ಲ ಕನ್ನಡಿಗರದು ಡ್ರೀಮ್ ಇದು. ಸೊ ಐ ಆಮ್ ಜಸ್ಟ್ ವೆರಿ ಹಂಬಲ್ಡ್ ಟು ಬಿ ಸ್ಟ್ಯಾಂಡಿಂಗ್ ಹಿಯರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅರ್ಚನಾ. ಎಲ್ರಿಗೂ ನಮಸ್ಕಾರ. ಫಸ್ಟು ನನಗೆ ಸುದೀಪ್ ಸರ್ ಸಿನಿಮಾ ಅಂತ ಹೇಳಿದ ತಕ್ಷಣ ಒಪ್ಕೊಂಬಿಟ್ಟೆ. ಆಮೇಲೆ ಬಟ್ ನನಗೆ ಬೋನಸ್ ಆಗಿ ಡೈರೆಕ್ಟರ್ ಒಳ್ಳೆ ಪಾತ್ರನೂ ಕೊಟ್ಟು ಅದು ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಲ್ಲದನ್ನ ಸೊಲಿಟ್ರಿಕೆ ಸರ್ ಉಂಗ ಪತ್ರಿ. ಸತ್ಯಜ್ಯೋತಿ ಫಿಲ್ಮ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಫ್ರಮ್ ಫುಡ್ ಟು ಕೇರ್ ಟು ಅನ್ಕಂಡೀಷ್ನಲ್ ಸಪೋರ್ಟ್. It's the best environment to work with. Thank you so much. Shekhar sir, thank you for your patience. ನಾವೆಲ್ಲರೂ ಅಷ್ಟೇ ಈಗರಾಗಿ ಸಿನಿಮಾ ನೋಡೋಕ್ಕೆ ಕಾಯ್ತಾ ಇದ್ದೀವಿ. ಆ್ಯಂಡ್ ಐ ಹ್ಯಾವ್ ಮೇಡ್ ಫ್ರೆಂಡ್ಸ್ ಫಾರ್ ಲೈಫ್. ರೋಶ್ನಿ, ಪ್ರತಾಪ್, ದೇಶಪಾಂಡೆ ಸರ್,
ಮಯೂರ್, ಅಭಿ, ಸತ್ಯ ಎಲ್ಲರೂ. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಅವ್ರು ಎಷ್ಟು ರೆಸ್ಪೆಕ್ಟೆಡ್ ಏನಕ್ಕೆ ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ನನಗೆ ಡೈಲಾಗ್ ಮೇಲೆ ಫೋಕಸ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಮಿಸ್ ಆಗುತ್ತೆ, ಈ ಎರಡರ ಮೇಲೆ ಫೋಕಸ್ ಮಾಡಿದ್ರೆ ಆ್ಯಂಗಲ್ ಮಿಸ್ ಆಗ್ತಾಯಿತ್ತು. ಬಟ್ ಸರ್ ತುಂಬ ಕ್ಯಾಶುವಲ್ಲಾಗಿ ಮಲ್ಟಿ ಟಾಸ್ಕ್ ಮಾಡ್ತಾರೆ. ಆ್ಯಂಡ್ 10 ಜನದ ಜೊತೆ 10 ಬೇರೆ ಬೇರೆ ಕಾನ್ವರ್ಸೇಷನ್ಸ್ ಮಾಡ್ತಾರೆ. ಆ್ಯಂಡ್ ಮೈಂಡ್ ಯು ಈಸ್ ಇನ್ವಾಲ್ವ್ಡ್ ಇನ್ ಎವ್ರಿಬಡಿ. ಆ್ಯಂಡ್ ಅಫ್ಕೋರ್ಸ್ ಐವ್ ಲರ್ನ್ಡ್ ಅ ಲಾಟ್ ಫ್ರಮ್ ಸರ್. ಅಷ್ಟೇ. ಮಾರ್ಕ್ 25th ರಿಲೀಸು. ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಬೇಕು ಅಂತ ಕೇಳ್ಕೊತೀನಿ. ಅರ್ಚನಾ, ನೀವು SIಯ CAಯ ಕಾನ್ಸ್ಟೇಬಲ್ ಏನು? ನಿಮಗೆ ಯಾವ ಥರ ನಂಬೋ ಥರ ಅನಿಸುತ್ತೆ. ನಾನು ಹೀಲ್ಸ್ ಬೇರೆ ಹಾಕೊಂಬಂದ್ಬಿಟ್ಟಿದ್ದೀನಿ. ಹೌದಾ? ನೋಡಿದ ತಕ್ಷಣ ಹೆದರ್ಕೊಳ್ಳಿ ಅಂತ. ಓ, ಹೆದರ್ಕೊಳ್ಳಿ ಅಂತ. ವೆರಿ ಗುಡ್. ಮಫ್ತಿಲಿರುವಂಥ ಪೊಲೀಸ್ ಆಫೀಸರ್. ಹಾಂ, ಎನಿವೇಸ್ ಪ್ರತಾಪ್ ಅವರು, ನೀವು. ಎಲ್ರಿಗೂ ನಮಸ್ಕಾರ. ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಿನ್ನೆ ಎಕ್ಸೈಟ್ಮೆಂಟಲ್ಲಿ ಬೆಳಗ್ಗೆ 6 ಗಂಟೆವರೆಗೆ ಎದ್ದಿದ್ದೆ. ನಾನು 6 ಗಂಟೆಗೆ ಕಣ್ಮುಚ್ಚಿದೆ. 10:30ಗೆ ನಾನು ಎದ್ದೆ. ನಾನು ಅಯ್ಯೋ ಅಂದ್ಬಿಟ್ಟು ಟೆನ್ಷನಲ್ಲಿ ಇನ್ನೂ ನಾನು ಹಾರ್ಟ್ ಬಿಟ್ಟು ಪಟ ಅಂತ ಹೊಡ್ಕೊಳ್ತಿದೆ. ಸೊ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ, ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ. ಮೊದಲನೇದಾಗಿ ಸತ್ಯಜ್ಯೋತಿ ಮೂವೀಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ನಮ್ಮ ವಿಜಯ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಕ್ಲಾರಿಟಿ ಇರುವಂಥ ಒಬ್ಬರು ಡೈರೆಕ್ಟರ್. ಲೈಕ್ ಪ್ರತಿಯೊಂದು ಫ್ರೇಮಲ್ಲೂ 200-300 ಜನ ಇದ್ರೇನೋ, ನಾವೇನೋ ಒಂದು ಡೌಟ್ ಕೇಳಿದ್ರೇನೋ ಏನು ಕನ್ಫ್ಯೂಷನ್ ಇಲ್ದಿರೋ ತುಂಬ ಚೆನ್ನಾಗಿ ಒಂದು ಜಸ್ಟಿಫಿಕೇಷನ್ ಕೊಡ್ತಾಯಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬಾ ಕಲಿತೆ ನಿಮ್ಮಿಂದ. ಆ್ಯಂಡ್ ನಮ್ಮ ಚಂದ್ರು ಅಣ್ಣನಿಗೆ ಏನಕ್ಕೆ ಬೆಂಕಿ ಚಂದ್ರು ಅಂತಾರಂತ ನನಗೆ ಸೆಟ್ಟಲ್ಲಿ ಹೋದಾಗ ಗೊತ್ತಾಯಿತು. ಸೆಟ್ಟಲ್ಲಿ ನಿಜವಾಗ್ಲೂ ಬೆಳಗ್ಗೆ 7 ಗಂಟೆಗೆ ನಾವು ಶುರು ಮಾಡಿದ್ರೆ ರಾತ್ರಿ 2 ಗಂಟೆವರೆಗೆ ಶೂಟಿಂಗ್ ನಡೀತಾ ಇತ್ತು. ಅಟ್ಲೀಸ್ಟ್ ನಮ್ಗೆ ಆರ್ಟಿಸ್ಟ್ಗಳಿಗೆ ವಿ ಹ್ಯಾಡ್ ಅ ಸ್ಪೇಸ್, ಸ್ವಲ್ಪ ರೆಸ್ಟ್ ಮಾಡೋಕ್ಕಲ್ಲ. ಬಟ್ ಟೆಕ್ನಿಷಿಯನ್ಸ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ಆಮೇಲೆ ಪ್ರೊಡಕ್ಷನ್ ಟೀಮ್, ಪ್ರತಿಯೊಬ್ಬರು ಟೆಕ್ನಿಕಲ್ ಟೀಮ್, ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರ ಸಪೋರ್ಟ್ ಇಲ್ದಿರ ಈ ಸಿನಿಮಾ, ಲೈಕ್ ಸರ್ ಹೇಳಿದಂಥ ಒಂದು ಮಾತಿಗೆ ಪ್ರತಿಯೊಬ್ಬರೂ ಅಷ್ಟು ಎಫರ್ಟ್ ಹಾಕೋರೆ. ಎಲ್ಲೂ ಒಬ್ಬರು ರಿಲ್ಯಾಕ್ಸ್ ಆಗ್ದಿರಾ ಈ ಸಿನಿಮಾ ಡಿಸೆಂಬರ್ ಮತ್ತೆ ಜೋಕ್ ಮಾಡಿಬಿಟ್ಟೆ. ಡಿಸೆಂಬರ್ 25ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಸರ್ ಏನು ಪ್ರಾಮಿಸ್ ಮಾಡಿದರು. ಸೊ ಅದ್ರನ್ನ ಎಲ್ಲರೂ ಒಂದು ಸಪೋರ್ಟ್ ಆಗಿ ತುಂಬ ಒಂದು ನಾವು ಯಾರೂ ಸ್ಟ್ರಗಲ್ ಅಂತ ಹೇಳಲ್ಲ. ಆ್ಯಂಡ್ ಎವ್ರಿ ಒನ್ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಆ್ಯಂಡ್ ನಮ್ಮ ಎಡಿಟ್ರು ಗಣೇಶ್ ಅವರು ಅಷ್ಟೇ ಸೆಟ್ಟಲ್ಲಿ ಇದ್ದರೆ ಪಾಪ ತೂಗುರ್ಸೋರು ಹಂಗೆ ಸುದೀಪ್ ಸರ್ ನನಗೆ ಅದು ಕಳ್ಸಿದ ತಕ್ಷಣ ಸರ್ ಅಂತ ಅಲರ್ಟ್ ಆಗಿಬಿಟ್ಟು ಹಂಗೆ ಅವರು ಇದು ಮಾಡೋರು. ಆ್ಯಂಡ್ ಸುದೀಪ್ ಸರ್, ವಾಟ್ ಡು ಐ ಸೇ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ರೆಫರಿಂಗ್ ಫಾರ್ ದಿಸ್ ಮೂವಿ ಸರ್. ನಮ್ಮ ಅಮ್ಮಂದೊಂದು ಆಸೆ ಇತ್ತು ಸರ್, ಯಾವಾಗಲೂ ಹೇಳೋರು, ಸುದೀಪ್ ಸರ್ ನಿನ್ಗೆ ಅಷ್ಟು ವರ್ಷದಿಂದ ಪರಿಚಯ ಅಲ್ಲ, ತಮ್ಮನ ಪಾತ್ರ ಮಾಡು ಅಂತ ಹೇಳೋರು. ಇವತ್ತು ನಾನು ಹೇಳಿದೆ ಈ ಥರ ಮಾರ್ಕ್ ಸಿನಿಮಾಗೆ ಮಾಡ್ತಾಯಿದ್ದೀನಿ ಸುದೀಪ್ ಸರ್ ಜೊತೆ ಅಂದಾಗ ನಮ್ಮ ತಾಯಿ ಎಷ್ಟು ಖುಷಿಪಟ್ಟರು ಅಂದರೆ ಲೈಕ್ ಐ ಕ್ಯಾನ್ ಥ್ಯಾಂಕ್ ಯು ಎನಫ್ ಸರ್. ಆ್ಯಂಡ್ ನನಗಿದು ಪೇಯ್ಡ್ ಆ್ಯಕ್ಟಿಂಗ್ ಸ್ಕೂಲ್ ಅಂದರೆ ತಪ್ಪಾಗಲ್ಲ ಸರ್. ನಾನು ಯಾವುದು ಆ್ಯಕ್ಟಿಂಗ್ ಸ್ಕೂಲ್ ಆಗಲಿ ಆರ್ ಐ ಆಮ್ ನಾಟ್ ಫ್ರಮ್ ಮೆನಿ ಥಿಯೇಟರ್ ಸರ್. ಸೊ ನೀವು ಆ್ಯಕ್ಟಿಂಗ್ ಮಾಡೋಕೆ ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಪ್ರತಿಯೊಂದು ನೋಡ್ತಾ ಇದ್ದೆ ನಾನು. ಐ ಗಾಟ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್. ಆಸ್ ಇನ್ ಒಬ್ಬ ಆರ್ಟಿಸ್ಟ್ಗೆ ಲೈಕ್ ಈ ಥರನೂ ಯೋಚನೆ ಮಾಡ್ಬೋದಾ ಅಂದರೆ ಅಷ್ಟು ಕಲಿತೆ. ನಾನು ನಿಮ್ಮ ಫಸ್ಟ್ ಸಿನಿಮಾಯಿಂದ ನೋಡ್ಕೊಂಬಂದಿದ್ದೀನಿ. ಐ ಹ್ಯಾವ್ ಸೀನ್ ಯುವರ್ ಜರ್ನಿ ಆ್ಯಂಡ್ ಯು ಬೀನ್ ಎ ಗ್ರೇಟ್ ಇನ್ಸ್ಪಿರೇಷನ್. ಆಮೇಲೆ ಇನ್ನೊಂದು ಸ್ಟೋರಿ ಹೇಳಲೇಬೇಕು, ಅದು ಅವ್ರ ದೊಡ್ಡ ಗುಣ ಅಂದರೆ ತಪ್ಪಾಗಲ್ಲ. ಸೊ ಏನಾಯಿತು, ಶೂಟಿಂಗ್ ಟೈಮಲ್ಲಿ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು. ಆಮೇಲೆ ಸ್ವಲ್ಪ ಔಟ್ ಆಫ್ ಶೇಪ್ ಆಗಿಬಿಟ್ಟೆ. ಸೊ ಬ್ಯಾಂಗ್ಳೂರ್ ಎಪಿಸೋಡ್ ಬಂದಾಗ ಹೊಟ್ಟೆಲ್ಲ ಬ್ಲೌಟ್ ಆಗಿತ್ತು, ಒಂಥರ ಔಟ್ ಆಫ್ ಶೇಪ್ ಆದಾಗ ಸುದೀಪ್ ಸರ್ ಹಿಂಗೆ ಬರ್ತಾರೆ, ವರ್ಕೌಟ್ ಮಾಡ್ದ ಅಂತ ಕೇಳ್ತಾರೆ. ಇಲ್ಲ ಅಣ್ಣ ಅಂತೀನಿ. ಊಟ ಮಾಡ್ದ ಅಂತಾರೆ. ಹ್ಞೂ ಅಣ್ಣ ಅಂತ. ಅವ್ರಿಗೆ ಗೊತ್ತು ನಾನು ಸ್ವಲ್ಪ ತಿಂಡ್ಬೋದ ಅಂತ. ಸೊ ಅದಾದಮೇಲೆ ಅವ್ರೊಂದು ಮಾತು ಹೇಳಿದ್ರು, ನಂಗೆ ಅದು ನಿಜವಾಗ್ಲೂ ಚುಚ್ಚಿತು. ಅದು ಚಿನ್ನ ಮರಿಬೇಡ, ನೀನು ಇವಾಗ ಕ್ಯಾರೆಕ್ಟ್ರು ಅಥವಾ ನೆಗೆಟಿವ್ ರೋಲ್ ಏನು ಮಾಡ್ತಿದ್ದೆ, ಇದಕ್ಕೆ ಮುಂಚೆ ನೀನು 6 ಸಿನಿಮಾ ಮಾಡಿರೋ ಹೀರೋ. ಸೊ ಡೋಂಟ್ ಗೆಟ್ ರಿಲ್ಯಾಕ್ಸ್ ಅಂದರು. ಅಣ್ಣ ನನ್ನ ವೇಸ್ಟ್ ಅವಾಗ 34 ಇತ್ತು, ನಾವು ಐ ಆಮ್ 30. ಥ್ಯಾಂಕ್ ಯು ಅಗೇನ್. ಆ್ಯಂಡ್ ನೀವು ಪ್ರತಿ ಸರಿನೂ ಇನ್ಸ್ಪೈರ್ ಮಾಡ್ತೀರಾ ನಮಗೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಪ್ರತಿಯೊಬ್ಬರಿಗೂ ಆ ಮಾರ್ಕ್ ಟೀಮ್, ಪ್ರತಿಯೊಬ್ಬರು ಆರ್ಟಿಸ್ಟ್ ಹಿಡಿದು. ಆ್ಯಂಡ್ ಐ ವಾಂಟ್ ಟು ಥ್ಯಾಂಕ್ ಆಲ್ ಮೈ ಟೆಕ್ನಿಷಿಯನ್ಸ್ ಆ್ಯಂಡ್ ಮೈ ಕೋ-ಸ್ಟಾರ್. ದೇ ಬೀನ್ ಅ ವಂಡರ್ಫುಲ್. ಆ್ಯಂಡ್ ಥ್ಯಾಂಕ್ ಯು. ಇದೇ ಡಿಸೆಂಬರ್ 25 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ನೋಡಿ. ಥ್ಯಾಂಕ್ ಯು ಸರ್. ಇವತ್ತಿನ ದಿನಕ್ಕೆ ಒಂದು ಡೇಟನ್ನು ಫಿಕ್ಸ್ ಮಾಡ್ಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಅಂತ ಅನಿಸುತ್ತೆ ಸರ್ ಅಂತ. ಯಾಕೆಂದರೆ ದೊಡ್ಡ ಸಿನಿಮಾಗಳು ಅಂದರೆ 3 ವರ್ಷ 4 ವರ್ಷ ತಗೊಳ್ಳೇಬೇಕು ಅನ್ನೋ ಥರ ಆಗಿರುವಂಥ ಸಂದರ್ಭದಲ್ಲಿ ಡೇಟನ್ನು ಫಿಕ್ಸ್ ಮಾಡೋದು ಸಿನಿಮಾ ಎಷ್ಟು ಕಷ್ಟ ಇರುತ್ತೆ, ಒತ್ತಡ ಅಂತ. ಅರೆ ಸೈಲೆನ್ಸ್ ಯಾರ್. ಸಾರಿ ಸರ್, ಫಸ್ಟಿಂದ ಮಾಡೋಣ.
ಎಷ್ಟು ಮಾತಾಡ್ತೀರಲ್ಲ ಸೈಡಲ್ಲಿ ಎಲ್ಲರೂ. ಸರ್, ಒಂದು ಡೇಟನ್ನು ಫಿಕ್ಸ್ ಮಾಡಿಕೊಂಡು ಸಿನಿಮಾ ಮಾಡೋದು ಎಷ್ಟು ಒತ್ತಡ ಇರುತ್ತೆ ಅಂತ. ಯಾಕಂದರೆ ಈಗಿನ ಪರಿಸ್ಥಿತಿನಲ್ಲಿ ದೊಡ್ಡ ಸಿನಿಮಾ ಅಂದರೆ 3 ವರ್ಷ 4 ವರ್ಷ ತಗೊಂಡ್ರು ಮಾತ್ರ ಅದು ದೊಡ್ಡ ಸಿನಿಮಾ ಅನ್ನೋ ಥರ ಆಗಿದೆ. ಹಾಗೇನಿಲ್ಲ ಸರ್, ಕೋಟಿ ಕೊಡೋ ಕಾರ್ ಕೂಡ 5 ಅಡಿ ಇರುತ್ತೆ, ಅದರೇನು ದೊಡ್ಡದಲ್ಲ. ಬಟ್ ಒತ್ತಡ ಅಂತ ಬರಲ್ಲ ಸರ್. ಐ ಥಿಂಕ್ ಫೋಕಲ್ ಪಾಯಿಂಟ್ ಅಂತ ಹಾಕ್ಕೊಂಡು ನಾವು ಈ ಡೇಟಲ್ಲಿ ಬರಲೇಬೇಕು ಅಂದಾಗ ಐ ಥಿಂಕ್ ವಿ ಆರ್ ಮೋರ್ ಡಿಸಿಪ್ಲಿನ್ಡ್. ಆ್ಯಂಡ್ ನಾನು ಲಾಸ್ಟ್ ಟೈಮ್ ಹೇಳಿದಾಗಲೇ ಒಂದು ಪ್ರತಿಯೊಬ್ಬರೂ ನಾನು ನಿಜವಾಗ್ಲೂ ಇಬ್ಬರಿಗೆ ಇದಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು. ಮೇಯ್ನ್ಲಿ ಎಲ್ಲರೂ ಇದ್ದಾರೆ, ಅದರಲ್ಲಿ ಮೇಯ್ನ್ಲಿ ಇಬ್ಬರು, ವಿಜಯ್ ಆ್ಯಂಡ್ ಚಂದ್ರು. ಇವ್ರು ಮಲ್ಗೆ ಇಲ್ಲ ಇವರು. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಂದು ಈ ಥರ ಮಾಡ್ಬೋದಲ್ವ ಸಿನಿಮಾ, ಇವತ್ತಿನ ಪರಿಸ್ಥಿತಿಯಲ್ಲಿ ಚೆನ್ನಾಗಿರುತ್ತೆ. ಯಾಕಂದರೆ ಬಡ್ಜೆಟ್ಸ್ ಕಮ್ಮಿ ಮಾಡೋಕ್ಕಾಗಲ್ಲ, ನಂಬರ್ ಆಫ್ ಡೇಸ್ ಕಮ್ಮಿ ಮಾಡೋಕ್ಕಾಗಲ್ಲ, ಯಾವುದೇ ಆರ್ಟಿಸ್ಟ್ ಹತ್ರ ಹೋಗ್ಬಿಟ್ಟು ನೀವು ಕಮ್ಮಿ ದುಡ್ಡು ತೊಗೊಳ್ಳಿ ಅನ್ನೋಕ್ಕಾಗಲ್ಲ, ಏನೇ ಒಂದು ಫೆಸಿಲಿಟಿ ಬೇಕು ಅಂತ ಅದ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕಲ್ಲ. ಬಟ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ ವಿತಿನ್ ಟೈಮ್. ಹಾಗಿರ್ಬೇಕಾದ್ರೆ ನಾನು ಏನು ಇವರಿಬ್ಬರಿಗೆ ಕೇಳಿಕೊಂಡೆ, ನನ್ನ ಮಾತಿಗೆ ಒಂದು ದೃಢವಾಗಿ ಬಲವಾಗಿ ನಿಂತಿರೋದು ಅಂದರೆ ನನ್ನ ಎಂಟೈರ್ ಟೀಮ್, ಟೆಕ್ನಿಕಲ್ ಆ್ಯಂಡ್ ಆ್ಯಕ್ಟರ್ಸ್. ಯಾರೂ ಒಂದು ಚೂರು ಮನಸ್ಸು ಒಳಗಡೆನೇ ಇಟ್ಕೊಂಡು ಹೊರಗಡೆನೇ ಇಟ್ಕೊಂಡು ಆಡಿದವರಲ್ಲ. ಪ್ರತಿಯೊಬ್ಬರು ದಿನ ಬೆಳಗಾದರೆ ಒಂದೇ ಉದ್ದೇಶದಲ್ಲಿ ಹೇಳ್ತಾಯಿದ್ರು. ದಟ್ ಈಸ್ ದ ರಿಸಲ್ಟ್ ಸರ್. ನಾನು ಬರೀ ವಾಟ್ ಯು ಸೇ ಒಂದು ಇಂಟೆನ್ಷನಲ್ಲಿ ಹೊರಟೆ ಅಷ್ಟೇ, ಬಟ್ ಸಪೋರ್ಟ್ ಮಾಡಿದ್ದು ಅಲ್ಲ ಇವ್ರುಗಳೇ. ಐ ಥಿಂಕ್ ಆ್ಯಂಡ್ ಡೇಟ್ ಹಾಕೊಳ್ಳೋದ್ರಿಂದ ಆ್ಯಕ್ಚುಲಿ ಪ್ರೆಷರ್ ಅಲ್ಲ ಸರ್, ಇಟ್ ಈಸ್ ಅ ಚಾಲೆಂಜ್. ಆ್ಯಂಡ್ ಐ ಥಿಂಕ್ ನಮ್ಮ ಟೀಮ್ ಭಾಳ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ಯಾರ. ಸರ್ ನಮಸ್ತೆ, ಮಾಲ್ತೇಶ್ ಜಗ್ಗಿನ್ ಅಂತ TV 9 ಸರ್. ಈಗ ಸಾರಿ ಬಟ್ ಹಾಗೆ ಒಂಚೂರು ಕೈ ಎತ್ತಿಬಿಡಿ ನಿಮ್ಮ ಕಡೆ. ಸರ್ ಓ ನೀವು ಸರ್ ಸರ್, ಈಗ ಡಿಸೆಂಬರು ಕನ್ನಡ ಚಿತ್ರೋದ್ಯಮಕ್ಕೆ ಒಂದು ಹಬ್ಬ, ಖಂಡಿತ ಅದನ್ನೆಲ್ಲರೂ ಸೆಲೆಬ್ರೇಟ್ ಮಾಡೋಂಥ ಖುಷಿಯಲ್ಲಿ ಒಂದು ಕಡೆ ಇದ್ದೀವಿ. ಬಟ್ ಚಿತ್ರೋದ್ಯಮದ ದೃಷ್ಟಿಯಿಂದ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ಗಳ ಎಲ್ಲ ಸಿನಿಮಾಗಳು, ಶಿವಣ್ಣ, ಸುದೀಪ್ ಅವರು, ಉಪೇಂದ್ರ ಅವರು, ದರ್ಶನ್ ಅವರು, ಡೆವಿಲ್ಲು, ಸೊ ಈ ಎಲ್ಲ ಸಿನಿಮಾಗಳು ಒಂದೇ ತಿಂಗಳಲ್ಲಿ ಬರುವಂಥದ್ದು. ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. 45 ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾರೆ ಸರ್. ಅದನ್ನು ಡಿಸೆಂಬರ್ ತಿಂಗಳು ಒಂದು ನಿಮಿಷ, ಎರಡೇ ಸಿನಿಮಾ ಒಟ್ಟಿಗೆ ಬರ್ತಾ ಇರೋದು. ಇನ್ನೊಂದು ತುಂಬ ಹಿಂದೆ ಇವಾಗ ಬರ್ತಾ ಇದೆ, ಆದರೆ ಅದಾದ್ಮೇಲೆ 3 ವಾರ ಆದಮೇಲೆ ಬರ್ತಾ ಇದೆ. ಸ್ಟ್ರೇಟ್ ಡಿಸೆಂಬರ್ 25th ಹೋಗೋಣ ಟಾಪಿಕ್. ಸರ್, ಅಂದರೆ ನನ್ನ ಉದ್ದೇಶ ಇಷ್ಟೇ ಸರ್, ಅಂದರೆ ಇಡೀ ಸೂಪರ್ ಸ್ಟಾರ್ಗಳ ಸಿನಿಮಾಗಳನ್ನು ನಾವೆಲ್ಲರೂ ಕೂಡ ಹಿಂದೆಯಿಂದ ಕೂಡ ಅಂದರೆ ತಿಂಗಳುಗಟ್ಟಲೆ ಮತ್ತು 25 ದಿನಗಳವರೆಗೂ ಅಟ್ಲೀಸ್ಟ್ ಸೆಲೆಬ್ರೇಷನ್ ಮಾಡುವಂತಹ ಪ್ಲ್ಯಾನ್ಗಳಿತ್ತು, ಆ ಕ್ಯಾಲ್ಕುಲೇಷನ್ಗಳಿತ್ತು. ಈಗ ಅದು ಹೆಂಗೆ ಚೇಂಜ್ ಆಗಿದೆ ಸ್ಟಾರ್ಗಳ ನಡುವೆ ಮತ್ತು ಸಿನಿಮಾಗಳ ನಡುವೆ ಅನ್ನುವಂಥದ್ದು ಸರ್. ಸಾರಿ, ಪ್ರಶ್ನೆ ಅರ್ಥ ಆಗಿಲ್ಲ ಸರ್. ಅಂದರೆ ಒಂದೇ ತಿಂಗಳಲ್ಲಿ ಎಲ್ಲ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಒಟ್ಟಿಗೆ ಬರ್ತಾ ಇರೋದನ್ನ ನೀವು ಹೆಂಗೆ ಕನ್ಸಿಡರ್ ಮಾಡ್ತಾ ಇದ್ದೀರಿ ಅನ್ನೋದು ಅಷ್ಟೇ ಸರ್. ಇದೆ ಇವಾಗ ದೀಪಾವಳಿ ಬಂದರೆ ಕರ್ನಾಟಕದಲ್ಲಿ ಎಲ್ಲರ ಮನೇಲೂ ಹಬ್ಬ ನಡೆಯುತ್ತೆ. ಎಲ್ಲರ ಮನೆಗೂ ಸಾಕಷ್ಟು ತರಕಾರಿ ಸಿಗುತ್ತೆ ಮಾರ್ಕೆಟಲ್ಲಿ, ಹಬ್ಬ ನಡೆಯುತ್ತೆ. ಎಲ್ಲರ ಮನೇಲೂ ಒಬ್ಬಟ್ಟು ಊಟ. ಯಾವತ್ತೂ ತರಕಾರಿ ಕಮ್ಮಿ ಆಗಿಲ್ಲ, ಅಡುಗೆ ಕಮ್ಮಿ ಆಗಿಲ್ಲ, ಏನೂ ಕಮ್ಮಿ ಆಗಿಲ್ಲ. ಊಟಕ್ಕೆ ಕಮ್ಮಿ ಆಗಲಿಲ್ಲ ಅಂದಮೇಲೆ ಸೀಟ್ಗಳು ಟಿಕೆಟಿಗೆ ಏನಕ್ಕೆ ಸರ್ ಕಮ್ಮಿ ಆಗುತ್ತೆ? ಜನ ಬರ್ತಾರೆ. ಅಂದರೆ ಥಿಯೇಟ್ರ್ಗಳ ವಿಚಾರವಾಗಿ ಏನು ಸಮಸ್ಯೆ ಆಗ್ಲಿಕ್ಕಿಲ್ವಾ ಸರ್, ಹೇಗೆ ಅನ್ನೋ ಅಂತ? ಆಗೋಗಿದ್ರೆ ಬರ್ತಾ ಇದ್ವಾ ಬ್ರದರ್ ಸರ್? ಆಗೋಗಿದ್ರೆ ಬರ್ತಾ ಇದ್ವೇನ್ರಿ? ಬರ್ತಾ ಇರಲಿಲ್ಲ. ಥಿಯೇಟ್ರ್ಗಳಿದೆ. ಇನ್ಫ್ಯಾಕ್ಟ್ ಎಲ್ಲ ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಅವ್ರು ಎಷ್ಟು ಖುಷಿಯಾಗಿದ್ದಾರಂತ. ನಾವು ನೀವು ಮಾತಾಡ್ಕೊಳ್ಳೋದು ನಿಮ್ಮ ಪ್ರಶ್ನೆ ತಪ್ಪಲ್ಲ. ಎಕ್ಸಿಬಿಟರ್ಸ್ಗೆ ಹೋಗಿ ಕೇಳಿ ಎಷ್ಟು ಖುಷಿಯಾಗಿದ್ದಾರೆ ಅಂದರೆ ಇವಾಗ ಎಲ್ಲರೂ ಡಿಸೆಂಬರ್ ತಿಂಗಳಲ್ಲಿ ಆ ಖುಷಿ ನೋಡೋದಕ್ಕೋಸ್ಕರ ಅಟ್ಲೀಸ್ಟ್ ನಾವು ಪ್ರತಿ ಡಿಸೆಂಬರಲ್ಲೂ ದೊಡ್ಡ ಸ್ಟಾರೆಲ್ಲ ಪ್ರತಿ ವಾರ ಇನ್ಮೇಲೆ ಬರಲೇಬೇಕು. ಐ ಥಿಂಕ್ ದಟ್ ಈಸ್ ದ ಹ್ಯಾಬಿಟ್. ಸರ್, ಇನ್ನೊಂದು 148 ದಿನಗಳ ಜರ್ನಿ, 110 ಲೊಕೇಶನ್ನು, ಇದು ತುಂಬ ದೊಡ್ಡ ಚಾಲೆಂಜು. ಮತ್ತು ಇಷ್ಟೊಂದು ಸ್ಪೀಡಲ್ಲಿ ಸಿನಿಮಾ ಮುಗಿಸಿ ನಿಮಗೆ ಹಿಂದಿನ ಪ್ರಶ್ನೆ ಒಳ್ಳೆ ಉತ್ತರ ಕೊಟ್ಟೆ, ಅದಕ್ಕೆ ಒಂಚೂರು ಸ್ಮೈಲ್ ಬೇಡವಾ ಸರ್? ಖಂಡಿತ ಸರ್. ಮತ್ತೆ ನೀವು ಯಾವಾಗಲೂ ಒಳ್ಳೆ ಉತ್ತರ ಕೊಡ್ತೀರಿ ಸರ್, ಅದ್ರ ಬಗ್ಗೆ ನಮ್ಗೆ ಡೌಟೇ ಇಲ್ಲ ಸರ್. ಹಾಗಾಗಿ ನಿಮಗೆ ಜಾಸ್ತಿ ಖುಷಿ ಕೇಳ್ತೀವಿ ಸರ್. ಅದೇ 148 ದಿನ, 110 ಲೊಕೇಶನ್ನು, ಈ ದೊಡ್ಡ ಒಂದು ರಿಸ್ಕು ಮತ್ತು ಚಾಲೆಂಜು ನಿಮಗೆ ಹಿಂದಿನ ಎಲ್ಲ ಸಿನಿಮಾಗಳ ಜರ್ನಿಗಿಂತ ಇದು ಎಷ್ಟು ಸ್ಪೆಷಲ್ ಆಗಿತ್ತು? ಯಾಕೆ ಈ ರಿಸ್ಕ್ ಸುದೀಪ್ ಸರ್ ಲೈಫಲ್ಲಿ ಈ ಟೈಮ್ ಪೀರಿಯಡ್ಗೆ ಬಂತು ಅನ್ನುವಂಥದ್ದು ಸರ್? ಇಲ್ಲ ಸರ್, ಹಿಂದಿನ ಜರ್ನಿಯಿಂದನೇ ಇದು ಈಸಿ ಆಗಿದ್ದು. ಹಿಂದಿ ನಾನು ಮಾಡ್ಕೊಂಬಂದಿರೋ ಜರ್ನಿಯಿಂದನೇ ಇವಾಗ ಈಸಿ ಆಗಿದ್ದು. ಅಷ್ಟು ಜರ್ನಿ ಇರಲಿಲ್ಲ ಅಂದರೆ ಇದು ಈಸಿ ಆಗ್ತಾ ಇರಲಿಲ್ಲ. ಇಮ್ಮೆಚ್ಯೂರ್ ಒಂದು ಡಿಸಿಷನ್ ಆಗಿರೋದು. ಇವತ್ತಿಗೆ ನಾವು ಬರಬೇಕಾದ್ರೆ ನಾನು ಹೇಳಿದ್ನಲ್ಲ, ಈಗ ಫಸ್ಟ್ ಆಫ್ ಆಲ್ ನಾವೇನಾರ ಮಾಡ್ತೀವಿ ಅಂದರೆ ದೈಹಿಕವಾಗಿ ಫಸ್ಟ್ ನನ್ನ 2 ಕೈ ನನ್ನ 2 ಕಾಲ ಮೇಲೆ ನನಗೆ ನಂಬಿಕೆ ಇರಬೇಕು. ಅದಿಲ್ಲ ಅಂದಾಗ ನಾನೇನು ಮಾಡೋಕ್ಕಾಗಲ್ಲ. ನನ್ನ ಕೈ, ನನ್ನ ಕಾಲುಗಳು, ನನ್ನ ಮೆದುಳು, ನನ್ನ ದೇಹ ಎಲ್ಲ ಸಖತ್ತಾಗಿದ್ದಾರೆ. ನನ್ನ ಅಕ್ಕಪಕ್ಕ ಫಸ್ಟ್ ಕ್ಲಾಸಾಗಿ ಕೆಲಸ ಮಾಡಿದ್ದಾರೆ ಎಲ್ಲರೂ. ಆಗಿರ್ಬೇಕಾದ್ರೆ ಇನ್ನೊಂದು ನಂಬರ್ 1, ಇವರು ಮೊದಲನೇ ಸಿನಿಮಾ ಆದರೂ ಕೂಡ ಈಗ 2ನೇ ಸಿನಿಮಾ ಮಾಡೋಷ್ಟರೊಳಗಡೆ ಆ ಮೊದಲನೇ ಸಿನಿಮಾದಲ್ಲೇ ಇವ್ರು ಹೋದಂಥ ಒತ್ತಡ,
ಅನುಭವಿಸಿದಂಥ ಕೆಲವು ದಿನಗಳು, ಐ ಥಿಂಕ್ ದಟ್ ಮೇಡ್ ಹಿಮ್ ವಿತ್ ಇನ್ ದ ಸೆಕೆಂಡ್ ಫಿಲ್ಮ್ ಐ ಥಿಂಕ್ ಒಂದು 10 ಫಿಲ್ಮ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ. ಚಂದ್ರು ಈಸ್ ಅ ಫ್ಯಾಬ್ಯುಲಸ್ DOP. ಸ್ಪೀಡಲ್ಲೂ ಮಾಡ್ತಾರೆ, ಸ್ಲೋ ಆಗಿ ಮಾಡಬೇಕು ಅಂದ್ರೂ ಇದೆ ಅವ್ರ ಹತ್ರ. ಬಟ್ ದ ವೇ ಹಿ ಎಕ್ಸಿಕ್ಯೂಟೆಡ್, ಶಿವು ಅನ್ಬಿಲೀವಬಲ್. ಲಾಸ್ಟಲ್ಲಿ ಒಂದು ಸೆಟ್ ಹಾಕಿದ್ದಾರೆ ಈ ಸಿನಿಮಾದಲ್ಲಿ, ಐ ಕಾಂಟ್ ಬಿಲೀವ್ ದಟ್ 4 ಡೇಸಲ್ಲಿ ಹಾಕಿದ್ರು ಅವರಂಥದ್ದು. ಅಷ್ಟು ದೊಡ್ಡ ಶಿಪ್ಪಿನ ಸೆಟ್ಟು. ದಟ್ ಮೀನ್ಸ್ ಅವರಿಗೆ ಇದೆಲ್ಲ ಮಾಡೋಕ್ಕೆ ಯಾಕಾಯಿತು ಅಂದರೆ ಅವರಿಗೆ ಇದ್ದಂಥ ಹಿಂದಿನ ಎಕ್ಸ್ಪೀರಿಯನ್ಸಸ್. ಈಗ ನಾನು ಬಂದಿರೋ ಜರ್ನಿಯಲ್ಲಿ ದಿಸ್ ಲುಕ್ಡ್ ವೆರಿ ಪಾಸಿಟಿವ್ ಆ್ಯಂಡ್ ಪಾಸಿಬಲ್. ಮಾಡೋಣ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಎಲ್ಲರಿಗೂ ಕೂತ್ಕೊಂಡು ಮಾಡಬೇಕಾದ್ರೆ ಐ ಥಿಂಕ್ ವಿ ಡಿಡ್ ಇಟ್. ಇನ್ನೊಂದು 4 months 5 days ಸರ್. ನಾವು July 7th ಮಾಡಿದ್ದೀವಿ ಅಂದರೆ November 13th ಪ್ಯಾಕಪ್ ಮಾಡಿದ್ವಿ ಅಂದರೆ ಇಟ್ ಇಸ್ ನಾಟ್ 5 months. 4 months 5 days ಒಳಗಡೆ 107 ದಿನ ಕೆಲಸ ಮಾಡಿದ್ದೀವಿ. 166 ಕಾಲ್ ಶೀಟ್ ಮಾಡಿದ್ದೀವಿ. 80-90 ಚಿಲ್ಲರೆ ಸೆಟ್ ಲೊಕೇಶನ್ಸ್ಗೆ ಹೋಗಿದ್ದೀವಿ. ಆಲ್ಮೋಸ್ಟ್ 18ರಿಂದ 20 ಸೆಟ್ ಹಾಕಿದ್ದೀವಿ. ಇನ್ಫ್ಯಾಕ್ಟ್ ಈ ಫಿಗರ್ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ ಇದ್ರೆ ಒಂದು ದೊಡ್ಡದಾಗಿ ನಂಬರ್ ಆಫ್ ಹೆಡ್ಸ್, ನಂಬರ್ ಆಫ್ ದಿಸ್, ನಂಬರ್ ಆ್ಯಂಡ್ 1 ಲಕ್ಷ ಜನ ಮೇಲೆ ಕೆಲಸ ಮಾಡಿದ್ದಾರೆ ಸಿನಿಮಾಗೆ ಟೋಟಲಲ್ಲಿ. ಎಲ್ಲ ದೊಡ್ಡದು ಹೋಗ್ಬೇಕಾದ್ರೆ ಎಷ್ಟು ಗಂಟೆಗಳ ಕಾಲ ನಿದ್ದೆ ಮಾಡಿದ್ವಿ ಅಂದರೆ ಹಾಗೆ ಬಂದ್ಬಿಡುತ್ತೆ ಚಿಕ್ಕದು. ದಟ್ ಈಸ್ ದ ಓನ್ಲಿ ಥಿಂಗ್ ದಟ್ ಹ್ಯಾಪನ್ ಓವರ್ ಹಿಯರ್. ಈ ಸ್ಕೂಲಲ್ಲಿ ಹೋದಾಗೆ ನನಗೆ ಇನ್ಫ್ಯಾಕ್ಟ್ ಐ ಸ್ಟಿಲ್ ರಿಮೆಂಬರ್ ಒನ್ಸ್, ಬೆಳಗ್ಗೆ ನಾನು 3:30-4 ಗಂಟೆಗೆ ಶೂಟಿಂಗ್ ಮುಗಿಸ್ಕೊಂಡು ಬರ್ತಾ ಇದ್ದೀನಿ. ಬ್ಯಾಗ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಒಂದು ಬ್ಯಾಚ್ ಶೂಟಿಂಗ್ ಹೋಗ್ತಾ ಇದೆ, ಅವ್ರದ್ದು ಬೆಳಗ್ಗೆ ಇದೆ ಶೂಟಿಂಗ್ ಅವತ್ತು. ಸೊ ಇಟ್ ವಾಸ್ ಲೈಕ್ ಅ ಸ್ಕೂಲ್. ನಾವು ಬಂದರೆ ಅವ್ರು ಹೋಗೋದು. ಬಟ್ ಅಲ್ಲೇ ಹೇಳ್ತಾ ಇರೋದು ನಾನು, ಅಟ್ಲೀಸ್ಟ್ ಫ್ಯೂ ಅವರ್ಸ್ ನಮಗೆ ಮಲಗೋದಕ್ಕೆ ಸಿಕ್ತು. ಬಟ್ ದಿಸ್ ಮ್ಯಾನ್ ಆ್ಯಂಡ್ ಹಿಮ್ ಸರ್, ಚಿತ್ರದ 2 ನಾಯಕ ನಟರು ಇವರಿಬ್ರು ಸರ್. ಆ್ಯಕ್ಚುಲಿ ಸುದೀಪ್ ಸರ್, ಸಿನಿಮಾದಲ್ಲಿ ಇಲ್ಲ, ಇವ್ರಿಗೆ ಕೇಳಕ್ಕೆ ಹೋದ್ರಿ ರೀ ಸರ್. ಆ್ಯಕ್ಚುಲಿ ಕೇಳ್ತಾ ಇದ್ದೆ, ಮೇಡಮ್ ಕೇಳಲೇಬೇಕು. ಮೇಡಮ್, ಅದೇ ಸುದೀಪ್ ಸರ್ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರುವಂಥ ಸ್ಟೆಪ್ಪು ನಿಮಗೆ ಹೇಗೆ ಡಿಸೈಡ್ ಮಾಡಿದ್ದು, ಮತ್ತು ಸ್ಪೆಷಲಿ ಮಾರ್ಕ್ಗೆ ಹೇಗೆ ಪ್ಲ್ಯಾನ್ ಆಯಿತು ಅನ್ನುವಂಥದ್ದು ಸರ್ ಸಜೆಷನ್ನು, ಮತ್ತು ಅವರ ಸಿನಿಮಾ ಜರ್ನಿನ ನೀವಿಷ್ಟು ಹತ್ತಿರದಿಂದ ನೋಡ್ಕೊಂಡು ಬಂದಿದ್ದೀರಿ. ಈಗ ಈ ಸ್ಟೆಪ್ ಬಗ್ಗೆ ಮಾತಾಡೋದು ಮೇಡಮ್. ಯಾಕೆ ಸರ್ ಅದು ನನಗೊಂದು ಪ್ಲ್ಯಾಟ್ರಲ್ಲಿ ಬಂದಿದೆ. ಆ್ಯಕ್ಚುಲಿ KRG ಸಂಸ್ಥೆಯವರು ನನ್ನನ್ನು ಸೇರಿಸ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾವು ಮ್ಯಾಂಗೋ ಪಚ್ಚ ಮಾಡಿರೋದ್ರಿಂದ ವಿ ಹ್ಯಾವ್ ವರ್ಕ್ಡ್ ವೆಲ್ ಆಸ್ ಅ ಟೀಮ್. ಸೊ ಅವ್ರು ಬಂದು ಹೇಳಿದ್ರು ಒಟ್ಟಿಗೆ ಮಾಡೋಣ ಡಿಸ್ಟ್ರಿಬ್ಯೂಷನ್ ಅಂತ. ಹಾಗಾಗಿ ನನಗೂ ಕಲಿಯೋಕ್ಕೆ ಒಂದು ಅವಕಾಶ ಆಗುತ್ತೆ. ಆಮೇಲೆ ಇಂಥ ದೊಡ್ಡ ಆಪರ್ಚುನಿಟಿ ನನಗೆ ಸಿಕ್ಕಿರೋದ್ರಿಂದ, ಮನೆಯಲ್ಲೇ ಇರೋದ್ರಿಂದ ಸುಲಭ ಆಯಿತು ಅಷ್ಟೆ. ಸುದೀಪ್ ಸರ್, ಮಾರ್ಕ್ ಸಿನಿಮಾದಲ್ಲಿ ಮಾರ್ಕ್ ನಮ್ಮನ್ನು ಹೇಗೆ ಕಾಡಬಹುದು ಒಂದು, ಮತ್ತೊಂದು ಸುದೀಪ್ ಸರ್ಗೆ ಎನರ್ಜಿ ಅನ್ನೋದು ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ನಿದ್ದೆ ಮಾಡಲ್ಲ, ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಜಂಪ್ ಮಾಡ್ತಾನೆ ಇರ್ತೀರ, ವರ್ಕ್ ಮಾಡ್ತಾನೆ ಇರ್ತೀರ. ಆ ಎನರ್ಜಿ ಅನ್ನೋದು ಎಲ್ಲಿ ಸಿಗುತ್ತೆ ಸರ್ ಅಂತ ಹೇಳಿ ಹೇಳಿದ್ರೆ ಏನು ಮಾಡ್ತೀರಿ? ನಾವು ಟ್ರೈ ಮಾಡೋಣ ಅಂತ ಸರ್. ಬನ್ನಿ ಮನೆಗೆ. ಅಲ್ಲಿಂದಲೇ ಸ್ಟಾರ್ಟ್ ಆಗೋದು JP ನಗರದಲ್ಲಿ ಎನರ್ಜಿ. ಆ್ಯಂಡ್ ಸೆಕೆಂಡ್ಲಿ ಏನೇನೋ ಕೇಳಿದ್ರಿ, ಮರ್ತೋಯ್ತು. ಮಾರ್ಕ್ ನಮ್ಮನ್ನ ಹೇಗೆ ಕಾಡಬಹುದು ಅಂತ, ಎಲ್ಲ ಸಿನಿಮಾಗಳಿಗೆ ಹೇಗೆ ಭಿನ್ನವಾಗಿ ನಿಲ್ತಾನೆ? ಒಂದು ಸಿನಿಮಾನ ಮಾಡಿದಾಗ ಪ್ರತಿ ಸಲ ವಿಭಿನ್ನವಾಗಿ ಏನೋ ಕೊಡಬೇಕು, ಹೇಳದೇ ಇಲ್ದಿರೋ ಒಂದು ಕತೆ ಹೇಳಬೇಕು, ಯಾರು ನೋಡದೇ ಇಲ್ದಿರೋಂಥ ಒಂದು ಪ್ರಪಂಚ ನೋಡಬೇಕು ಅಂದರೆ ಯಾರೂ ಸಿನಿಮಾ ಮಾಡೋಕ್ಕಾಗಲ್ಲ. ಸಿನಿಮಾ ಇಸ್ ಅನ್ ಎಂಟರ್ಟೈನ್ಮೆಂಟ್ ಮೋಡ್. ಹೌ ಮಾರ್ಕ್ ಹೇಗೆ ಹುಟ್ಕೋತು ಅಂತ ಹೇಳಿಬೇಕಾದ್ರೆ ಹೇಳಬಲ್ಲೆ. ಮಾರ್ಕ್ ಹೇಗೆ ಹುಟ್ಕೋತು ಅಂದರೆ ಮ್ಯಾಕ್ಸ್ ಅನ್ನೋ ಒಂದು ಸಿನಿಮಾ ನಮಗೆ ಇನ್ಸ್ಪೈರ್ ಮಾಡ್ತು ವಾಪಸ್. ಆ್ಯಕ್ಚುಲಿ ಏನೋ ಡಿಸ್ಕಷನ್ ನಾನು ವಿಜಯ್ ಕೂತ್ಕೊಂಡಾಗ ಅವ್ರೊಂದು ಕತೆ ಹೇಳ್ತಾರೆ ನನಗೆ. ಆ್ಯಕ್ಚುಲಿ ನನಗೆ ಆ ಕತೆ ಎಷ್ಟು ಲೇಯರ್ಸಲ್ಲಿ ಹೇಳಿದ್ರು ಅಂದರೆ ಇವರು, ನಾನು ಅವಾಗ ಫಸ್ಟ್ ಸುಮ್ಮನೆ ಒಂದು ಆ್ಯಂಬಿಷಿಯಸ್ ಆಗಿ ಅವಾಗ ಮಾತಾಡ್ಬೇಕಾದ್ರೆ ಸರ್ ಇದು ಅದನ್ನೇ ಕಂಟಿನ್ಯೂ ಆಗುತ್ತಾ ಅಂತ. ಆಮೇಲಿಂದ ಹೋಗ್ತಾ ನಮಗೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ ಆರ್ಕ್. ತುಂಬ ಒಂದು ಎನರ್ಜಿ ಪ್ಯಾಕ್ಡ್ ಸಿನಿಮಾ ಅನ್ನಿಸ್ತು. ಆ್ಯಂಡ್ ಎಷ್ಟು ಬೇಗ ಅವ್ರು ಬರ್ಕೊಂಬಂದಿದ್ರು. ಇದರಲ್ಲಿ ನಿಮಗೆ ನಾನು ಹಿಂದಿನ ಅಷ್ಟು ಸಿನಿಮಾಗಳನ್ನ ಕಂಪೇರ್ ಮಾಡ್ಕೊಳಕ್ಕೆ ಹೋದರೆ ನಾನು ಮಾಡದಿಲ್ದಿರೋಂಥ ಒಂದು ಕ್ಯಾರೆಕ್ಟರ್ ಆರ್ಕ್ ಅಂತ ಹೇಳಬಲ್ಲೆ. ನೀವು ಮ್ಯಾಕ್ಸಿಗೆ ಅಂತಲೇ ಕಂಪೇರ್ ಮಾಡೋಕ್ಕೆ ಹೋದರೆ ಬಿಕಾಸ್ ಇಟ್ಸ್ ದ ಸೇಮ್ ಟೀಮ್. ಐ ಥಿಂಕ್ ಇದೊಂದು ಮ್ಯಾಡ್ನೆಸ್ ಪ್ಯಾಕೇಜ್ ಇದು ಸಿನಿಮಾ. ಆ್ಯಂಡ್ ಲೇಯರ್ಸ್ ತುಂಬ ಇದೆ. ಹಿಂದಿನ ಸಿನಿಮಾದಲ್ಲಿ ನಾವು ಒಟ್ಟಿಗೆ ಮಾಡಬೇಕಾದ್ರೆ ಇದು ಒಂದು ಲೊಕೇಶನಿಗೆ ಸೀಮಿತವಾಗಿತ್ತು, ಒಂದು ಲೇಯರ್ಗೆ ಸೀಮಿತವಾಗಿತ್ತು.
ಇದರಲ್ಲಿ ಬಹಳ ಹಂತದಲ್ಲಿ ಕತೆ ಹೇಳ್ಕೊಂಡೋಗಿದ್ದಾರೆ. ಹೋಗ್ತಾ ಹೋಗ್ತಾ ಅನ್ಫೋಲ್ಡ್ ಜಾಸ್ತಿ ಆಗುತ್ತೆ, ಕ್ಯಾರೆಕ್ಟರ್ಸ್ ಜಾಸ್ತಿ ಇದ್ದಾರೆ, ಟ್ರಾವೆಲಿಂಗ್ ಜಾಸ್ತಿ ಇದೆ, ಟೆಂಪೋ ಜಾಸ್ತಿ ಇದೆ. ಆ್ಯಂಡ್ ಮ್ಯಾಕ್ಸಲ್ಲಿ ನಿಮ್ಗೆ ಏನು ಸಿಕ್ತು ಅಂತ ಕೇಳೋಕ್ಕೆ ಹೋದರೆ ನಿಮಗೆ ಸಿಕ್ಕಿದ್ದು ನಿಮ್ಮ ಹೈ ವೋಲ್ಟೇಜ್ ಒಂದು ಎಂಟರ್ಟೈನ್ಮೆಂಟ್, ಕೊನೆ ಫಸ್ಟ್ ರೀಲಿಂದ ಲಾಸ್ಟ್ ರೀಲ್ವರೆಗೂ ಒಂದು ಗ್ರಿಪ್ಪಿಂಗ್ ಆಗಿ ಹಿಡ್ಕೊಂಡು ಕೂತ್ಕೊಳ್ಳೋಂಥ ಒಂದು ಪ್ಲಾಟ್. ಅದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಆ್ಯಂಡ್ ಕತೆ ಹೇಳಿದಾಗಲೂ ನನಗೆ ಈ ಥರ ಒಂದು ನನ್ನ ಈಗ ನೀವು ಹೇರ್ ಸ್ಟೈಲ್ ನೋಡಿರ್ಬೋದು, ಎಲ್ಲ ಬೇರೆ ಥರ ಮಾಡ್ಕೊಂಡು ಕೂತಿದ್ದೆ ಆ ಸಿನಿಮಾ. ನನ್ನ ತಲೆಗೆ ಫಸ್ಟ್ ಬಂದಿದ್ದೆ ಆ ಥರ ಇರಬೇಕು ಪಾತ್ರ ನೋಡೋದಕ್ಕೆ, ಒಂದು ಮ್ಯಾಡ್ನೆಸ್ ಬೇಕು ಅಂತ. ಹೋಗ್ತಾ ಹೋಯಿತು. ದೆನ್ ಐ ಥಿಂಕ್ ನನಗೆ ಇನ್ಫ್ಯಾಕ್ಟ್ ನಾನು ಕ್ಯಾರೆಕ್ಟರ್ ಏನು ಅಂದ್ಕೊಂಡಿದ್ದೆ ತಲೆಯಲ್ಲಿ ಚಿಕ್ಕದಾಗಿ, ತುಂಬ ಅದನ್ನು ಆ ಗಿಡಕ್ಕೆ ತುಂಬ ನೀರು ಹಾಕಿದ್ದು ಅನೂಪ್ ಅವರ ಸಾಹಿತ್ಯ. ಯಾವಾಗ ಅವರು ಒಂದು ಸೈಕೋ ಸೈತಾನ ಮೆಂಟಲ್ ಅಂತೆಲ್ಲ ಬರೆದಾಕು ನನಗೆ ತುಂಬ ಕುತ್ಕೊಂಡ್ಬಿಡ್ತು ಕ್ಯಾರೆಕ್ಟರ್ ಒಳಗಡೆ. ತುಂಬ ಅದ್ಭುತವಾಗಿ ಬರೆದಿದ್ದಾರೆ ಇವರು ಅಂತ. ಐ ಥಿಂಕ್ ಇಟ್ಸ್ ಪ್ರಾಬಬ್ಲಿ ಬಿಕಾಸ್ ನಮಗೂ ಪ್ರಿಪರೇಷನ್ಗೆ ಭಾಳ ಶಾರ್ಟ್ ಟೈಮ್ ಇರೋದ್ರಿಂದ ಐ ಥಿಂಕ್ ಎವ್ರಿ ಬಡಿ ಆ್ಯಡೆಡ್ ಆನ್ ಆ್ಯಂಡ್ ದಟ್ಸ್ ಹೌ ದ ಕ್ಯಾರೆಕ್ಟರ್ ಕೇಮ್ ಅಪ್. ಆ್ಯಂಡ್ ಸಿನಿಮಾದಲ್ಲಿ ಆ್ಯಕ್ಚುಲಿ ವಿಜಯ್ ಹಾಗೂ ಮಿಕ್ಕಿದ ಎಲ್ಲರ ಕೆಲಸನ ಇನ್ನೂ ಮ್ಯಾಕ್ಸ್ಗಿನ್ನ 10 ಪಟ್ಟು ಜಾಸ್ತಿ ನೋಡ್ತೀರ ಅಂದರೆ ತಪ್ಪಾಗಲ್ಲ. ಮೇಡಮ್, ನಿಮಗೆ ಎಲ್ಲ ಹೆಂಡತಿಯರ ಒಂದು ಇರುತ್ತೆ, ಏನಪ್ಪ ಅಂದರೆ ಗಂಡ ಕರೆಕ್ಟಾಗಿ ಟೈಮ್ ಕೊಡಲಿಲ್ಲ ಮನೇಲಿ ಅಂತಂದಾಗ ಒಂದು ಇರುತ್ತೆ, ಯಾಕೆ ಕೊಡ್ತಿಲ್ಲ ನೀನು ಇರಬೇಕು ಅಂಥೇಳಿ. ನಿಮಗೆ 100% ಆ ಒಂದು ಬೇಸರ ಇದ್ದಿರಬಹುದನ್ನ ನನಗೆ ಅನಿಸುತ್ತೆ ಸರ್, ಇಷ್ಟು ಬ್ಯುಸಿ ಇರೋದ್ರಿಂದ. ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಿ, ಟೈಮ್ಗೋಸ್ಕರ ಅವ್ರನ್ನ ಹೇಗೆ ಕೇಳ್ತೀರಾ ಟೈಮ್ ಕೊಡಿ ಅಂತ? ಸಿನಿಮಾ ಮಾಡಿದ್ರೆ ಹಿಂಗಿಡ್ತೀರಾ, ಮನೇಲಿದ್ರೆ ಕೆಲಸ ಮಾಡಲ್ಲ ಅಂತ ಹೇಳ್ತೀರಾ, ಏನಾರು ಒಂದು ಸರ್ ಹೆಂಡತಿಗೆ ಕೊರಗು ಇದ್ದೇ ಇರುತ್ತಲ್ಲ ಸರ್, ಅದು ರೂಢಿಯಾಗಿಬಿಟ್ಟಿದೆ. ಈಗ ನಾನೇ ಸೇರ್ಕೊಂಡ್ಬಿಟ್ಟಿದ್ದೀನಿ ನೋಡಿ ಅವರೊಟ್ಟಿಗೆ, ಅದೇ ಬೆಸ್ಟ್. ಸುದೀಪ್ ಸರ್, ಒಂದು ಕನ್ಸರ್ನಿಂದ ಕೇಳ್ತಿರೋದು, ಕಾಲಿಗೆ ಏನಾಗಿದೆ ಅಂತ. ಅಲ್ಲಲ್ಲೇ ಬ್ಯಾಡ್ದಿ ಜಾಗದಲ್ಲೆಲ್ಲ ತೊಗೊಂಡೋಗಿ ಇಡ್ತಾ ಇರ್ತೀವಲ್ಲ ಅಮ್ಮ, ಯಾವುದೊಂದು ಏಟಾಗಿದೆ ನಿಮ್ಮ ಈ ಸಿನಿಮಾದಲ್ಲಿ ಇರಬಹುದು, ಜೊತೆಗೆ ನಿಮ್ಮ ಫೀಮೇಲ್ ಫ್ಯಾನ್ಸ್ ತುಂಬಾ ಬೇಜಾರು ಮಾಡ್ತಾ ಇದ್ದೀರಾ ನೀವು. ಯಾಕಂದ್ರೆ ಮ್ಯಾಕ್ಸ್ ಅಲ್ಲೂ ಹೀರೋಯಿನ್ ಅನ್ನೋಂಥದ್ದು ಇರಲಿಲ್ಲ, ಈ ಸಿನಿಮಾದಲ್ಲೂ ಇಲ್ಲ, ಒಂದು ರೊಮ್ಯಾಂಟಿಕ್ ಮೆಲೋಡಿ ಅನ್ನೋಂಥದ್ದು ಏನಾದರೂ ಕೊಡ್ತೀರಾ? ಮೇಡಮ್ ಏನಾದರೂ ಕಂಡೀಷನ್ ನೋಡಿ, ಎಷ್ಟು ನೆಮ್ಮದಿಯಾಗಿ ಕಾಣ್ತಾ ಇದ್ದೀನಿ, ಆರಾಮಾಗಿದ್ದೀವಿ. ಇನ್ನೊಂದು ನನಗೆ ಭಾಳ ಖುಷಿಯಾಗಿದೆ ಏನಂದರೆ, ಇವತ್ತಿನ ಸ್ಪೀಚಲ್ಲಿ ಅದ್ಭುತವಾದಂಥ ನನಗೆ ಗೊತ್ತಿರೋಂಗೆ ಸ್ಪೀಚ್ ಕೊಟ್ಟಿದ್ದು ಆಯ್ತು. ಸತ್ಯಜ್ಯೋತಿ ಅವರಿಗೂ ಕೂರಿಸ್ಕೊಂಡು ಮಾತಾಡಿದಾಗ ತುಂಬ ಸ್ಪೀಡಾಗಿರ್ಬೇಕಾಗುತ್ತೆ, ನಾವು ಮಾತ್ರ ಅಲ್ಲ ನೀವು ಅಂದಾಗ. ನನಗೆ ಇನ್ನೊಂದು ಹೇಳಬೇಕು, ಈ ಸೆಟ್ಟಲ್ಲಿ ನಿಮಗೆ ಸ್ಪೀಡ್ ಅಂತ ಏನು ಹೇಳ್ತಾ ಇದ್ರಿ, ಐ ಥಿಂಕ್ ಯು ಆಲ್ ನೋಟಿಸ್ಡ್ ಒನ್ ಮೋರ್ ಥಿಂಗ್, ದ ಕ್ವಾಲಿಟಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಅಂದರೆ ಅದು ಪ್ರೊಡಕ್ಷನ್ ಹೌಸಿಗೆ ನಾನು ತುಂಬ ಹೇಳಿದ್ದಾರೆ, ಪ್ರೊಡಕ್ಷನ್ ಹೌಸಿಗೆ ಸತ್ಯಜ್ಯೋತಿ ಅವರಿಗೆ ನಾನು ತುಂಬ ಕ್ರೆಡಿಟ್ ಕೊಡಲೇಬೇಕು. ಎಲ್ಲೂ ಒಂದು ಫ್ರೇಮ್ ಇನ್ಫ್ಯಾಕ್ಟ್ ಇವರು ನನಗೆ ಒಂದು 500 ಜನ ಬೇಕು ಸರ್, ಫೈಟರ್ಸು ಜೂನಿಯರ್ಸ್ ಎಲ್ಲ ಸೇರಿ ಅಂದರೆ ಅವರೊಂದು 800 ಜನ ತಂದು ನಿಲ್ಲಿಸೋರು. ಒಂದು 20 ಕಾರ್ ಬೇಕು ಅಂದರೆ 40 ಕಾರ್ ಬರೋದು. ಇಟ್ಸ್ ಅವ್ರದ್ದು ಒಂದು ಪ್ಯಾಷನ್ ತುಂಬ ಚೆನ್ನಾಗಿದೆ. ಅವ್ರ ಎಕ್ಸ್ಪೀರಿಯನ್ಸಸ್ಗೆ, ಅವ್ರ ಸಂಸ್ಥೆ ಮಾಡಿರೋ ಹೆಸರಿಗೆ ಒಂದು ಚೂರು ಕಾಂಪ್ರಮೈಸ್ ಆಗಿಲ್ಲ. ಆ್ಯಂಡ್ ಅದು ಬಂದಿದ್ದನ್ನೆಲ್ಲ ಅದೇ ತಕ್ಕಂತೆ ಫ್ರೇಮಿಂಗ್ ಇಟ್ಟು ವಿಜಯ್ ಆ್ಯಂಡ್ ಚಂದ್ರು ದೇ ಡನ್ ಅನ್ ಎಕ್ಸಲೆಂಟ್ ಜಾಬ್. ಈಗ ನೀವು ಟ್ರಿಗರ್ ಅಂತ ಬರಲ್ಲ ಸರ್, ಇಟ್ ಈಸ್ ಅ ಇನ್ಸ್ಪಿರೇಷನ್, ಇಟ್ ಈಸ್ ಅನ್ ಆಸ್ಪಿರೇಷನ್, ವಾಂಟಿಂಗ್ ಟು ಮೇಕ್ ಸಮಥಿಂಗ್ ಇನ್ ಅ ವೆರಿ ಸ್ಮಾಲ್ ಟೈಮ್ ಲೈನ್. ನನ್ನ ಪ್ರಕಾರ ಚಿತ್ರರಂಗದಲ್ಲಿ ಇವತ್ತು ಮ್ಯಾಕ್ಸಿಮಮ್ ವರ್ಕ್ ಇನ್ ಮಿನಿಮಮ್ ಟೈಮ್ ಅಂತ ಮಾಡಿದ್ರೆ ಐ ಥಿಂಕ್ ಎವ್ರಿಬಡಿ ಕ್ಯಾನ್ ಸರ್ವೈವ್. ದಟ್ಸ್ ವಾಟ್ ಐ ಫೆಲ್ಟ್ ಆ್ಯಂಡ್ ದಟ್ಸ್ ವಾಟ್ ವಿ ಶುಡ್ ಡು. ಸುದೀಪ್ ಸರ್ ಅಲ್ಲ, ಫಿಸಿಕಲಿ ಮೆಂಟಲಿ ಅಟ್ ಎ ಟೈಮು ಸ್ಟ್ರೈನ್ ಆಗ್ತಿದ್ದಾರೆ ಸುದೀಪ್ ಸರ್ ಅಂತ ನಮ್ಗೆ ಅನಿಸುತ್ತೆ. ಯಾಕೆಂತಂದರೆ ಲಾಸ್ಟ್ ಇಯರ್ ಕೂಡ ನೀವು ಮ್ಯಾಕ್ಸ್ ಸಿನಿಮಾ ಮಾಡ್ತಾನೆ ಬಿಗ್ ಬಾಸ್ನ ಹೋಸ್ಟ್ ಮಾಡಿದ್ರಿ. ಈ ಸರಿ ಕೂಡ ಅದು ಇದು ಎರಡು ಅಟ್ ಎ ಟೈಮ್ ಸೈಮಲ್ಟೇನಿಯಸ್ಲಿ ಮಾಡ್ತಿದ್ದೀರಾ. ಸೊ ನಿಮಗೆ ಪರ್ಸ್ನಲಿ ಯಾವತ್ತೂ ಅನಿಸಿಲ್ವಾ ಸರ್ ಫಿಸಿಕಲಿ ಮೆಂಟಲಿ ಸ್ಟ್ರೈನ್? ಸರ್, ಐ ಲವ್ ಇಟ್ ಸರ್, ಐ ಲವ್ ಟು ಬಿ ಟಯರ್ಡ್. ಅದಾಗಿಲ್ಲ ಅಂದಾಗ ಏನು ಮಾಡ್ತಾ ಇಲ್ಲ ಅಂತ ಸರ್, ಐ ಲವ್ ಟು ಬಿ ಟಯರ್ಡ್. ಸುದೀಪ್ ಸರ್ ಇಲ್ಲಿ ಸರ್, ಆಗಲೇ ರಾಕ್ಲೈನ್ ಸರ್ ಹೇಳಿದರು, ಅಂದರೆ ಈಗ OTT ಅವರು ಸಿನಿಮಾಗಳನ್ನು ಡೈರೆಕ್ಟಾಗಿ ತಗೊಳ್ಳೋದಿಲ್ಲ ಅಂತ ಹೇಳ್ತಿದ್ದಾರೆ ಅಂತ. ಸೊ ಒಂದು ಸಿನಿಮಾ ಮಾಡಿದ ಮೇಲೆ ಬಿಸ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾಯಕ ನಟನಾಗಿ ಸಿನಿಮಾದ ಬಿಸ್ನೆಸ್ ಆ್ಯಂಗಲನ್ನು ಯಾವ ಥರ ಥಿಂಕ್ ಮಾಡಿದ್ದೀರಾ? ಜೊತೆಗೆ ಇವತ್ತಿನ OTT ಪರಿಸ್ಥಿತಿಯ ಬಗ್ಗೆ ಏನು ಹೇಳ್ತೀರಾ ಅಂತ? ಇಲ್ಲ, ಅವ್ರು ಹೇಳಿದ್ದು ಸತ್ಯ ಇದೆ, ಅದರಲ್ಲಿ ತಪ್ಪೇನಿಲ್ಲ. ಬಟ್ ನಮ್ಮ ಜೀವನದ ಒಂದು ಸತ್ಯ ಇದೆಯಲ್ಲ, ಅದೇನಂತಂದರೆ ಇವಾಗ ಒಂದು ಮಾರ್ಕೆಟಲ್ಲಿ ಇರಬೇಕು ಅಂದಾಗ ನಾವು ಯಾವ ಥರ ಸಿನಿಮಾ ಮಾಡಬೇಕು, ಹೇಗೆ ಮಾಡ್ಕೊಂಬರ್ಬೇಕು, ಮಾರ್ಕೆಟಲ್ಲಿ ಚಾನಲಲ್ಲಿ ಇರಬೇಕು ಅಂದರೆ ನಾವು ಎಷ್ಟು ಒಂದು ಯಾವ ಮೊತ್ತದಲ್ಲಿ. ಇವಾಗ ನಾವು ಸುಮ್ಮನೆ ಒಂದು ಹೀರೋ ಇದ್ದೀವಿ, ಮಾರ್ಕೆಟ್ ಇದೆ, ನಮ್ಮ ಪ್ರೊಡ್ಯೂಸರ್ ಹತ್ರ ದುಡ್ಡಿದೆ ಅಂದ್ಕೊಂಡು ಉಚ್ಚಾಪಟ್ಟಿ ಖರ್ಚು ಮಾಡೋಕ್ಕಾಗಲ್ಲ. ಒಂದು ಸಿನಿಮಾಗೆ ಒಂದು ಬೆಲೆ ಅಂತ ಇದೆ, ಆ ಬೆಲೆ ಮೇಲೆ ಹೋಗ್ಕೊಡ್ದು ನಾವು ಪ್ರತಿಯೊಂದನ್ನು ಮಾಡಿದಾಗ. ಈಗ ನಮ್ಮದು ಅಂತ ಒಂದು ಮಾರ್ಕೆಟ್ ಇದೆ. ಈಗ ಫಾರ್ ಎಕ್ಸಾಂಪಲ್ ಈ ಪರ್ಟಿಕ್ಯುಲರ್ ಸಿನಿಮಾ ವಿ ಹ್ಯಾವ್ ಬೀನ್ ವಿತ್ ದ ಬ್ಲೆಸ್ಸಿಂಗ್ ಆಫ್ ಎವ್ರಿ ಒನ್, ಐ ಥಿಂಕ್
ಒಳ್ಳೆ ಫಿಗರ್ಸ್ ಆ್ಯಂಡ್ ಒಳ್ಳೆ ಬಿಸ್ನೆಸ್ ಟಚ್ ಮಾಡಿದ್ದೀವಿ ಎಲ್ಲ ಕಡೆ. ಸಿ ದಟ್ ಇಸ್ ವಾಟ್ ಐ ಸೇಯಿಂಗ್. ಅವ್ರು ಹೇಳಿದ್ದು ತಪ್ಪಲ್ಲಮ್ಮ, ಬಿಕಾಸ್ ದೇರ್ ಇಂಡಸ್ಟ್ರಿ ಈಸ್ ಡೆಫಿನೆಟ್ಲಿ ಸಫರಿಂಗ್ ಆ್ಯಂಡ್ ಅದು ಸರಿ ಹೋಗಬೇಕು ಅಂದರೆ ಐ ಥಿಂಕ್ ಇಟ್ ವಿಲ್ ಕಮ್. ಇವತ್ತಿಗೂ ಚಿಕ್ಕ ಚಿಕ್ಕ ಸಿನಿಮಾಗಳು ನಮ್ಮ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಓಡಿದ್ದಾವೆ. ಅ ಡೇ ವಿಲ್ ಕಮ್. ಇವಾಗ ಒಂದು ಸ್ಮಾಲ್ ಫೇಸ್ ನಡೀತಾ ಇದೆ. ವಿಲ್ ಬಿ ಬ್ಯಾಕ್. ಸುದೀಪ್ ಸರ್ ಇಲ್ಲಿ Yes, I was waiting. Where are you? Come on. ಶಾರದಾ ಅಂತ. ಸುದೀಪ್ ಸರ್, ಮೈಕ್ ಪಾಸ್ ಆಗೋ ಅಷ್ಟರಲ್ಲಿ ಅಲ್ಲ ಮೈಕ್ ಪಾಸ್ ಆಗೋ ಅಷ್ಟರಲ್ಲಿ ಮೈಕ್ ಪಾಸ್ ಮಾಡಿ ಶಾರದಾ ಅವ್ರಿಗೆ. Hi Sharda. Hello sir. How are you doing? I missed you. I was not missing you at all because I sing you every day. Wow, see, I told you. Yes, ma'am. Yeah, your big boss is not allowing you to miss you, really. Okay. Coming to Mark, ಅಂದರೆ ನಾನು ಟ್ರೇಲರ್ ನೋಡಿದಾಗ ಐ ವಾಸ್ ಜಸ್ಟ್ ಥಿಂಕಿಂಗ್ ವಾಟ್ ಕ್ವೆಶನ್ ಟು ಆಸ್ಕ್ ಅಂದಾಗ ಅರೌಂಡ್ ಮಾರ್ಕ್, ಈ ಫಿಲಮು ಯು ವೇರ್ ಆನ್ ದ ಮಾರ್ಕ್. Mic closer. You were on the mark. This film had you on the mark. There is a trademark. I want you to just analyze. If I ask you like you were on the mark, how did you go about with mark ಅಂತ ಕೇಳಿದಾಗ ನೀವೇನು ಅಂತೀರಾ? ತುಂಬ ಮಾರ್ಕ್ಗಳಿದೆ ಇದರೊಳಗೆ. ಆ ದಿಟ್ಟಿನಲ್ಲಿ ನಾನು ನಿಮ್ಗೆ ಕೇಳ್ತಾ ಇರೋದು ಯು ವೇರ್ ಆನ್ ದ ಮಾರ್ಕ್. Okay. ಹೇಗೆ ಅದು ಅಂತ? ಹೇಗೆ? How did it happen? How did this happen? This ಒಂಥರ ಮಿರಾಕಲ್ ಅನ್ಸುತ್ತಲ್ವಾ, this mark? I'm good with magic. I'm a good magician, Sharda, trust me. Okay. Yeah. Audience see a mark of fire in Mark. So how ಅಂದರೆ ಸ್ಟೋರಿ ವೈಸೋ ದ ಕ್ಯಾರೆಕ್ಟರ್ ವೈಸೋ ನೀವು ಹೇಗೆ ಅದನ್ನು how did you make it a mark of fire in yourself? Fire is in my name, Sharda. Film is only depicting it. Was there a fire in you that you have to I always am on fire, Sharda. A trademark style you wanted to learn and unlearn with Mark. Whatever I learned, I'm just presenting it now. Whatever I will learn, I will execute it in my next film. What is the benchmark you wanted to set with Mark? Well, a smile on my producer's face and a pocket full of money and a lot of love from my audiences. Okay, one final mark is, what is the star mark? Star mark ಅಂದರೆ ಒಂದು ಕ್ರಿಯೇಟಿವ್ ಟ್ವಿಸ್ಟ್ ಅಂತ ಹೇಳುತ್ತೆ. So what is the star mark did you do for your own evolution of cinema journey ಇವತ್ತವರೆಗೂ? ಅಂದರೆ ನಾವು ನೋಡಿದ್ದೀವಿ ಒನ್ ಟೈಮಲ್ಲಿ ಇದೇ ಥರ ನಡೀತಾ ಇತ್ತು, ಎಲ್ಲರೂ 5 ತಿಂಗಳಲ್ಲೇ ಫಿಲಮ್ ಶೂಟಿಂಗ್ ಎಲ್ಲ ನಡೀತಾ ಇತ್ತು. ಬಟ್ ಸಡನ್ಲಿ you there was a lot of experimental films you were doing and that took time antana. So vapasu you wanted to bring your style into cinema and you wanted to make that star mark in your own cinema journey antana. Not like that. I will not agree with that. I think every ಇವಾಗ ಮನೆಯಲ್ಲಿ ಒಂದೊಂದು ಅಡುಗೆಗೆ ಒಂದೊಂದು ಟೈಮ್ ಕೊಡಲೇಬೇಕಾಗುತ್ತೆ. ನಾವು ರೈಸ್ ಮಾಡೋ ಟೈಮಲ್ಲಿ ಬಿರಿಯಾನಿ ಮಾಡೋಕ್ಕಾಗಲ್ಲ. ಬಿರಿಯಾನಿ ಮಾಡೋಕ್ಕೆ ಮಾಡೋಷ್ಟು ಟೈಮ್ ರೈಸ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ತಪ್ಪಾಗುತ್ತೆ. Every script has its own time. Every plot has its own time. If for example ನಾವು ಹೋಗ್ಬಿಟ್ಟು ಒಂದು ಯಾವುದೋ ಒಂದು 18 ಫ್ಲೋರ್ಡ್ ಬಿಲ್ಡಿಂಗ್ನ ನಾವು 3 ಫ್ಲೋರ್ಡ್ ಬಿಲ್ಡಿಂಗ್ ಟೈಮಲ್ಲಿ ಕಟ್ತೀವಿ ಅಂದ್ರೆ ಆಗಲ್ಲ. ನಾಟ್ ದಟ್ ಇಟ್ ಇಸ್ ನಾಟ್ ಪಾಸಿಬಲ್. ಇಟ್ಸ್ ಜಸ್ಟ್ ಅ ಪ್ಲಾನಿಂಗ್. ದಿಸ್ ಇಸ್ ಅ ಹ್ಯೂಜ್ ಫಿಲ್ಮ್ and it seemed to me that I could do it and we did it. That's all. Before I have 2 more questions to ask you. Hope this sets a landmark to you and the film as well. ಒಂದು ನನಗೆ ಈ ಎಷ್ಟೊಂದು ಜನ ಡೈರೆಕ್ಟರ್ಸ್ ಬಂದರು ಇವತ್ತು ಟು ಬಿ ಪಾರ್ಟ್ ಆಫ್ ದಿಸ್ ಈವೆಂಟ್ ಅಂತ. ನನಗೊಂದು ಬೇಜಾರಾಗಿದ್ದು ಅಂದರೆ ಪೀಪಲ್ ಹೂ ನೋ ಯು, ದೀಸ್ ಡೈರೆಕ್ಟರ್ಸ್ ನೋ ಯು ಸೋ ವೆಲ್, ದೇ ಕುಡಂಟ್ give you that same time and this one what Kartikeya gave you in 2 films. So second film alli he knows you better than the director, Kannada directors who have been seeing you every day. They said what a sweet way to ask a controversial question, but that's okay. No, but I'm just asking that's the sweetest way to ask a controversial question. This is for the directors, Kannada directors. ನಿಮ್ಮನ್ನು ಬಂದು ಮೀಟ್ ಮಾಡ್ತಾರೆ, ನಾವು ದಿನ ನೋಡ್ತೀವಿ, ದಿನ ಅವರು ಅಡುಗೆ ಮಾಡಿಕೊಡ್ತಾರೆ, ಅದು ಮಾಡ್ತಾರೆ ಅಂತ. ದೇ ಕುಡಂಟ್ ಗಿವ್ ಯು ಅ ಸ್ಟೋರಿ ದಟ್ ಕುಡ್ ಗೋ ವಾಟ್ How do you know? ಅಂದರೆ ಟೈಮ್ ಅಂದರೆ ಆ ಟೈಮ್ ಲಿಮಿಟ್. No, my point is not that. How do you know they have not given? Maybe I have not given them time.
So what is that Kartikeya you could give time to Kartikeya and not to the other Kannada directors here, sir? ಬಿಕಾಸ್ ದೇ ವರ್ ಸೋ ಕ್ಲೋಸ್ ಟು ಮೀ ದಟ್ ನಾವು ಬೇರೆನೇ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ಬಿಟ್ಟು ಇವ್ರು ಒಂದು ಸ್ಟ್ರೈಟ್ ಕತೆ ಹೇಳಿದ್ರು. ನಾವು ಸಿಕ್ಕಿದಾಗೆಲ್ಲ ಪ್ರೇಮು ನಾವು ಸುನಿ ಇವರೆಲ್ಲ ಸಿಕ್ಕಿದಾಗ ಶಾರದಾ ಏನು ಕೇಳಿದ್ರು ಇದರಲ್ಲೇ ಟೈಮ್ ಹೋಗ್ಬಿಡ್ತಾ ಇತ್ತು. ಇವ್ರು ಶಾರದಾ ಯಾರು ಅಂತ ಗೊತ್ತಿದ್ದಾರೆ ಸ್ಟ್ರೈಟ್ ಕತೆ ಹೇಳ್ಬಿಟ್ರು. ಸೊ ಅಲ್ಲಿ ಸ್ಟ್ರೈಟ್ ಸಿನಿಮಾ ಕೊಟ್ಟವ್ರು ಸರ್. No, sir, we want our directors also to have... No, see, you should understand one thing. Listen to me. With your questions, there should be lot of love, respect towards our people and not kind of humiliation because they are my people. ಅವ್ರು ಇವತ್ತು ವೇದಿಕೆ ಮೇಲೆ ನಿಂತಿದ್ದಾರೆ ಅಂದರೆ ನನ್ನ ತಾಯಿ ಹೆತ್ತಿಲ್ದಲೇ ಇರ್ಬೋದು ನನ್ನ ತಮ್ಮಂದ್ರವರು. ನಾನು ಯಾವತ್ತೂ ಬಿಟ್ಟುಕೊಡಲ್ಲ ಅವ್ರನ್ನ. ಕೇಳಿ ನಿಮ್ಮ ಪ್ರಶ್ನೆ ಮುಗೀತು, ನಾನು ಇನ್ನೂ ಉತ್ತರ ಮುಗ್ದಿಲ್ಲ ಶಾರದಾ. ಏನಂತಂದರೆ ಅವ್ರು ಹೇಳೋ ಕಥೆಗಳಲ್ಲಿ ಕರ್ನಾಟಕದ ನಿರ್ದೇಶಕ ಆಗಿರೋದ್ರಿಂದ ಎಷ್ಟೋ ಕರ್ನಾಟಕದ ಕಲಾವಿದರಿಗೆ ಕತೆ ಬರೀತಾ ಇದ್ದಾರಮ್ಮ ಅವರು. ಇವರು ತಮಿಳ್ ಕಲಾವಿದರಿಗೆ ಬರೀದೆ ಕರ್ನಾಟಕದವ್ರಿಗೆ ಬಂದರು. ಅದಕ್ಕೆ ನನಗೆ ಸಿಕ್ತು ಡೇಟು. ಅವರು ನನ್ನ ಕಲಾವಿದರು ನನ್ನ ಪ್ರೇಮು ಧ್ರುವಂಗ್ ಮಾಡ್ತಾ ಇದ್ದಾರೆ, AP ಅರ್ಜುನ್ ಇನ್ನೊಬ್ರಿಗೆ ಮಾಡ್ತಾ ಇದ್ದಾರೆ, ಎಲ್ಲರಿಗೆ ಮಾಡ್ಬೇಕಾದ್ರೆ ನನ್ನ ಬೇರೆ ಕಲಾವಿದರನ್ನ ಬಿಸಿ ಇಟ್ಟಿದ್ದಾರೆ ಅವರು. ಸರ್ ನನ್ನ ಹ್ಯೂಮಿಲೇಷನ್ ಅಲ್ಲ ಸರ್, ನಾನು ನಿಮ್ಗೆ ಉತ್ತರ ಕೊಡ್ತಾ ಇದ್ದೀನಿ. ಅವ್ರಿಗೊಂಥರ ಖುಷಿ ಅವ್ರು ಅನ್ಕೋಬೇಕು ನಾವು ಯಾಕೆ ಅವ್ರ ಥರ ನಾವು ಯಾಕೆ ಕತೆ ಕೊಡ್ತಾ ಇಲ್ಲ, ಯಾಕೆ ಆ ಟೈಮ್ನ ಕೊಡ್ತಾ ಇದ್ದಾರೆ. AP ಬರೆದಿದ್ದಾರೆ, ಪ್ರೇಮ್ ಬರೆದಿದ್ದಾರೆ, ಎಲ್ಲರೂ ಬರೆದಿದ್ದಾರೆ. ನನಗೆ ಇವಾಗ ಏನಾಗೋಗಿತ್ತು, ಸ್ಲೋ ಆಗಿ ಮಾಡ್ಕೊಂಬರ್ತೀನಿ, ಸ್ಪೀಡಾಗಿ ಮಾಡೋದ್ರಿಂದ ಎಲ್ಲರೊಟ್ಟಿಗೆ ಮಾಡ್ತೀನಿ ನಾನು. ಆ್ಯಂಡ್ ಮಾಡ್ತಾ ಇಲ್ಲ ಅಂತಲ್ಲ, ಅವರು ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ಲರದು ಒಂದೊಂದು ಫಿಲ್ಮ್ ರಿಲೀಸ್ಗಳಿದೆ, ಮಾಡ್ತಾ ಇದ್ದಾರೆ. ಅವರೆಲ್ಲ ಇವತ್ತು ಇಲ್ಲಿದ್ದಾರೆ ಅಂದರೆ ಏನೋ ಬರಿತಾ ಇದ್ದಾರೆ ಅಂತ ತಾನೇ ಅರ್ಥ. ಬಟ್ ಪ್ರೇಮ್ ಒಂದು ಹಿಂಟ್ ಕೊಟ್ರಲ್ಲ, ನೆಕ್ಸ್ಟ್ ಡಿಸೆಂಬರ್ 25 ಅವ್ರು ನಿಮ್ಮ ಜೊತೆ ಬರ್ತಾರಂತ ಖುಷಿ ವಿಚಾರ. ಇನ್ನೊಂದು ಡಿಸೆಂಬರ್ ಮಾನ್ಯ ಅಂತ ನಾನು ಅನ್ಕೋತೀನಿ ಫಾರ್ ಕನ್ನಡ ಸಿನಿಮಾ. ಹೌ ಇಂಪಾರ್ಟೆಂಟ್ ಇಟ್ ಈಸ್ ಟು ಹ್ಯಾವ್ ದಿಸ್ ಎವ್ರಿ ಮಂತ್ ಅಂತ ಅನಿಸುತ್ತೆ. ಡಿಸೆಂಬರ್ ಶುಡ್ ನಾಟ್ ಬಿ ದ ಓನ್ಲಿ ಮಂತ್ ಫಾರ್ ಕನ್ನಡ ಸಿನಿಮಾ. It should be every month of the year because... No, it is not possible like that because every month ಅಲ್ಲಿ ಎಲ್ಲ ಸಿನಿಮಾಗಳು ರಿಲೀಸ್ ಆಗೋಕ್ಕಾಗಲ್ಲ. ಯಾಕಂದರೆ ಎವ್ರಿ ಮಂತಲ್ಲಿ ಅಷ್ಟು ಹಾಲಿಡೇಸ್ ಇಲ್ಲ. ಹಾಲಿಡೇಸ್ ಈ ತಿಂಗಳಲ್ಲಿ ಜಾಸ್ತಿ ಇರೋದ್ರಿಂದ ಈ ತಿಂಗಳ ಸಿನಿಮಾಗಳು ಜಾಸ್ತಿ ಇದೆ. ಹಾಗಂತ ಜನವರಿ, ಫೆಬ್ರವರಿ, ಮಾರ್ಚಲ್ಲೆಲ್ಲ 4-5 ಸಿನಿಮಾ ದೊಡ್ಡ ಬರ್ತದ್ರೆ ಬಿಸ್ನೆಸ್ ಆಗೋದಿಲ್ಲ. ಈ ಪರ್ಟಿಕ್ಯುಲರ್ ತಿಂಗಳಲ್ಲಿ ಯಾರಿಗೂ ಬೇಜಾರಾಗ್ತಾ ಇಲ್ಲ ಒಟ್ಟಿಗೆ ಬರೋದಕ್ಕೆ ಅಂದ್ರೆ ಅಷ್ಟು ಹಾಲಿಡೇಸ್ ಇದೆ, ಅಷ್ಟು ಜನರು ರಜೆಗಳಿದ್ದಾವೆ, ದುಡ್ಡಿರುತ್ತೆ, ಬರ್ತಾರೆ. ಆ್ಯಂಡ್ ನಾರ್ಮಲಿ ಡಿಸೆಂಬರಲ್ಲಿ ಒಂದು ತುಂಬಾ ಒಳ್ಳೆ ಬಿಸ್ನೆಸ್ಗಳಾಗೋದ್ರಿಂದ ಎವ್ರಿ ಮಂತ್ ಇಸ್ ನಾಟ್ ಡಿಸೆಂಬರ್ನು. ಈಗ ಫಾರ್ ಎಕ್ಸಾಂಪಲ್ ವರಮಹಾಲಕ್ಷ್ಮಿ, ದೀಪಾವಳಿ ಆ ಟೈಮಲ್ಲಿ ಒಂದಿದೆ, ಅವಾಗಲೂ ಸುಮಾರು ಸಿನಿಮಾಗಳು ಬರ್ತಾರೆ. ದೇರ್ ಇಸ್ ಅ ಪೀರಿಯಡ್ ಆ್ಯಕ್ಚುಲಿ, ಬಿಸ್ನೆಸ್ ಪೀರಿಯಡ್. ಓಕೆ ಸರ್, ಒನ್ ಮೋರ್ ಲಾಸ್ಟ್ ಕ್ವೆಶನ್. ಸೆಲೆಬ್ರೇಷನ್ಸ್ ಅಂತ ಒಂದು ಕಡೆ ಓಕೆ, ಮೂರು ಸಿನಿಮಾ ಬರೋದು. ನನಗೇನು ಖುಷಿ ಆಗ್ತಾ ಇರೋದು ಅಂದರೆ ನಿಮ್ಮ ಕೈಲಿ ಮೈಕ್ ಬರ್ತಿದ್ದಂಗೆ ಮಾಧ್ಯಮನೇ ಸೈಲೆಂಟ್ ಆಗೋಯ್ತು. ಅವ್ರಿಗೆ ನಾನು ಯಾರು ಪ್ರಶ್ನೆ ಕೇಳ್ತಾ ಇಲ್ಲ. ಸರ್ ಇರಿ ಒಂದು ನಿಮಿಷ. ಸರ್ ಡಿಸೆಂಬರ್ ಅದೇ ಸೆಲೆಬ್ರೇಷನ್ಸ್ ಅಂತ ಒಂದಿರುತ್ತೆ, ಬಟ್ ಐ ಕನ್ಸಿಡರ್ ಇಟ್ ಆಸ್ ಅ ರೇಸ್, ಒಂದು ಸ್ಪೋರ್ಟ್ಸ್ ಥರ ಒಂದು ಇದು. ದೆರ್ ಈಸ್ ಆಲ್ಸೋ ಅ ಕಾಂಪಿಟೇಷನ್. ಇಂಡಿವಿಜುವಲಿ ದೇರ್ ಶುಡ್ ಬಿ ಅ ಕಾಂಪಿಟೇಷನ್ ಇನ್ ಯು, ಹೌ ಯು ಕ್ಯಾನ್ ಕಾಂಪೀಟ್ ವಿತ್ ಯುವರ್ ಓನ್ ಸಿನಿಮಾ with the Kannada cinema only. So you consider as a competition or just say okay ellaru barli, okay that's fine, but competition anta idde iruttalla manasali, a fire, the competition of fire to make a mark. Competition yaar mele? Nam Kannada cinema melene, as a cinema individually as a cinema, not as a Kannada cinema. ಈ ಪ್ರಶ್ನೆ ಒಂದು 4 ದಿನದಿಂದ ಇನ್ನೊಂದು ಯಾವುದೋ ಪ್ರೆಸ್ ಮೀಟಲ್ಲಿ ಇನ್ನೊಂದು ನಿರ್ದೇಶಕರಿಗೆ ಕೇಳಿದ್ರಿ ಅಲ್ವಾ? ಇಲ್ಲಪ್ಪ, ನಾನು ಕೇಳಿದ್ರಿ, ನಿಮ್ಮದೇ ಧ್ವನಿ. ಅರ್ಜುನ್ ಜನ್ಯ ಅಂತ ಒಬ್ರು ನಿರ್ದೇಶಕರು ಕೂತಿದ್ರು, ರೆಡ್ಡಿ ಅಂತ ಒಬ್ರು ಇದ್ರು, ನಿಮ್ದೇ ಧ್ವನಿ ಬಂತು, ಹಿಂಗೆ ಕೇಳಿದ್ರು, ಅವರಿಂದಾನು ಉತ್ತರ ಸಿಕ್ತು. ಅದೇ ಹೇಳಿದ್ದು ಸರ್, ನಮ್ದೆಲ್ಲರೂ ಒಂದೇ ಹಾಗೆ ಅಂತ. ಬಟ್ ನಾನು ಅಂತೂ ಓಕೆ, ಬಟ್ ನಿಮಗೆ ತೃಪ್ತಿ ಸಿಕ್ಕಿಲ್ಲ, ಆನ್ಸರ್ ಸಿಕ್ಕಿಲ್ಲ. ನಿಮಗೆ ಸಿಕ್ಕಿರೋ, ನಿಮಗೆ ಬೇಕಾಗಿರೋ ಹೆಡ್ಲೈನ್ ಸಿಕ್ಲಿಲ್ಲ. ಅಲ್ಲ ಸರ್, ನೀವು ಫ್ರೆಂಡ್ ಅಂತ ನೀವು ಅವ್ರನ್ನ ಮುಂದೆ ಬಿಟ್ಬಿಡ್ತೀರಾ ಸರ್ ರೇಸಲ್ಲಿ? ಇಲ್ಲ, ನೀವು ಓಡ್ತಿರಲ್ಲ. ಸೊ ವಿ ವಾಂಟ್ ಯು ನೋ ಹೂ ಶುಡ್, ಇಟ್ಸ್ ನಾಟ್ ಅಬೌಟ್ ನಿಮ್ಮ ಆಸೆನೇ ನನ್ನ ಆಸೆ ಶಾರದಾ. ಏನು ಮಾಡ್ಬೇಕು ಹೇಳಿ ಅವ್ರನ್ನ? ನೀವು ಹೇಳಿದ್ದೆ ಮಾಡೋಣ. ಇಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಮಾಡೋಣ ಹೇಳಿ. ಸರ್ ಐ ಫೀಲ್ ಅ ಕಾಂಪಿಟೇಷನ್ ಇಸ್ ಗುಡ್, ಅ ಗುಡ್ ಚಲೋ. ಸುದೀಪ್ ಸರ್, ಇಲ್ಲಿ ನಾನು ನಿಮ್ಮ ಬರ್ತ್ಡೇ ದಿನನೂ ಕೂಡ ಕೇಳಿದ್ದೆ, ನನಗೆ ಇದುವರೆಗೂ ಕೂಡ ಆನ್ಸರ್ ಸಿಕ್ಕಿಲ್ಲ. ನಿಮ್ಮ ಹೇರ್ ಸ್ಟೈಲಿಸ್ಟ್ ಯಾರು ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಮನೇಲಿ ಒಂದು ಎಕ್ಸ್ಟ್ರಾ ರಬ್ಬರ್ ಬಿದ್ದಿತ್ತು, ಹಾಕೊಂಬಂದಿದ್ದೀನಿ ಸರ್. ಬೇರೆ ಏನಿಲ್ಲ. ಈಗ ಸಿಕ್ಕಾಪಟ್ಟೆ ಉದ್ದ ಬಿಡಿದೆ, ನೋಡ್ಬೇಕು ನೆಕ್ಸ್ಟ್ ಏನು ಅಂದ್ಬಿಟ್ಟು ಅಂತ. ಸರ್ ಇಲ್ಲಿ ಸರ್ ಫಸ್ಟ್ಲಿ ಟ್ರೈಲರ್ ಕಟ್ ಈಸ್ ವೆರಿ ಇಂಟ್ರೆಸ್ಟಿಂಗ್ ಸರ್.
ಸೊ ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್. ಟ್ರೈಲರ್ ನೋಡಿದ್ರಾ? ಎಸ್ ಸರ್, ನಾನು ನೋಡಿದೆ. ಎಲ್ಲಿ? ಸರ್ ಇಲ್ಲೇ ಸರ್. ಅರೆ ಶಾರದಾ ನೋಡಲೇ ಇಲ್ಲ, ಅವ್ರು ಅದನ್ನ ಬಿಟ್ಟು ಎಲ್ಲ ಕೇಳಿದ್ರು. ಅದೇ ಸೊ ಸರ್ ನನ್ನ ಟೈಮ್ ಸರ್, ಈಗ ನಾನು ಕೇಳ್ತಾ ಇದ್ದೀನಿ ಸರ್. ಟ್ರೈಲರ್ ಕಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ಇಡೀ ತಂಡದ ಶ್ರಮ ಎದ್ದು ಕಾಣ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್ ಅದಕ್ಕೆ. ಸರ್ ಟ್ರೈಲರಲ್ಲಿ ಪ್ರಮುಖವಾಗಿ ಚೈಲ್ಡ್ ಟ್ರಾಫಿಕಿಂಗ್ ಇದೆ, ಪ್ಲಸ್ ಈಗ ಲೈಟ್ ಹೌಸ್ ಕಾಣ್ತಾ ಇದೆ, ಮತ್ತು ಪೊಲಿಟಿಕಲ್ ಡ್ರಾಮಾ ಆ ಥರದ್ದೆಲ್ಲ ಸಿಚುವೇಶನ್ಸ್ ಇದೆ. ಸೊ ಜಸ್ಟ್ ಒಂದು ಬ್ರೀಫ್ ಆಗಿ ಸಿನಿಮಾ ಬಗ್ಗೆ ಬಿಟ್ಕೊಡೋದಾದ್ರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಸಿನಿಮಾ ನೋಡೋಕೆ ಬರಬೇಕು ಆ್ಯಕ್ಚುಲಿ ಇದನ್ನು? No, you just now told me, sir, trailer is very inviting, that's all. It's a very inviting film. And of course, ನಾನು ನಿಮಗೆ ಹೇಳಿದಾಗೆ there are layers. Obviously, ಇವಾಗ ಸಿಂಗಲ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಮೇಲಿಲ್ಲ ಸಿನಿಮಾ, ತುಂಬ ಲೇಯರ್ಸ್ ಇದ್ದಾವೆ. ಆ್ಯಂಡ್ ಬೈ ದಿ ಎಂಡ್ ಆಫ್ ಇಟ್, ಲೈಕ್ ಮ್ಯಾಕ್ಸ್, ಬೈ ದಿ ಎಂಡ್ ಆಫ್ ಇಟ್ ಯುಲ್ ನೋ ವೈ ದ ಫಿಲ್ಮ್ ವಾಸ್ ಮೇಡ್. ಅದರಲ್ಲಿ ಒಂದು 100% ಇದೆ. ಇಟ್ಸ್ ಅ ಟೋಟಲ್ ಎಂಟರ್ಟೈನ್, ಐ ಕ್ಯಾನ್ ಸೇ. ನಾನು ಹೇಳಿದಾಗೆ ನಿಮಗೆ ಆ ಸಿನಿಮಾಕಿನ ಒಂದು 4 ಬೌಂಡ್ ಜಾಸ್ತಿ ಅಂತ ಹೇಳ್ಬೇಡಿ ಸರ್. ಸರ್ ಇನ್ನು ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ, ಗೋಪಾಲ್ ಕೃಷ್ಣ ದೇಶಪಾಂಡೆ ಸರ್ ಫಸ್ಟ್ ಟೈಮ್ ನಿಮ್ಮ ಜೊತೆಗೆ ಕಾಂಬೋ ಮಾಡ್ತಾ ಇರೋದು ಆ್ಯಕ್ಚುಲಿ. ಅವ್ರು ಇರ್ಬೋದು, ಅರ್ಚನಾ ಕೊಟ್ಟಿಗೆ ಅವರು, ಸುಮಾರು ಜನ ಇದ್ದಾರೆ ಆ್ಯಕ್ಚುಲಿ ಸಿನಿಮಾದಲ್ಲಿ. ಸೊ ಅಂದರೆ ಕಾಸ್ಟ್ ಆ್ಯಂಡ್ ಕ್ರೂ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಮಾಡುತ್ತೆ ಅವ್ರ ಪಾತ್ರ? ಐ ಥಿಂಕ್ ನಮ್ಮ ಟೀಮಲ್ಲಿ ಎಲ್ಲರೂ ದೇವರ್ ಓನ್ಲಿ ಜೆಮ್ಸ್ ಅಂಡ್ ಕೊಹಿನೂರ್ಸ್ ಅಂಡ್ ಡೈಮಂಡ್ಸ್, nobody else. I think everybody were fabulous, everybody did a great job, everybody were clean hearted. ಇಲ್ಲಿ ಮಾಡಿದ್ದಕ್ಕೆ ಮನೆಗೆ ಹೋಗಿ ರೂಮ್ಗೆ ಹೋಗ್ಬಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡ ಅಯ್ಯೋ ಇದು ಬಿಡ್ತಾರೆ ಏನಿಲ್ಲ, ಅಷ್ಟೇ ನಗಾಡ್ಕೊಂಡು ಅಷ್ಟೇ ಖುಷಿಯಾಗಿ ಅವರೆಲ್ಲರೂ ವೇದಿಕೆ ಮೇಲೆ ಬಂದು ನನ್ನ ಬಗ್ಗೆ ಮಾತಾಡಿದ್ರು ಸರ್. ಆ್ಯಕ್ಚುಲಿ ಬಿಟ್ಟರೆ ನಾನು ಅವರುಗಳೆಲ್ಲರ ಬಗ್ಗೆ ಮಾತಾಡೋದಕ್ಕೆ ತುಂಬ ಇದೆ. ಐ ಥಿಂಕ್ ದೇ ಬಿಕಾಸ್ ಆಫ್ ದೇರ್ ಕ್ಲೀನ್ ಹಾರ್ಟೆಡ್ನೆಸ್ ಆ್ಯಂಡ್ ದೇರ್ ವಾಟ್ ಯು ಸೇ ಒಂದು ಪಾಸಿಟಿವ್ ಎನರ್ಜಿ ಅವರೆಲ್ಲರೂ ಸೆಟ್ಟಿಗೆ ತಂದಿರೋದ್ರಿಂದ ಐ ಆಲ್ಸೋ ಫೆಲ್ಟ್ ವೆರಿ ನೈಸ್ ಟು ವರ್ಕ್ ಎವ್ರಿ ಮಾರ್ನಿಂಗ್. ನಾನು ಒಬ್ಬರಿಂದ ಸಾಧ್ಯ ಆಗ್ತಾ ಇರಲಿಲ್ಲ ಅದು. ಐ ಥಿಂಕ್ ಎವ್ರಿ ಟೆಕ್ನಿಷಿಯನ್, ಎವ್ರಿ ಆ್ಯಕ್ಟರ್, ಐ ಥಿಂಕ್ ದೇ ಆರ್ ವಂಡರ್ಫುಲ್ ಆನ್ ಮೈ ಸೆಟ್, ವಂಡರ್ಫುಲ್. ಸರ್ ಲಾಸ್ಟ್ ಕ್ವಶನ್ ಸರ್, ಈಗ ಈ ಸಿನಿಮಾ ಕೂಡ ಮಾಡ್ತಾ ಇದ್ರಿ ಕಂಟಿನ್ಯೂಸ್ ಆಗಿ, ಜೊತೆಗೆ ಬಿಗ್ ಬಾಸ್ ಇರ್ತಾ ಇತ್ತು. ಸೊ ತುಂಬ ಆ್ಯಕ್ಚುಲಿ ನೀವು ಕಂಪ್ಲೀಟಾಗಿ ತೊಡಗಿಸ್ಕೊಂಡಿದ್ರಿ, ಎವ್ರಿ ಡೇ ಒಂಚೂರು ಟೈಮೇ ಇರ್ತಿರ್ಲಿಲ್ಲ. ಯಾವುದಾದ್ರೂ ಒಂದು ಸಿಚುವೇಶನಲ್ಲಿ ನನ್ನನ್ನು ಕಂಪ್ಲೀಟಾಗಿ ಆಗ್ತಾ ಇಲ್ಲ ಅಂತ ಅನಿಸುತ್ತಾ ಈ ಒಂದು ಜರ್ನಿಯಲ್ಲಿ? ಅನಿಸಿದೆ ಸರ್. ಯಾವಾಗ ಶಾರದವ್ರ ಪ್ರಶ್ನೆ ಕೇಳ್ತಾರೋ ಫುಲ್ ಕಂಪ್ಲೀಟಾಗಿ ಮಾತಾಡೋಕ್ಕಾಗ್ತಿಲ್ಲ ಅನ್ನೋ ಭಾವನೆ ಬರುತ್ತೆ. ಸಿನಿಮಾ ಮಾಡ್ಬೇಕಾದ್ರೆ ನನಗೆ ಯಾವತ್ತೂ ಅನಿಸಿಲ್ಲ, ಕೆಲಸ ಮಾಡ್ಬೇಕಾದ್ರೆ ಅನಿಸೇ ಇಲ್ಲ, ಕಷ್ಟ ಬಂದಾಗಲೂ ಅನಿಸಿಲ್ಲ, ದುಡ್ಡಿಲ್ಲ ಅಂದಾಗಲೂ ಅನಿಸಿಲ್ಲ, ಊಟ ಇಲ್ಲ ಅಂದಾಗಲೂ ಅನಿಸಿಲ್ಲ, ಒಟ್ಟಿಗೆ ಯಾರು ನಿಂತಿಲ್ಲ ಅಂತ ಅನಿಸಿಲ್ಲ. ಬಟ್ ಅವ್ರು ಯಾವಾಗ ಪ್ರಶ್ನೆ ಕೇಳಿದಾಗಲೂ ಕಂಪ್ಲೀಟಾಗಿ ಉತ್ತರ ಕೊಡ್ತಾ ಇಲ್ಲ ಅನ್ನೋ ಫೀಲ್ ಬರುತ್ತೆ. ಅಜ್ನಿ ಸರ್ ಇಲ್ಲಿ ಸರ್, ನೀವು ವಿಕ್ರಾಂತ್ ರೋಣದಿಂದ ಜೊತೆಯಾಗಿದ್ದೀರಾ, ಅಂದರೆ ಅವರ ಮ್ಯೂಸಿಕ್ಕಿಗೆ ಅವರು ಯಾವ ಥರ ಟೇಸ್ಟ್ ಇಷ್ಟಪಡ್ತಾರೆ ಆ ಥರ ನೀವು ಮ್ಯೂಸಿಕ್ ರೆಡಿ ಮಾಡ್ತಾ ಇದ್ದೀರಾ. ಸೊ ವಿಕ್ರಾಂತ್ ರೋಣ ಆಯಿತು, ಮ್ಯಾಕ್ಸ್ ಆಯಿತು, ಈಗ ಮಾರ್ಕು. ಸೊ ಯಾವತ್ತಾದರೂ ಇಂಟರ್ಫಿಯರ್ ಆಗಿದ್ದಿದೆಯಾ ಸುದೀಪ್ ಸರ್ ಮ್ಯೂಸಿಕ್ ವಿಚಾರವಾಗಿ, ಅಥವಾ ಈ ಥರನೇ ಬೇಕು, ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರದ್ದು ಏನಾದರೂ ಹೇಳಿದ್ದಿದೆಯಾ? ಇಲ್ಲ, ಯಾವತ್ತೂ ಸುದೀಪ್ ಸರ್ ಇಂಟರ್ಫಿಯರ್ ಮಾಡಿಲ್ಲ. ನಾವು ಅಂದರೆ ಅಪ್ರೂವಲಿಗೆ ನಾವು ಹೋಗ್ತೀವಿ. ಸೊ ಅಪ್ರೂವ್ ಮಾಡೋದು ಸುದೀಪ್ ಸರೇ. ಆಮೇಲೆ ಅವರಿಗೆ ಅವ್ರ ಟೇಸ್ಟಿಗೆ ಅಂತಲ್ಲ, ನಾವು ಒಳ್ಳೆ ಮ್ಯೂಸಿಕ್ ಮಾಡಿದಾಗ ಸುದೀಪ್ ಸರ್ ಯಾವಾಗಲೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಹೊಸ್ದಾಗಿ ಮಾಡಿದಾಗ ಈವನ್ ನಿನ್ನೆ ಟ್ರೈಲರ್ ನೋಡಿಬಿಟ್ಟು ಸುದೀಪ್ ಸರ್ ವಾಸ್ ಹ್ಯಾಪಿ, ಚೆನ್ನಾಗಿದೆ, ಇದನ್ನು ಥೀಮ್ ಮಾಡ್ಬೋದು ನೋಡಿ ಅಂತ ಹಿ ಗಿವ್ ಸಜೆಷನ್ಸ್. ಸೊ ಆ ಥರ ವೆನ್ಎವರ್ ಒಂದು ಒಳ್ಳೆ ಥೀಮ್, ಒಳ್ಳೆ ಮ್ಯೂಸಿಕ್ ಅಂತ ಇಂಟ್ರೆಸ್ಟಿಂಗ್ ಹೊಸತನ ಬಂದಾಗ ಅದನ್ನು ಪಾಯಿಂಟ್ ಔಟ್ ಮಾಡಿ ಇದು ಇಟ್ಕೊಂಡು ಏನಾರು ಮಾಡೋಕ್ಕಾಗತ್ತಾ ನೋಡಿ ಅಂತ ಸಜೆಷನ್ಸ್ ಹೇಳ್ತಾರೆ. ಇದರಲ್ಲಿ ಯಾವುದಾದ್ರೂ ಸಾಂಗನ್ನು ಮೆಚ್ಕೊಂಡಿದ್ದಿದೆಯಾ, ಹೇಳಿದೆಯಾ? ದಾದಾ ಯಾರು ಗೊತ್ತಾ, ಸುದೀಪ್ ಸರ್ ತುಂಬ ಇಷ್ಟಪಟ್ಟಿದ್ದಾರೆ. ಅದು ಐ ಆಮ್ ಸೋ ಹ್ಯಾಪಿ. ಯಾಕಂದರೆ ನಾವು ಚಿಕ್ಕ ವಯಸ್ಸಿಂದ ಎಲ್ಲ ಹೇಳ್ತಾ ಇರ್ತೀವಿ, ನಾನು ಯಾರು ಗೊತ್ತಾ, ನಮ್ಮ ಅಪ್ಪ ಯಾರು ಗೊತ್ತಾ ಅಂತ. ಸೊ ಆ ಥರ ನಮ್ಮ ದಾದಾ ಯಾರು ಗೊತ್ತಾ ಅಂತ ಒಂದು ಜಸ್ಟ್ ಒಂದು ಕ್ರೇಜಿ ಮಾಸಿ ಕ್ಲಾಸ್ ಐಡಿಯಾ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಸುದೀಪ್ ಸರ್ ಆಲ್ಸೋ ಲೈಕ್ ಇಟ್ ಆ್ಯಂಡ್ ಸೊ ಹ್ಯಾಪಿ. ಆ್ಯಂಡ್ ಪೀಪಲ್, ಜನರು ಎಲ್ಲರೂ ಹಾಡು ತುಂಬ ಚೆನ್ನಾಗಿ ವೆಲ್ಕಮ್ ಮಾಡಿದ್ದಾರೆ. ಐ ಆಮ್ ಸೋ ಹ್ಯಾಪಿ. ಸರ್ ಇಲ್ಲಿ ಸರ್ ಸತೀಶ್ ನ್ಯೂಸ್ 18ಇಂದ ನಿಮ್ದು ಕಂಗ್ರಾಟ್ಸ್ ಸರ್. ಮೊದಲಿಗೆ ನಿಮಗೆ ಥ್ಯಾಂಕ್ ಯು. ಬರಗಾಲದಲ್ಲಿ ಮಳೆ ಬಂದಿರೋಲ್ಲಿ ಆ ಶಾರ್ಟ್ ಟೈಮಲ್ಲಿ ಒಂದು ಬೆಳೆ ತೆಗೆದಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಗಿದೆ ಸರ್? ಕೇಳಿಸ್ತಾ ಗೊತ್ತಾಗಿಲ್ಲ. ಬರಗಾಲದಲ್ಲಿ ಬೀಳೋ ಮಳೆಗೆ ಬೆಳೆ ತೆಗ್ದಂಗೆ ಒಂದು ಶಾರ್ಟ್ ಟೈಮಲ್ಲಿ ಸಿನಿಮಾ ಮಾಡಿದ್ದೀರಾ. ಆ ಬೆಳೆಗೆ ಏನು ಬಜೆಟ್ ಆಯಿತು ಅಂತ? ಬಜೆಟ್ ಅಲ್ಲಿ ಕೊನೆಯಲ್ಲಿ ಕೂತಿದ್ದಾರೆ ನೋಡಿ, ಅವ್ರಿಗೆ ಕೇಳಬೇಕು ಈ ಪ್ರಶ್ನೆ, ಪ್ರೊಡ್ಯೂಸರು. ಅಲ್ಲ ಹೇಳಿ ಏನಾಗಿದೆ, ಯಾಕಂದರೆ ಶಾರ್ಟ್ ಟೈಮು 100 ದಿನಕ್ಕೂ ಹೆಚ್ಚು ಶೂಟಿಂಗ್ ಮಾಡಿದ್ದೀರಾ, ಎಕ್ಸ್ಟ್ರಾ ಕಾಲ್ ಶೀಟ್ಸು. ಗೊತ್ತಿಲ್ಲ ನನಗೇನಂದರೆ, ಈಗ ನಿಮ್ಮನ್ನು ನಾನು ಮನೆಗೆ ಊಟಕ್ಕೆ ಕರೆದಂಗೆ, ನಿಮ್ಮ ಮುಂದೆ ಒಂದು ಬಾಳೆ ಎಲೆ ಹಾಕ್ದಂಗೆ, ನಿಮಗೆ ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತ ಮಾತ್ರ ಎಲ್ರಿಗೂ ಹೇಳಿದ್ದೆ. ಅವ್ರು ಯಾರೂ ಬಡ್ಜೆಟ್ ನೋಡಲಿಲ್ಲ ಸರ್, ನಿಮಗೆ ತಿನ್ನಿಸ್ತಾ ಇದ್ದಾರೆ, ತಿನ್ನಿ. ಏನಕ್ಕೆ ನೀವು ಕೂಡ ಒಂದು ಹೇಳಿದ್ರಿ, ಒಂದು ಸಿನಿಮಾಗೆ ಒಂದು ಅದರದೇ ಆದಂಥ ಒಂದು ವ್ಯಾಲ್ಯೂ ಇರುತ್ತೆ, ಆ ಬಜೆಟ್ ಕ್ರಾಸ್ ಆಗಬಾರ್ದು ಅನ್ನೋ. ಅದಿದೆ ಸರ್. ಈಗ ಈ ಸಿನಿಮಾಗೆ ತೊಗೊಂಡೋಗಿ ನಾನು ಎಷ್ಟು ಸುರಿದ್ರೂ ಒಂದು ಲಿಮಿಟ್ ಇದೆ, ಅದ್ರ ಮೇಲೆ ಸುರಿಯೋಕ್ಕಾಗಲ್ಲ.
ಅಂತ ಅದರಲ್ಲಿ ಯಾವ ಡಿಸ್ಕೌಂಟು ಮಾಡಿಲ್ಲ ಸರ್. ನಾರ್ಮಲಾಗಿ ಏನಾಗುತ್ತೆ, ಎರಡು ರೀತಿ ಇದೆ. ಇರೋ ಬಡ್ಜೆಟಲ್ಲೂ ಒಂದು ಹಿಡಿಯೋದು, ಬೇಡ ಇನ್ನೂ ಕಮ್ಮಿ ಮಾಡೋಣ ಅದು ಬೇರೆ. ಅದು ಅವ್ರು ಮಾಡಿಲ್ಲ ಸರ್. ಐ ಥಿಂಕ್ ದೇ ಹ್ಯಾವ್ ಓಪನ್ ಹಾರ್ಟಲ್ಲಿ ಡನ್ ವಾಟ್ ಇಸ್ ನೀಡೆಡ್ ಫಾರ್ ದ ಫಿಲ್ಮ್. ಆ್ಯಂಡ್ ತುಂಬ ಅದ್ಭುತ. ನಮಗೆ ಯಾವತ್ತೂ ಒಂದು ದಿನ ಎಲ್ಲ ಸಿನಿಮಾದಲ್ಲೂ ಏನಾದ್ರು ಒಂದು ಕೊರತೆ ಇರುತ್ತೆ ಸರ್. ಅಂದರೆ ನಿರ್ಮಾಪಕರು ರಾಂಗ್ ಆಗಿದ್ದಾರೆ ಅಂತಲ್ಲ, ಏನಾದ್ರು ಒಂದು ಅಡಚಣೆ ಇರ್ಬೋದು, ಅಥವಾ ಬುಕ್ಕಿಂಗ್ ಆಗಿರೋದು ಯಾವುದೋ ವೆಹಿಕಲ್ ಬರ್ದಲ್ಲೇ ಇರ್ಬೋದು, ಇನ್ನೊಂದೇನಾದ್ರು ಸೆಟ್ಟರ್ಗೆ ಏನೋ ಪ್ರಾಬ್ಲಮ್ ಆಗಿರ್ಬೋದು. ಬಟ್ ಐ ಡೋಂಟ್ ನೋ, ನಮಗೆ ಯಾವತ್ತೂ ನಮ್ಮ ಸೆಟ್ಟಿಗೆ ಹೋದಾಗೆಲ್ಲ ಎವ್ರಿ ಟೈಮ್ ವೀಸ್ಟು ಯಾವುದೋ ದೊಡ್ಡ ಕಾರ್ನಿವಲ್ ಥರನೇ ಇರೋದು. ಐ ಥಿಂಕ್ ಭಾಳ ಕಮ್ಮಿ ಸೆಟ್ಗಳಲ್ಲಿ ನಾವೊಂದು 300, 400, 500 ಮೆಂಬರ್ಸ್ ಅಂತ ಇದ್ದಿದ್ದು ಭಾಳ ಕಮ್ಮಿ ಸೆಟ್. ಎಲ್ಲ ಸೆಟ್ಟಲ್ಲೂ 1000, 1500, 2000 ಜನ, ಅಷ್ಟು ದೊಡ್ಡ ಸೆಟ್ಗಳು. ಐ ಥಿಂಕ್ ದೇ ಹ್ಯಾವ್ ಡನ್ ಅ ವಂಡರ್ಫುಲ್ ಜಾಬ್ ಆಸ್ ಪ್ರೊಡಕ್ಷನ್ ಹೌಸ್, ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಸತ್ಯಜ್ಯೋತಿ ಫಿಲ್ಮ್ಸ್ ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಪ್ರೊವೈಡೆಡ್. ಥ್ಯಾಂಕ್ ಯು ಶಿವ್ ಸರ್, ಥ್ಯಾಂಕ್ ಯು ಸೋ ಮಚ್. ಸುದೀಪ್ ಸರ್ ಮಾತಾಡಬೇಕಾದ್ರೆ ಹೀರೋ, ಡೈರೆಕ್ಟ್ರು ಮತ್ತು ಕ್ಯಾಮ್ರಾಮನ್ ಅಂತ ಹೇಳಿದ್ರು. ಸೊ ಒಂದು ಸಾಕಷ್ಟು ಲೊಕೇಶನ್ಗಳು, ಶಾರ್ಟ್ ಟೈಮು. ಸೊ ಈ ಒಂದು ಸಂದರ್ಭದಲ್ಲಿ ಒಂದೇ ಲೊಕೇಶನಲ್ಲಿ ಬೇರೆ ಬೇರೆ ಶಾರ್ಟ್ ಇಡಬೇಕಾದ್ರೆ ತುಂಬ ಟೈಮ್ ತೊಗೊಳ್ಳುವಂತಹ ಕೆಲಸವನ್ನು ನಾವು ನೋಡಿದ್ದೀವಿ. ಈ ಒಂದು ಸ್ಪೀಡು ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ನನಗೇನು ಚಾಲೆಂಜಿಂಗ್ ಆಗಿರಲಿಲ್ಲ, ಬಿಕಾಸ್ ಬಿಫೋರ್ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ರು ಡೈರೆಕ್ಟ್ರ್ ಕಡೆಯಿಂದ. ಆ್ಯಂಡ್ ಡೈರೆಕ್ಷನ್ ಟೀಮು ಆ್ಯಂಡ್ ಪ್ರೊಡಕ್ಷನ್ ಟೀಮ್ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಕ್ಸಿಕ್ಯೂಷನ್ನು ಅದೇ ಥರ ಇರ್ತಾಯಿತ್ತು. ನಾವೇನು ಅಂದ್ಕೊತಾ ಇದ್ವೋ ಅದೆಲ್ಲ ಇರ್ತಾಯಿತ್ತು. ಆ್ಯಂಡ್ ಆರ್ಟಿಸ್ಟ್, ಸುದೀಪ್ ಸರ್ ಹೇಳ್ತಾರೆ ನಾವು ನಿದ್ದೆ ಮಾಡಿಲ್ಲ ಅಂತ. ನಮಗಿಂತ ಜಾಸ್ತಿ ಅವ್ರು ನಿದ್ದೆ ಮಾಡಿಲ್ಲ ಆ್ಯಕ್ಚುಲಾಗೆ. ನಾವು 2 o'clock 3 o'clock ನಾವು ಪ್ಯಾಕಪ್ ಮಾಡಿದ ಮೇಲೆ ಇಡೀ ಶೂಟ್ ಏನು ಹಿಂಗಾಯಿತು ಅಂತ ಕೇಳಿಸ್ಕೊಂಡು ಅದಾದಮೇಲೆ ಅವ್ರು ನಿದ್ದೆ ಮಾಡ್ತಾಯಿದ್ರು ಅಂತ ನಮಗೆ ಗೊತ್ತಾಗ್ತಾಯಿತ್ತು. ಅಲ್ಲಿವರೆಗೆ ಅವ್ರು ಇದ್ದಿರೋರು. ಇನ್ಫ್ಯಾಕ್ಟ್ ಲಾಸ್ಟ್ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ನಾವು ಪ್ಯಾಕಪ್ ಮಾಡಿ ನಾವು ಮನೆಗೆ ಹೊರಡ್ತಾ ಇದ್ದೀವಿ. ಆಚೆ ಬಂದರೆ ಅವ್ರದ್ದು ಇದರಲ್ಲಿ ಲೈಟ್ ಆನ್ ಆಗಿತ್ತು. ಸಾರ್ ಇದ್ದಾರೆ ಅಂತಂದರೆ ಅಲ್ಲಿದ್ದರು ಇನ್ನೂ ಅವರು, ಯಾಕೆಂದರೆ ಒಳಗೆ ಶೂಟ್ ನಡೀತಾ ಇದೆ ಅನ್ನೋದು ಅವ್ರು ಅಷ್ಟು ಕೇರ್ ತೊಗೊತಾಯಿದ್ರು. ಸೊ ಹಂಗಾಗಿ ನನಗೆ ಗೊತ್ತಿರಂಗೆ ನಮ್ಗೆ ಯಾವತ್ತೂ ಅರಿವಿರಿ ಆ ಥರದ್ದು ಏನೂ ಆಗೇ ಇಲ್ಲ. ನಿಜವಾಗ್ಲೂ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಆ ಸಚವೇ ಈಗ ಸ್ಕ್ರಿಪ್ಟ್ನ ಅಷ್ಟು ಕರೆಕ್ಟಾಗಿ ಡಿಸೈನ್ ಮಾಡಿ ಪ್ಲ್ಯಾನ್ ಮಾಡಿ. ಆ್ಯಂಡ್ ಶಿವ್ಗೆ ಅವ್ರಿಗೆ ಆರ್ಟ್ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ನಾವೇನು ಅಂದ್ಕೊಳ್ತೀವೋ ಅದನ್ನು ಸೆಟ್ ಹಾಕೋದಾಗಲಿ, ಆ ಲೊಕೇಶನ್ನ ರೆಡಿ ಮಾಡೋದು, ಆ ಟೈಮಿಗೆ ಅದನ್ನು ಡೆಲಿವರ್ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟ. ಅದನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನನ್ನ ಕೆಲಸನ ತುಂಬ ಈಸಿಯಾಗಿ ನಾನು ವರ್ಕ್ ಮಾಡಿದ್ದೀನಿ. ಸೊ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡಿ. ಲಾಸ್ಟ್ ಕ್ವಶನ್ ಮೇಡಮ್, ನಿಮಗೆ ಮೊದಲು ಕಂಗ್ರಾಟ್ಸ್ ಹೇಳ್ತೀವಿ ಅಂತ ವೆಲ್ಕಮ್ ಮಾಡ್ತೀವಿ ಮೇಡಮ್. ಪ್ರಿಯಾ ಮೇಡಮ್, ಇಲ್ಲಿ ಮೇಡಮ್, ಈ ಕಡೆ ಮೇಡಮ್. ನಿರ್ಮಾಪಕಿ ಆಗಿದ್ರೆ, ಈಗ ಡಿಸ್ಟ್ರಿಬ್ಯೂಟರ್ ಆಗಿ ಕೂಡ ಎಂಟ್ರಿ ಆಗ್ತಿದ್ದೀರಾ. ಕಂಗ್ರಾಟ್ಸ್, ವೆಲ್ಕಮ್. ಜೊತೆಗೆ ಎಷ್ಟು ಕೋಟಿಗೆ ತೊಗೊಂಡ್ರಿ ಮೇಡಮ್ ಸಿನಿಮಾನ? ಅದೆಲ್ಲ ಹೇಳಂಗಿಲ್ಲ. ನಾನು ಒಬ್ಬರೇ ಅಲ್ವಲ್ಲ ತಗೊಂಡಿರೋದು, ಇನ್ನೊಬ್ರು ಇದೆ ನಡೀತಾ ಇದೆ. ಇದು ಭಾಳ 2 ಸಿನಿಮಾ ಬರ್ತಾ ಇರೋದ್ರಿಂದ ಸರ್ ಥಿಯೇಟ್ರ್ ಸಮಸ್ಯೆ ಇಲ್ಲ, ನಾವು ಮಾಡ್ತೀವಿ ಅನ್ನುವಂಥದ್ದು ಗೊತ್ತು. ಬಟ್ ಕನ್ನಡದಲ್ಲಿ ಥಿಯೇಟ್ರ್ಗಳ ಸಮಸ್ಯೆ ಎಷ್ಟಿದೆ ಅನ್ನುವಂಥದ್ದು ಸುದೀಪ್ ಸರ್ಗೆ ಗೊತ್ತು. ಎಷ್ಟೋ ಥಿಯೇಟ್ರ್ಗಳು ಕ್ಲೋಸ್ ಆಗೋಗಿದೆ, ಸಿನಿಮಾಗಳು ಇಲ್ದಿರ. ಸೊ ಅದರಿಂದ ಎಷ್ಟು ನನಗೆ ಗೊತ್ತೊಂದಿರೋದ್ರಿಂದ ನಾನು ಬಂದೆ ಒಳಗೆ. ಹೌದು, ಯಾಕಂದ್ರೆ ಎಷ್ಟೋ ಫಸ್ಟ್ ಟೈಮ್ ಕೇಳಿ ನಿರ್ಮಾಣಕ್ಕೆ ಇಳಿದು ಈಗ ವಿತರಕರ ಥರ ಬರ್ತಿದ್ದಾರೆ. ಫಸ್ಟ್ ಪಿಕ್ಚರ್ಗೆ ಎದುರಿಸಿ ಓಡಿಸ್ಬಿಡ್ಬೇಡಿ. ಅವ್ರು ಫಸ್ಟೇ ಗಾಬರಿ ಆಗೋಗ್ತಾರೆ, ಏನು ಥಿಯೇಟ್ರು ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ ಅಂದ್ಬಿಟ್ಟು. ಇವಾಗಷ್ಟೇ ಬಂದಿದ್ದಾರೆ, ಅಲ್ಲಿ ಕುತ್ಕೊಂಡಿದ್ದಾರೆ ನೋಡಿ ಫಸ್ಟ್ ಕ್ಲಾಸಾಗೆ. ನಮ್ಮ ದಿಗ್ಗಜರು KRG ಅವ್ರು ನೋಡ್ಕೊತಾ ಇದ್ದಾರೆ ಎಲ್ಲದನ್ನು. ಎಷ್ಟು ಥಿಯೇಟ್ರ್ ಪ್ಲ್ಯಾನ್ ಮಾಡಿದ್ದೀರಾ, ಯಾವ ಥರ ಅಂತ ಅಷ್ಟೇ ಸರ್. ಅದೇ ಶಾರದವ್ರು ಹೇಳಿದ್ರಲ್ಲಪ್ಪ, ಕಾಂಪಿಟೇಷನ್ ಇಲ್ಲ, ಯಾವ್ಯಾವ ಥಿಯೇಟ್ರು ಬೇಡ ಅಂತ ಬಿಟ್ಟಿದ್ದಾರೋ ನಾವು ತಗೊಂಡಿದ್ದೀವಿ. ಸುದೀಪ್ ಸರ್ ಇರಿ, ಅವ್ರದ್ದು ಇರಮ್ಮ, ನಿಮ್ಮ ಸೀನಿಯರ್ ಅವಾಗಿಂದ ಕೈತೆ ಸರ್. ಕೇಳಿ ಸರ್. ಚಿತ್ತಾರ ಮೀಡಿಯಾದಿಂದ ಮೊದಲನೇದಾಗಿ ನಿಮಗೆ ಅಭಿನಂದನೆಗಳು. ಒಂದು ದೊಡ್ಡ ಸಾಹಸ ಮಾಡಿದ್ದೀರಾ. ಥ್ಯಾಂಕ್ ಯು ಸರ್. ಆಮೇಲೆ ಈಗ ಏನಾಗ್ತದೆ ಅಂದರೆ, ಒಂದು ಕಡೆ ಕನ್ನಡಕ್ಕೆ ಒಳ್ಳೇದಾಗಬೇಕು, ಕನ್ನಡಿಗರಿಗೆ ಒಳ್ಳೇದಾಗಬೇಕು, ನಾನು ಕನ್ನಡದಲ್ಲಿ ಸಿನಿಮಾ ಮಾಡೋದು ಅಂತ ಮಾತಾಡ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಿನಿಮಾದ ಟೈಟಲ್ ಇಂಗ್ಲೀಷಲ್ಲಿ ಇರುತ್ತೆ. ಈ ಥರ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇಟ್ಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಮೆಂಟಾಲಿಟಿ ಸರಿ. ಫಾರ್ ಎಕ್ಸಾಂಪಲ್, ಮೈ ನೇಮ್ ಇಸ್ ಸುದೀಪ್, ಕನ್ನಡದವನು. ಸುದೀಪ್ ಅನ್ನೋದು ಆ್ಯಕ್ಚುಲಿ ಕಮ್ಸ್ ಫ್ರಮ್ ಅ ವೆರಿ ಬೆಂಗಾಲಿ ನೇಮ್. ಅಪ್ಪ ಅಮ್ಮ ನರಸಿಂಹರಾಜಪುರ, ಉಡುಪಿ ಅವರು, ಕರ್ನಾಟಕದವನು ಸರ್.
ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ತೊಗೊಂಡು ನಾವು ಅದು ಇದು ಅಂತ ಬರಬಾರ್ದು. ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಕನ್ನಡ ಸೇವೆ ಮಾಡ್ತಾಯಿದ್ದೀವಿ, ಕರ್ನಾಟಕದಲ್ಲೇ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲೇ ಇದ್ದೀವಿ ಅಂದಮೇಲೆ ಟೈಟ್ಲ ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ನೀವೇ ಮಾತಾಡ್ಬೇಕಾದ್ರೆ ಅರ್ಜೆಂಟಲ್ಲಿ ಈ ಕ್ಯಾಮ್ರಾ ತೊಗೊಂಬರೋ ಅಂತ ಹೇಳ್ತೀವಿ, ಕ್ಯಾಮ್ರಾ ಅಂತ ಹೇಳ್ತೀವಿ. ಎಲ್ಲಾದರೂ ಕನ್ನಡ ಅಂದರೆ ಕನ್ನಡ ಇಲ್ಲಿದೆ ಸರ್, ಇಲ್ಲಿ. ಅವಾಗಿರಬೇಕಾದ್ರೆ ಕನ್ನಡಕ್ಕೆ ಚಿತ್ರರಂಗಕ್ಕೆ ನೋಡಿ ತಮಿಳವ್ರನ್ನ ಕರ್ಕೊಂಬಂದು ಕೆಲಸ ಮಾಡಿಸ್ತಾ ಇದ್ದೀವಿ, ತಮಿಳ್ ನಿರ್ಮಾಣನ ಕರ್ಕೊಂಬಂದು ಕನ್ನಡ ಕೆಲಸ ಮಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಮಾತಾಡ್ತಾ ಇದ್ದೀವಿ, ಕನ್ನಡದಲ್ಲಿ ಅವರೆಲ್ಲರೂ ಕನ್ನಡದಲ್ಲಿ ಮಾತಾಡಿಸ್ತಾ ಇದ್ದೀವಿ. ಕರ್ನಾಟಕದಿಂದ ಹೊರಗಡೆ ಎಲ್ಲೇ ಕೆಲಸ ಮಾಡೋಕ್ಕೆ ಹೋದ್ರು ಕನ್ನಡಿಗರನ್ನ ಕರ್ಕೊಂಡು ಕೆಲಸ ಕೊಟ್ಟಿದ್ದೀವಿ, ಕನ್ನಡದವ್ರು ಮಾಡ್ತಾ ಇದ್ದಾರೆ ಅಂದಮೇಲೆ ಇದು ಅಪ್ಪಟ ಕನ್ನಡದವನ ಮಾತು ಸರ್. ಮಾರ್ಕ್ ಅನ್ನೋದೇನಿದೆ ಇಂಗ್ಲೀಷ್ನಲ್ಲಿ ಇರ್ಬೋದು, ಮಾರ್ಕ್ ಮೈ ವರ್ಡ್ಸ್, ಇಟ್ ಈಸ್ ಕನ್ನಡ ಸರ್. ಆಮೇಲೆ ಏನು ಸರ್ ಡಬಲ್ ಸ್ಟ್ಯಾಂಡರ್ಡ್ ಬರಲ್ಲ ಸರ್, ಇದು ಹೆಂಗೆ ಬರುತ್ತೆ ಸರ್? ಬರಲ್ಲ. ಈಗ ನಮ್ಮ ಮನೇಲಿ ನಾವು ಏನೇ ಒಂದು ಹೆಸರಿಡಬೇಕಾದ್ರೂ ಇಂಗ್ಲೀಷ್ನಲ್ಲೂ ಬರಿತೀವಿ, ಕನ್ನಡದಲ್ಲೂ ಬರಿತೀವಿ. ಸಿಗ್ನೇಚರು ನಾವು ಇಂಗ್ಲೀಷ್ನಲ್ಲಿ ಹಾಕಿರ್ತೀವಿ, ಕನ್ನಡದಲ್ಲೂ ಎಷ್ಟೋ ಜನ ಅವ್ರದ್ದು ಸಿಗ್ನೇಚರ್ ಮಾಡ್ತಾರೆ. ಇಟ್ ಈಸ್ ನಾಟ್ ಡಬಲ್ ಸ್ಟ್ಯಾಂಡರ್ಡ್ ಸರ್. ಆ್ಯಸ್ ಲಾಂಗ್ ಆಸ್ ವಿ ನೋ ನಾವು ಸರ್ವ್ ಮಾಡ್ತಾ ಇರೋದು ನಮ್ಮ ದೇಶನ, ನಮ್ಮ ಊರನ್ನ, ನಮ್ಮ ಜನನ ಅನ್ನೋ ತನಕ ಅದು ಯಾವುದು ಡಬಲ್ ಸ್ಟ್ಯಾಂಡರ್ಡ್ ಅಲ್ಲ ಸರ್. ದೃಷ್ಟಿಕೋನ ಮೇಲೆ ಹೋಗುತ್ತೆ. ನಾವು ಯಾವ ರೀತಿ ನೋಡೋಕೆ ಇಷ್ಟಪಡ್ತೀವೋ ಆ ರೀತಿ ಕಾಣ್ತೀವಿ ಅಷ್ಟೇ ಸರ್. ಸುದೀಪ್ ಸರ್ ಈ ಕಡೆ, ಸುದೀಪ್ ಸರ್ ಈ ಕಡೆ ನೋಡಿ, ಸುದೀಪ್ ಸರ್ ಈ ಕಡೆ. ಸರ್ ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ನೀವು ಬ್ಯಾಕ್ ಟು ಬ್ಯಾಕ್ ಸೇಮ್ ಡೈರೆಕ್ಟರ್ ಜೊತೆ ಸಿನಿಮಾ ಮಾಡೋದು ಸ್ವಲ್ಪ ಕಮ್ಮಿ ಇದೆ, ಬಟ್ ವಿಜಯ್ ಸರ್ ಜೊತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡೋಕ್ಕೆ ಯಾವುದು ಕಾರಣ ಅನ್ನುವಂಥದ್ದು? ಶಾರದವ್ರು ಹೇಳಿದ್ರಲ್ಲ, ನಾವೆಲ್ಲರೂ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ, ಇವ್ರ ಕತೆ 2 ಕತೆ ಹೇಳಿದ್ರು, 2 ಕತೆನೂ ಮಾಡಿಬಿಟ್ವಿ. ಎಲ್ಲರೂ ಬ್ಯುಸಿ ಇದ್ರು, ನಾಟ್ ಲೈಕ್ ದ್ಯಾಟ್. ಅವ್ರು ಹೇಳ್ತೀವಿ ಬ್ಯಾಕ್ ಟು ಬ್ಯಾಕ್ ಅಂತ. ಏನಾಗಿದೆ ಸಮ್ಟೈಮ್ಸ್ ನಾವು ವಿ ಜೆಲ್. ಹಾಗಾದಾಗ ಫಸ್ಟ್ ಟೈಮ್ ಇವ್ರು ಮಾಡೋಕ್ಕೆ ಬಂದಾಗ ಇನ್ಫ್ಯಾಕ್ಟ್ ನನಗೆ ಕನ್ನಡದಲ್ಲಿ ಯಾವುದೋ ಒಂದು ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ, ಕೇಳಿಸ್ಕೊಳ್ಳಿ, ಯಾವುದೋ ಸಿನಿಮಾ ಕ್ಯಾನ್ಸಲ್ ಆಗಿರುತ್ತೆ. ಕ್ಯಾನ್ಸಲ್ ಆಗಿರೋ ಟೈಮಲ್ಲಿ ಏನಾಗುತ್ತೆ, ನಾನು ಐಡ್ಲಾಗಿ ಕೂತಿರ್ತೀನಿ. ಕ್ಯಾನ್ಸಲೇಷನ್ ಅಂದರೆ ಸ್ಕ್ರಿಪ್ಟಿನ ಓಕೆ ಆಗಿರಲ್ಲ. ಅವತ್ತು ಇವ್ರು ನಡ್ಕೊಂಬಂದಿರ್ತಾರೆ, ನಮ್ಮ ಮನೆ ಒಳಗಡೆ ಬಂದಿರ್ತಾರೆ. ನಾನು ಅವತ್ತು ಹೇಳಿದ್ದೆ, ಮ್ಯಾಕ್ಸ್ ಟೈಮಲ್ಲೂ ಹೇಳ್ತೀನಿ, ಈಗಲೂ ಹೇಳ್ತಾ ಇದ್ದೀನಿ. ಇವರು ಬಂದಿದ್ದು ಒಳಗಡೆ ರೀತಿ ನೋಡಿದ್ರೆ ಇವರು ಡೈರೆಕ್ಟರ್ ಅಂತಲೇ ನನಗೆ ಅನಿಸಿರಲಿಲ್ಲ, ಯಾರೋ ಕತೆ ಹೇಳೋಕ್ಕೆ ಬಂದಿದ್ದಾರೆ ಅಂದ್ಕೊಂಡೆ. ನಾನು ಬಂದು ಕತೆ ಹೇಳಿದ್ರು, ನನಗೆ ಅವ್ರ ವಿಷನ್ ತುಂಬ ಇಷ್ಟ ಆಯಿತು, ಅದ್ಭುತವಾಗಿ ಮಾಡ್ತಾರೆ ಅಂತ ಅನ್ನಿಸ್ತು. ನೀವೇ ಮಾಡ್ತೀರಾ ಇದನ್ನಂತ ಮಾಡಿದ್ರು. ಮಾಡಿದ್ಮೇಲೆ ಸೆಟ್ ಆಯಿತು. ಮುಗಿಯೋಷ್ಟ್ರೊಳಗಡೆ ನಾನೇ ಅವ್ರಿಗೆ ಸ್ವಯಂ ಕೇಳಿದ್ದು, ಬೇರೆ ಏನಾರಿದ್ರೆ ಹೇಳಿ ನನಗೆ ಈ ವರ್ಷ ಇನ್ನೊಂದು ಸಿನಿಮಾ ಬರಬೇಕು ನನಗೆ ಅಂದಾಗ, ಅದಕ್ಕಿಂತ ಮುಂಚೆ ನಾನು ಎಲ್ಲರಿಗೂ ಕೇಳಿದಾಗಲೂ ಎಲ್ಲರೂ ಕತೆ ಬರೀತಾ ಇದ್ರು. ಅಂಥದ್ರಲ್ಲಿ ಇವ್ರು ಫಸ್ಟ್ ಬಂದು ಹೇಳಿಬಿಟ್ರು. ಹೇಳಿದಾಗ ಇಮಿಡಿಯೇಟಾಗಿ ಪ್ಲಾಟ್ ಸೆಟ್ ಆಯಿತು, ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ ಅಂತ ಬರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಸೆಟ್ ಆಯಿತಾ, ತಪ್ಪೇನಿದೆ ಅಮ್ಮ, ಕರೆಕ್ಟ್, ತಪ್ಪೇನಿಲ್ಲ. ಈಗ ಇದರಲ್ಲೂ ನನ್ನ ಸ್ನೇಹಿತರು ಅಂತ ಇಲ್ಲಿ ಯಾರು ನಿಂತಿದ್ರು ನಿರ್ದೇಶಕರು, ಅವರಲ್ಲೂ ಎಷ್ಟೋ ಜನ ಬರೀತಾ ಇದ್ದಾರೆ. ಆದಾಗ ಎಲ್ಲದು ಒಂದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು, ಅದೇನು ತಪ್ಪೇನಿಲ್ಲ. ಡೈರೆಕ್ಟರ್ ಕೂಡ ಒಬ್ಬರೇ ಆಗಿರೋದ್ರಿಂದ ಮತ್ತೆ ಮ್ಯಾಕ್ಸ್ ಮತ್ತೆ ಮಾರ್ಕ್ ಒಂದೇ ತರನೇ ಟೈಟಲ್ ಬಂದಿರೋದ್ರಿಂದ ಅದ್ರ ಮ್ಯಾಕ್ಸ್ ಇಂದು ಪೂರ್ಣಾರ್ಥ ಆಗುತ್ತಾ ಅನ್ನುವಂಥದ್ದು, ಮಾರ್ಕಲ್ಲಿ ಕಂಟಿನ್ಯೂಟಿ ಆಗುತ್ತಾ ಅನ್ನೋದು. ಇಟ್ಸ್ ಅ ಡಿಫ್ರೆಂಟ್ ಕ್ಯಾರೆಕ್ಟರ್. ಇದರಲ್ಲಿ ಅರ್ಜಯ್ ಮಾರ್ಕ್ ಹೇಳಿದ್ವಲ್ಲ ನಮ್ಮ, ಇಟ್ಸ್ ಅ ಡಿಫ್ರೆಂಟ್ ಟೈಟಲ್, ಡಿಫ್ರೆಂಟ್ ನೇಮ್. ನಿಮಗೆ ಟೆಕ್ಸ್ಚರ್ ಅದೇ ಥರ ಕಾಣಿಸ್ತಾ ಇರ್ಬೋದು ಅಷ್ಟೇ. ದಟ್ ಇಸ್ ಬಿಕಾಸ್ ಅದೇ ನಾನು ನಿಮ್ಗೆ ಅವಾಗ ಹೇಳಿದ್ನ, ಅದೇ ಜಾನ್ರಾ ಇಟ್ಕೊಂಡ್ಬಿಟ್ಟು ಒಂದು ಟೆಂಪೋ ಇಟ್ಕೊಂಡು ಮಾಡ್ತಾ ಇದೀವಿ ಹೊರತು ಇಟ್ ಈಸ್ ನಾಟ್ ದ ಸೇಮ್ ಫಿಲ್ಮ್. ಇಟ್ಸ್ ಅ ಟೋಟಲಿ ಡಿಫ್ರೆಂಟ್ ಫಿಲ್ಮ್, ಡಿಫ್ರೆಂಟ್ ಕ್ಯಾರೆಕ್ಟರ್ಸ್, ಡಿಫ್ರೆಂಟ್ ಆರ್ಕ್, ಡಿಫ್ರೆಂಟ್ ಟೈಮ್ ಲೈನ್, ಎಲ್ಲ ಬೇರೆ ಇದೆ. ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡೋದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂತ ಸರ್. ಕಾಕಿ ಹಾಕದೆ ಪೊಲೀಸ್ ಗಿರಿ ಮಾಡೋ ಅಂಥದ್ದು ಎಷ್ಟು ಥ್ರಿಲ್ ಕೊಡ್ತಾ ಇದೆ ಅಂದ್ರೆ, ಯಾಕಂದ್ರೆ ಈಗ ಕೂಡ ಪೊಲೀಸ್ ಗಿರಿ ಮಾಡ್ತಾ ಇರುವಂಥದ್ದು, ಪೊಲೀಸ್ ಗಿರಿ ಮಾಡ್ತಾ ಇರೋ ಪೊಲೀಸ್ ರೀಲ್, ಪೊಲೀಸ್ ಗಿರಿ ಡೀಲ್, ಪೊಲೀಸ್ ಗಿರಿ, ಯಾ ಸರ್, ಎಷ್ಟು ಥ್ರಿಲ್ ಕೊಡ್ತದೆ. ಯಾಕೆಂದರೆ ಕೆಂಪೇಗೌಡ ಈ ಥರದ್ದೆಲ್ಲ ಸಿನಿಮಾ ನೋಡ್ಕೊಂಡು ಬಂದಾಗ, ಸೊ ಈ ಥರದ್ದು ಒಂದು ಕಥೆನೇ ಇಟ್ಕೊಂಡು ಪೊಲೀಸ್ ಅಧಿಕಾರಿಯಾಗಿ ಇನ್ನೂ ಫ್ರೀಡಮ್ ಇರುತ್ತಾ ಅಂತ, ಯಾಕೆಂದರೆ ಈ ಥರದೆಲ್ಲ ಕೊಚ್ಚಿ ಹೊಡೆದಾಕಕ್ಕೆ ರಕ್ತ ಕಾಣೋದು. ಫ್ರೀಡಮ್ ಅನ್ನೋದೇ ಭಾಳ ದೊಡ್ಡ ವರ್ಡ್ ಅಲ್ಲ ಸರ್. ಈಗ ಪವರಲ್ಲಿರೋರಿಗೆ ತೊಗೊಂಡ್ಬಿಟ್ಟು ಏನಿಲ್ಲ ಅಂತ ಅಂದ್ಬಿಟ್ಟು ಹೋಗಿ ಮಗನೇ ಅಂತಂದರೆ ನನ್ನ ಮಗ ಏನೇನು ಆಗ್ಬೋದು ಯೋಚನೆ ಮಾಡಿ. ಅದೇನಾಗುತ್ತೆ, ಪೊಲೀಸ್ ಗಿರಿ ಸಸ್ಪೆನ್ಷನ್ ಅನ್ನೋದು ಏನು ಬರುತ್ತೆ ನಿಮಗೆ, ಇಟ್ಸ್ ಅ ಪಾರ್ಟ್ ಆಫ್ ಅ ಫಿಲ್ಮ್. ಆ್ಯಂಡ್ ಅದ್ರೊಳಗಡೆ ದೇರ್ ಇಸ್ ಅ ವೆರಿ ಗುಡ್ ರೀಸನಿಂಗ್ ಆ್ಯಸ್ ಟು ವೈ, ಅದಿದೆ ಅದರಲ್ಲಿ. ಆ್ಯಂಡ್ ಕಬ್ಬಣ ಹೀಟ್ ಆಗಿದ್ರು ಅಷ್ಟೇ, ಕಬ್ಬಣ ತಣ್ಣಗಿದ್ರು ಕಬ್ಬಣನೇ ಅಲ್ವಾ. ಕಾಕಿ ಇರಲಿ ಕಾಕಿ ಇಲ್ಲದೆ ಇರಲಿ ಪೊಲೀಸೇ ಅಲ್ವಾ. ಮೀಸೆ ದಾಡಿ ಇರಲಿ ಇಲ್ಲದೆ ಇರಲಿ ಗಂಡಸೇ ಅಲ್ವಾ, ಕರೆಕ್ಟ್ ಅಲ್ವಾ. ಬಳೆ ಹಾಕಲಿ ಹಾಕದೇ ಇರಲಿ ಹೆಣ್ಣೆ ಅಲ್ವಾ. ಹಾಗೆ ಎಲ್ಲದಕ್ಕೂ ಅಂಶಗಳಿದ್ದಾವೆ. ಇದಕ್ಕೆ ಕಾಕಿನೇ ಬೇಕು ಅಂತೇನಿಲ್ಲ ಸರ್. ಸುದೀಪ್ ಸರ್, ಒಂದು ಸಾರಿ ಸರ್, ವಿ ಆಲ್ ನೋ ದಟ್ ಯು ಆರ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್ ಸರ್.
and there is a fantastic director in you as well. We know that. So, for this quality output, how much the director in you has contributed, and as a director, how you look at this final super quality output, sir? These are my Sir, questions. of course, I can say it is a give and take, sir. Just like how I have given my inputs, he has given inputs into my acting as well, sir. So even his contribution is there into how I have performed, because he is the director, he has to take the work out of me. I think teamwork is all about that. Like one of my friends here asked me whether I interfere in the music department. Interfere was the word. But tell me something, sir. How do you come out with a product without getting involved or discussing? We have to discuss, we have to talk. Whether the appropriate word is interfere or not, I do not know. No, sir. No. I never Hear me used out. that word. I'm not coming, I'm not blaming you. I'm telling everybody, it's a teamwork. Vijay may be a second-time director, sir, but he's a director. Now he'll have his own thoughts. He will take the work out of me. He will come, and there are times when he has come and told me, no, sir, I think we should get more energy. We should do more. I think we need more. And then there have been a time when I have said, no, sir, I don't think we should be doing it. Then he has taken time to convince me, and then actually he was right. So it is like that. So when we go and talk to him about Vijay, I think, just look into this edit, I think we should take some couple of shots more. If I have convinced him and if he feels I am right, he has done it also. I think it's just a give and take in a team. ವಿಜಯ್ ಸರ್ ಇದು ನಾನು ಇಲ್ಲಿ ನಿಮಗೆ ಕ್ವಶನ್ನು, ನಿಮಗೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಸಿಕ್ಕಿತ್ತು, ಇಷ್ಟರಲ್ಲೇ ಸಿನಿಮಾವನ್ನು ಕಂಪ್ಲೀಟ್ ಮಾಡಬೇಕು ಅಂತ ಒಂದು ಫಿಕ್ಸ್ ಆಗಿತ್ತು. ಬಿಕಾಸ್ ಯಾಕಂತಂದರೆ ಸೆಟ್ ಇರೋದಕ್ಕಿಂತ ಮೊದಲೇ ರಿಲೀಸ್ ಡೇಟನ್ನು ಅನೌನ್ಸ್ ಮಾಡಿದ್ದು. ಸೊ ನಿಮಗೆ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರೆ ಈ ಒಂದು ಸಿನಿಮಾದಲ್ಲಿ ಈ ಒಂದು ಡ್ಯೂರೇಷನಲ್ಲಿ ಕಂಪ್ಲೀಟ್ ಮಾಡಬೇಕು ಅಂತಂದಾಗ? அது ஒரு மந்திரம் தான். மந்திரன ஆயுது சுதீப் சார். ஸோ டீம், மை டீம், ಸುದೀಪ್ ಸರ್ ಇಲ್ಲಂದರೆ ಈ ಮೂವಿ ವಿಲ್ ಫಾಸ್ಟಾಗಿ ನಾಟ್ ಕಂಪ್ಲೀಟ್. ಅಂಡ್ ಮೈ ಹೋಲ್ ಟೀಮ್, ಚಂದ್ರು ಸರ್ ಅಂಡ್ ಎಡಿಟರ್ ಗಣೇಶ್ ಅಂಡ್ ಶಿವ್ ಸರ್ ಅಂಡ್ ಪ್ರೊಡಕ್ಷನ್ ಟೀಮ್, ಎಕ್ಸಲೆಂಟ್ ಪ್ರೊಡಕ್ಷನ್ ಟೀಮ್. ಡೈಲಿ 500 ಪೀಪಲ್ಸ್ ವರ್ಕಿಂಗ್. ஸோ டே நைட் தேங்க்ஸ் ஃபார் சிவராமன் சார். ஒரு 15 days பேக் வந்து இந்த மீட் வச்சுருந்தா எல்லோரும் ஜாம்பிஸ் மாதிரி இருந்திருப்போம் நாங்கள். தேங்க்யூ சார். ஒரு 15 days டே வச்சதுனால நாங்களாம் ஃப்ரெஷ்ஷாக இருக்கிறோம். ஸோ ஹார்ட் ஒர்க் சார், ಸುದೀಪ್ ಸರ್ ಆಲ್ಮೋಸ್ಟ್ ಸರ್. ಅಂಡ್ ಒಂದು ಹೇಳಿದರೆ, ಈ ಮೂವಿ ಆ್ಯಕ್ಷನ್ ಮೂವಿ ಮಾತ್ರ ಅಲ್ಲ, ಎಮೋಷನಲ್ ಮೂವಿ. ಸೆಕೆಂಡ್ ಹಾಫ್లో ದೊಡ್ಡ ಎಮೋಷನಲ್ ಇದೆ, ಫ್ಯಾಮಿಲಿ ಎಮೋಷನಲ್ ಅಂಡ್ ಕನೆಕ್ಟ್ ಇದೆ. ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್. ಲಾಸ್ಟ್ ಟೈಮು ಸರ್ ಸುದೀಪ್ ಸರ್ ಇಲ್ಲಿ ಸರ್, ಲಾಸ್ಟ್ ಟೈಮು ಸುದೀಪ್ ಸರ್, ನಾನು ಸರ್ ಪ್ಲೀಸ್ ಸರ್, ಅದು ಮ್ಯಾಕ್ಸ್ ಸಕ್ಸಸ್ ಮೀಟಲ್ಲಿ ಅಂದರೆ ಇದೇ ವೇದಿಕೆಯಲ್ಲಿ ಲಾಸ್ಟ್ ಟೈಮ್ ಹೇಳಿದ್ರಿ, ಅಂದರೆ ಚೂರು ಎಕೋ ಹೊಡಿತದೆ, ಚೂರು ಮಾಡಿ ಸೈಲೆನ್ಸ್. ಸರ್, ಮ್ಯಾಕ್ಸ್ ಸಕ್ಸಸ್ ಮೀಟಲ್ಲಿ ಇದೇ ಹೋಟೆಲ್ ಹೇಳಿದ್ರಿ, ಅಂದರೆ ಇತ್ತೀಚೆಗೆ 10 ವರ್ಷಗಳಲ್ಲಿ ಹೇಗಾಗಿದೆ ಅಂದರೆ, ಸಿನಿಮಾದ ಹೀರೋ ಯಾರು, ಡೈರೆಕ್ಟರ್ ಯಾರು ಅನ್ನೋದ್ರ ಜೊತೆಗೆ ಸಿನಿಮಾದ ಎಡಿಟರ್ ಯಾರು, DOP ಯಾರು, ಮತ್ತು ಸಿನಿಮಾದ ಟೆಕ್ನಿಷಿಯನ್ಸ್ ಯಾರು ಅನ್ನುವಂತಹ ಆ ಒಂದು ಕ್ರೇಜಿ ಮೂಮೆಂಟ್ನ ಜನ ಫೀಲ್ ಮಾಡ್ತಾ ಇದ್ದಾರೆ. ಆ ಒಂದು ಆಸ್ಪೆಕ್ಟ್ ಕೂಡ ಜನ ಥಿಯೇಟ್ರಿಗೆ ಬರ್ತಿದ್ದಾರೆ. ಸೊ ಒಂದು ಸಿನಿಮಾದ ಗೆಲುವಲ್ಲಿ ಬರೀ ನಾಯಕ ನಟ ಮಾತ್ರ ಅಲ್ಲದೆ ಪ್ರತಿಯೊಬ್ಬರೂ ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಅಂತ ಲಾಸ್ಟ್ ಟೈಮ್ ಹೇಳಿದ್ರಿ. ಅದು ಮಾರ್ಕ್ ಕೂಡ ಕನೆಕ್ಟ್ ಆಗಿದೆ. ಈಗಲೂ ಸಹ ಜನ ಚೆಕ್ ಮಾಡ್ತಿದ್ದಾರೆ, ಈ ಸಿನಿಮಾದ DOP ಶೇಖರ್ ಚಂದ್ರ ಅವರ, ಎಸ್ ಫ್ಯಾಂಟಾಸ್ಟಿಕ್ ಕ್ಯಾಮ್ರಾಮನ್ ಅಂತಾರೆ. ಈ ಥರದ ಕನೆಕ್ಟಿವಿಟಿನ ನೀವು ಹೇಗೆ ರಿಸೀವ್ ಮಾಡ್ತೀರಿ? ಈ ಒಂದು ಪ್ರಶ್ನೆಗೆ ಪ್ರತಿಯೊಬ್ಬರಿಂದ ನಾನು ಆನ್ಸರ್ ಬಯಸ್ತೀನಿ ಸರ್. ಯಾರಿಂದ ಸರ್? ಸರ್ ನೀವು ಸರ್, ನಿಮ್ಮನ್ನು ಸೇರಿ, ಅಂದರೆ ಎಲ್ಲರೂ ಹೀರೋ ಮಾತ್ರ ಅಲ್ಲ, ಪ್ರತಿಯೊಬ್ಬರನ್ನ ಟೈಟಲ್ ನೋಡಿನೇ ಅವರು ಜನ ಕನೆಕ್ಟ್ ಆಗ್ತಿದ್ದಾರೆ. ಶೇಖರ್ ಚಂದ್ರ, ಅಜನೀಶ್ ಅವರು ಮತ್ತು ಶಿವಕುಮಾರ್ ಸರ್ ಅವರು. ಇದು ಮನೆಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಮನೆಯಲ್ಲೇ ಒಬ್ಬ ಯಜಮಾನ ಇರೋಕ್ಕೆ ಸಾಧ್ಯ ಇಲ್ಲ ಸರ್. ಮನೆಯಲ್ಲಿ ತಂದೆ, ತಾಯಿ, ತಂಗಿ, ಅಕ್ಕ, ತಮ್ಮ, ಹೆಂಡತಿ, ಮಕ್ಕಳು ಪ್ರತಿಯೊಬ್ಬರು ಸೇರಿದ್ರೆ, ಇಲ್ಲಿಂದ ಯಜಮಾನ ಅಂತಾರೋ ಬರೋ ಎಲ್ಲ ಒಟ್ಟಿಗೆ ಸೇರಿದ್ರೆ ಒಂದು ಮನೆ. ಆ ಮನೆಯಲ್ಲಿ ಯಾರೇ ಒಳ್ಳೇದು ಮಾಡಿದ್ರು, ಹೆಸರು ಬಂದ್ರೂ, ಎಷ್ಟೇ ಚೆನ್ನಾಗಿ ಕೆಲಸ ಮಾಡಿದ್ರು ಹೆಸರು ಬರೋದು ಇಡೀ ಮನೆಗೆ. ಟೀಮಲ್ಲೂ ಹಾಗೆ ಸರ್. ಅದು ಹೆಂಗೆ ಒಬ್ಬ ಹೀರೋಯಿಂದ ಸಿನಿಮಾ ಆಗೋಕ್ಕೆ ಸಾಧ್ಯ? ಅದು ಹೇಗೆ ಒಬ್ಬ ನಿರ್ಮಾಪಕನಿಂದ ಸಿನಿಮಾ ಆಗೋಕ್ಕೆ ಸಾಧ್ಯ? ಒಬ್ಬ ನಿರ್ದೇಶಕನಿಂದ ಹೇಗೆ ಸಿನಿಮಾ ಆಗೋಕ್ಕೆ ಸಾಧ್ಯ? ಒಬ್ಬ ಸಹ ಕಲಾವಿದ ಇರ್ಬೋದು, ಇನ್ನೊಬ್ರು ಇರ್ಬೋದು. ಐ ಥಿಂಕ್ ಇಟ್ಸ್ ಆಲ್ ಆ್ಯಂಡ್ ಎವ್ರಿಬಡಿ ಗೆಟಿಂಗ್ ಅ ನೇಮ್ ಇಸ್ ನೈಸ್ ಸರ್. ದಟ್ ಶುಡ್ ಬಿ ಈಕ್ವಿಟೀಸ್ ಇನ್ ದ ಸಿನಿಮಾ. ಪ್ರತಿಯೊಬ್ಬರಿಗೂ ಹೆಸರು ಬರಬೇಕು. ಹೆಸರು ಬರೋ ಹಾಗೆ ಕೆಲಸ ಮಾಡಬೇಕು. ನಾನು ಹೇಳ್ತಾರೆ, ಸುಮ್ಮನೆ ಕೂತು ನಮ್ಮ ಹೆಸರು ತೊಗೊಳ್ಳಿ ಅಂತ ಮಾತ್ರಕ್ಕೆ ಯಾರಿಗೂ ಹೆಸರು ಬರೋಲ್ಲ. ಆ ಥರ ಹೆಸರು. ಆ್ಯಂಡ್ ಈ ಟೀಮಲ್ಲಿ ನೋಡಿ, ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೆಳಗಡೆ ಕೂತಿರೋರು, ಎವ್ರಿಬಡಿ ಹ್ಯಾಸ್ ವರ್ಕ್ಡ್.
ಆ್ಯಂಡ್ ಅವ್ರಿಗೆ ಆದಂಥ ಸ್ಪೇಸಸಲ್ಲಿ ವರ್ಕ್ ಮಾಡಿಬಿಟ್ಟು ಐ ಥಿಂಕ್ ದೇ ಆರ್ ಆಲ್ ಗೆಟಿಂಗ್ ದೇರ್ ನೇಮ್. ಇವತ್ತು ನೀವು ಹೇಳಿದ್ದು ಶೇಖರ್ ಚಂದ್ರ ನನ್ನಿಂದ ಇಲ್ಲ ಸರ್, ಅವ್ರು ಆಲ್ರೆಡಿ ಶೇಖರ್ ಚಂದ್ರ ಆಗೋಗಿದ್ರು. ಶಿವು ಅವ್ರು ಯಾವಾಗಲಿಂದನೂ ಇದ್ದಾರೆ ಅಲ್ವೇ, ಪ್ರತಿಯೊಬ್ಬರು ಅವ್ರವ್ರ ಹೆಸರು ಮಾಡೋದು ಅವ್ರವ್ರ ಕೆಲಸದಿಂದ. ಬಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ. ಇವಾಗ ನಾವೆಲ್ಲ ಕೂತಿರ್ಬೇಕಾದ್ರೆ ಸರ್ ಎಕ್ಸ್ಟ್ರಾರ್ಡ್ನರಿ ಕ್ಯಾಮ್ರಾ ವರ್ಕ್ ಸರ್, ನಮಗೆ ಖುಷಿ ಆಗುತ್ತೆ. ನಾವು ಫೋನ್ ಹಾಕ್ತೀವಿ ಏನಾರೇ ಅಂದ್ಬಿಟ್ಟು ಇವ್ರಿಗೆ ರೇಗಿಸೋದು. ಬಟ್ ಐ ಥಿಂಕ್ ಎವ್ರಿಬಡಿ ಡಿಸರ್ವ್ಸ್ ಇಟ್. ಸಿ, ಒಂದು ಸಿನಿಮಾ ಆದ ತಕ್ಷಣ ಬರೀ ಒಬ್ಬ ಹೀರೋಗೆ ಮಾತ್ರ ಹೆಸರು ಬರೋದು, ಇಲ್ಲ ನಿರ್ದೇಶಕರಿಗೆ ಮಾತ್ರ ಬರೋದು, ಇಲ್ಲ ನಿರ್ಮಾಪಕರಿಗೆ ಮಾತ್ರ ಹೆಸರು ಬರೋದು, ಮ್ಯೂಸಿಕ್ ಡೈರೆಕ್ಟ್ರಿಗೆ ಮಾತ್ರ ಹೆಸರು ಬರೋದು ಅಂದರೆ ಇಟ್ ಈಸ್ ಪಾಸಿಬಲ್. ಬಿಕಾಸ್ ಯಾಕಂದರೆ ಕಣ್ಣಿಗೆ ಕಾಣೋ ಹೆಸರುಗಳಿವು. ಬಟ್ ಇದ್ರ ಹಿಂದೆ ಎಷ್ಟೋ ಹೆಸರುಗಳಿದಾವಲ್ಲ. ಈಗ ಒಂದು ಸೀನಲ್ಲಿ ಒಬ್ಬ ಕಲಾವಿದ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಆನ್ ಸ್ಕ್ರೀನಲ್ಲೇ ಎಷ್ಟೋ ಸಹ ಕಲಾವಿದರು ಇರ್ತಾರೆ, ಅವರಿಲ್ಲದೆ ಆ ಸೀನೇ ಇರಲ್ಲ. ಎವ್ರಿಬಡಿ ಶುಡ್ ಗೆಟ್ ಅ ನೇಮ್, ದಟ್ಸ್ ಹೌ ಇಟ್ ಶುಡ್ ಬಿ. ಸುದೀಪ್ ಸರ್, ಇರಿ ಇವರೇನೋ. ಹಾಂ ಸುದೀಪ್ ಸರ್, ಸರ್ ಮಾರ್ಕ್ ಟ್ರೈಲರ್ ತುಂಬ ಚೆನ್ನಾಗಿದೆ, ಅಂದರೆ ದೊಡ್ಡ ಮಟ್ಟಕ್ಕಾಗಿರೋ ಥರ ಕಾಣಿಸ್ತಾ ಇದೆ. ಸೊ ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸಲ್ಲೇ ಮಾತಾಡ್ಕೋಬೇಕು ಅನ್ನೋರು ಮಾರ್ಕ್ ನೋಡಿದ ಮೇಲೆ ಮನಸಾರೆ ಮಾತಾಡೋ ಥರ ಇದೆ. ಬಟ್ ನನ್ನ ಪ್ರಶ್ನೆ ಏನಂತಂದರೆ, ನೀವು ಸಿನಿಮಾದಲ್ಲಿ ಬಿಗ್ ಬಾಸಲ್ಲಿ ಎಲ್ಲ ಕಡೆ ಬ್ಯುಸಿ ಇರ್ತೀರಾ, ಆ್ಯಂಡ್ ಯಂಗರ್ ಜನ್ರೇಷನಿಗೆ ಸಪೋರ್ಟ್ ಮಾಡೋದಿರ್ಬೋದು. ಅಗೇನ್ ಇವಾಗ CCL ಬೇರೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಎಲ್ಲ ಕಡೆ ಬ್ಯುಸಿ ಇರೋ ನಿಮಗೆ ರೆಸ್ಟ್ ಮಾಡಬೇಕು ಅಂತ ಅನಿಸೋದೇ ಇಲ್ವಾ? ಬಿಕಾಸ್ ಪ್ರಿಯಾ ಮ್ಯಾಮ್ ಕೂಡ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದನ್ನು ಹೇಳಿಲ್ಲ ಅವರು. ಬಿಗ್ ಬಾಸ್ ವೇದಿಕೆಯಲ್ಲಿ ಅವರು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ಯಾಕಂದರೆ ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ನೇಹಿತರ ಬಳಗ, ಅದು ಬಿಟ್ಟು ಕೂಡ ನಿಮ್ಮ ಅಭಿಮಾನಿಗಳಿಗೆ ಒಂದು ಕಾಳಜಿ ಇರುತ್ತೆ. ಇದು ಸೀರಿಯಸ್ ಆಗಿ ನಾನು ಪ್ರಶ್ನೆ ಕೇಳ್ತಿರೋದು ನಿಮ್ಮ ಆರೋಗ್ಯದ ಬಗ್ಗೆ. ಅಂದರೆ ಯು ಆರ್ ಗುಡ್, ಹೆಲ್ದಿ, ಐ ನೋ, ಬಟ್ ನಿಮ್ಗೆ ಯಾವತ್ತೂ ರೆಸ್ಟ್ ಮಾಡಬೇಕು, ನಾನು ತುಂಬ ಇನ್ನೂ ಬೆಟರಾಗಿ ಕಾಣಿಸ್ಬೇಕು, ರೆಸ್ಟ್ ಮಾಡಬೇಕಂತ ಅನ್ಸಲ್ವಾ ಅಂತ? ಸ್ಕ್ರೀನ್ ಮೇಲೆ ಇದೆ, ಚೆನ್ನಾಗಿ ಕಾಣಿಸ್ತಾ ಇದ್ದೀನಾ? ಸೂಪರ್, ಬಿಡಿ ಮತ್ತೆ. ಸರ್ ಇನ್ನೊಂದು ಪ್ರಶ್ನೆ ಇದೆ ಸರ್. ನಿಮ್ಮ ಉತ್ತರಕ್ಕೆ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನೀವು ತಿಂಡಿಗೆ ಏನು ತಿನ್ನೋದಮ್ಮ? ಪರವಾಗಿಲ್ಲ, ಹೇಳ್ಕೊಂಡೋಗಿ. ಲಿಸ್ಟ್ ಇರುತ್ತೆ ಸರ್, ಒಂದು ಲಿಸ್ಟ್ ಇರುತ್ತೆ, ಏನೋ ಒಂದು. ಪರವಾಗಿಲ್ಲ ಹೇಳಿ. ಅಥವಾ ಮುಜುಗರ ಆಗ್ತಾ ಇದೆಯಾ? ಇಲ್ಲ ಸರ್, ಹಾಗೇನಿಲ್ಲ. ಹಾಂ, ನಾನು ತುಂಬ ಇಷ್ಟಪಡೋದು ನೀರು ದೋಸೆ ಸರ್. ನೀರು ದೋಸೆ ಎಷ್ಟು ತಿಂತೀರಾ? 2 ಸರ್. 2. ಇನ್ಯಾರಾದರೂ? ಮಂಜು, ನೀನು ಎಷ್ಟು ತಿಂತೀಯಪ್ಪ? ಪ್ರತಿಯೊಬ್ಬರು ಅಲ್ಲಿ ಕೂತಿರೋರಿಗೆ ತಿಂಡಿ ಒಬ್ಬೊಬ್ರದ್ದು ಒಂದೊಂದಿದೆ ಅಲ್ವಾ ಇಲ್ಲಿ? ಕರೆಕ್ಟ್. ಹಾಂ ಸರ್. ನಾನು ಸ್ಟ್ರೈಟ್ ಅವೇ 10:45 ಬೆಳಗ್ಗೆ ಊಟ ಮಾಡೋನು. ಸೊ ನಿಮ್ಮದು ಡಯಟ್ ಬೇರೆ, ನಂದು ಡಯಟ್ ಬೇರೆ ಅಂದಮೇಲೆ ನಿಮ್ಮದು ರೆಸ್ಟಿಂಗ್ ಬೇರೆ, ನಂದು ರೆಸ್ಟಿಂಗ್ ಬೇರೆ ಇರುತ್ತೆ. ನನಗೆ ಕೆಲಸದಲ್ಲಿ ಸಿಗುವಂಥ ರೆಸ್ಟು, ಕೆಲಸದಲ್ಲಿ ಸಿಗೋ ನೆಮ್ಮದಿ ನನಗೆ ಹಾಸಿಗೆ ದಿಂಬು ಸಿಕ್ಕಿದಾಗ ಸಿಗಲ್ಲ. ಆ್ಯಕ್ಚುಲಿ ನಾನು ಫ್ರೆಶ್ ಆಗಿ ಕಾಣಿಸೋದೆ ಫುಲ್ ಬ್ಯುಸಿ ಇರ್ಬೇಕಾರೆ. ಖಾಲಿ ಬಿಟ್ಟು ಮನೇಲಿ ಕೂತ್ಕೊಂಡಾಗ ನಿಮಗೆ ಗೊತ್ತಿಲ್ಲ, ಇವರೇ ಹೊರಗಡೆ ಆಗ್ತಾರೆ ನನಗೆ, ಹೋಗು ಫಸ್ಟ್ ಎಲ್ಲಾನ ಅಂತ. ನಿಮಗೆ ಗೊತ್ತಿಲ್ಲ, ಯಾಕಂದ್ರೆ ನಾನು ಅಷ್ಟು ನನ್ನ ಕೈಲಿ ಆಗಲ್ಲ ಕೆಲಸ ಮಾಡೋದಿರೋದಕ್ಕೆ. ಐ ಥಿಂಕ್ ದಟ್ ಇಸ್ ವಾಟ್ ಇಟ್ ಇಸ್. ಎವ್ರಿಬಡಿ ಹಿಯರ್ ಹ್ಯಾಸ್ ಗಾಟ್ ಎ ಡಿಫ್ರೆಂಟ್ ಲೈಫ್ ಸ್ಟೈಲ್, ಡಿಫ್ರೆಂಟ್ ಮೋಡ್ಸ್ ಆಫ್ ರೆಸ್ಟಿಂಗ್. ನನಗೆ ನನ್ನ ಕೆಲಸ ಬಂದಾಗ 2 ಅವರ್ 3 ಅವರ್ ಫ್ರೆಶ್ ಆಗಿ ಕಾಣಿಸ್ಬೇಕು ಅಂತ ಇರುತ್ತೆ, ಹೋಗ್ಬೇಕು ಅಂತ ಇರುತ್ತೆ. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ವಿತ್ ದಟ್. ಸರ್, ನೀವು ಎಲ್ಲರಿಗೂ ಇನ್ಸ್ಪಿರೇಷನ್ ಆಗ್ತೀರಾ, ಬಟ್ ನಿಮಗೆ ಇನ್ಸ್ಪಿರೇಷನ್ ಅಂದರೆ ಯಾರು ಅಥವಾ ಯಾವ ವಿಚಾರ? ಹುಚ್ಚಾಕಿನ ಮುಂಚೆ ಬಂದಂಥ ಅಷ್ಟು ಸಿನಿಮಾಗಳಿದಾವಲ್ಲಮ್ಮ, ಅದೇ ನನ್ನ ಇನ್ಸ್ಪಿರೇಷನ್. ಓಕೆ ಸರ್. ಸರ್, ನಿಮ್ಮ ಹೇರ್ ಸ್ಟೈಲ್ ಇನ್ಮೇಲೆ ಕರ್ಲಿ ಹೋಗಿ ಸಿಲ್ಕಿ ಹೇರ್ ಸ್ಟೈಲ್ ಬರುತ್ತಾ? ಇದೇ ಥರ ಸಿನಿಮಾ ಮಾಡ್ತಾ ಇದ್ರೆ ಅಮ್ಮ ಕರ್ಲ್ ಹೋಗೋದೇ ಇಲ್ಲ, ಸುತ್ತಿ ಬಳಸಿ ಅಲ್ಲೇ ಇರ್ತೀವಿ. ಆಮೇಲೆ ಸುದೀಪ್ ಸರ್, ಥ್ಯಾಂಕ್ ಯು ಸರ್, ಆ್ಯಂಡ್ ಕಂಗ್ರಾಚುಲೇಷನ್. ಪ್ರಿಯಾ ಮೇಡಮ್, ಇಲ್ಲಿ ಸಾನ್ವಿ ಅವರು ರೀಸೆಂಟಾಗಿ ಅನದರ್ ಸರ್ಪ್ರೈಸ್ ಅಂತ ಒಂದು ಸ್ಟೇಟಸ್ ಹಾಕಿದ್ರು, ಸ್ಟುಡಿಯೋದಲ್ಲಿ ಮೈಕ್ ಮುಂದೆ ಹಾಡ್ತಾ ಇದ್ದಿದ್ದು. ಸೊ ಈ ಸಿನಿಮಾದಲ್ಲೂ ಒಂದು ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದಾ? ಹಾಡಿರೋದೇನಾದರೂ? ಸರ್ಪ್ರೈಸ್ ಆಗೇ ಇರಲಿ ಅಲ್ವಾ?